ನಮಸ್ತೆ ವೀಕ್ಷಕರೇ, ವರ್ಷ ಭವಿಷ್ಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನ್ ತೇಜಸ್ವಿನಿ. ಜಾತಕದಲ್ಲಿ ಯಾವ ರಾಶಿಯವರಿಗೆ ಶುಭ, ಯಾವ ರಾಶಿಯವರಿಗೆ ಅಶುಭ ಎಲ್ಲದ್ರ ಬಗ್ಗೆ ಈ ಕಾರ್ಯಕ್ರಮದಲ್ಲಿ ಮಾತನಾಡ್ತಾ ಹೋಗೋಣ. ಈ ವರ್ಷದ ವರ್ಷ ಭವಿಷ್ಯವನ್ನ ತಿಳಿಸಿಕೊಡಲು ನಮ್ಮ ಜೊತೆ ಇದ್ದಾರೆ ವೇದ ಬ್ರಹ್ಮ ಶ್ರೀ ಸಮನ್ವಯ ಸರಸ್ವತಿ ಕರ್ನಾಟಕ ಜ್ಯೋತಿಷ್ಯ ಮಾರ್ತಾಂಡ ಡಾಕ್ಟರ್ ರಾಘವೇಂದ್ರ ಮೋಕ್ಷಗುಂಡಂ ಗುರೂಜಿಯವರು. ಶ್ರೀಯುತರು ಪ್ರಖ್ಯಾತ ಜ್ಯೋತಿಷಿಗಳು, ವಾಸ್ತು ತಜ್ಞರು, ಬಹುಶ್ರುತ ವಿದ್ವಾಂಸರು ಮತ್ತು ಆಧ್ಯಾತ್ಮಿಕ ಗುರುಗಳು. ಶ್ರೀ ಭಾರದ್ವಾಜ ಅಕಾಡೆಮಿ ಆಫ್ ಪ್ಯಾರಾಸೈನ್ಸ್ ಸ್ಟಡೀಸ್ ಸಂಸ್ಥೆಯ ಸಂಸ್ಥಾಪಕ ನಿರ್ದೇಶಕರು. ದಕ್ಷಿಣ ಭಾರತದ ಮೊಟ್ಟ ಮೊದಲ ಆನ್ಲೈನ್ ಜ್ಯೋತಿಷ್ಯ ಸೇವಾ ಸಂಸ್ಥೆ ಆಸ್ಟ್ರೋಪೂಜಾ ಸಂಸ್ಥೆಯ ಆಧ್ಯಾತ್ಮಿಕ ಸಲಹೆಗಾರರು ಹಾಗೂ ಮಾರ್ಗದರ್ಶಿಗಳು ಆಗಿದ್ದಾರೆ. ಅವರನ್ನ ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಬರ್ಮಾಡ್ಕೊಳ್ಳೋಣ. ನಮಸ್ತೆ ಗುರೂಜಿ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರಮ್ಮ. ಓಕೆ ಗುರೂಜಿ, ಈ ವರ್ಷ ರಾಜಕೀಯವಾಗಿ ಹಾಗೂ ಸಾಮಾಜಿಕವಾಗಿ ಏನಾದ್ರೂ ಬದಲಾವಣೆ ಆಗುತ್ತಾ? ಸಾಕಷ್ಟು ಬದಲಾವಣೆಗಳನ್ನ ಈ ವರ್ಷದಲ್ಲಿ ನಾವು ನೋಡ್ತೀವಿ. ಮುಖ್ಯವಾಗಿ ಏನಂತಂದ್ರೆ ಇಲ್ಲಿ ಈ ವರ್ಷ ಆಗ್ತಾ ಇರತಕ್ಕಂಥ ಗ್ರಹ ಸಂಚಾರಗಳನ್ನ ನಾವು ಗಮನಿಸಿದ್ರೆ ಕೆಲವೊಂದು ವಿಚಾರಗಳು ನಮಗೆ ಸ್ಪಷ್ಟವಾಗುತ್ತೆ. ಮೊದಲನೇದಾಗಿ ತುಂಬಾ ದಿನಗಳವರೆಗೂ ಸಹ ಒಂದೇ ಮನೆಯಲ್ಲಿರುವಂತಹ ಗ್ರಹಗಳು ಅಂತಂದ್ರೆ ಶನಿ, ಗುರು, ರಾಹು ಮತ್ತು ಕೇತು ಆಗಿರ್ತಾರೆ. ಹಾಗಾಗಿ ಈ ಗ್ರಹಗಳ ಪ್ರಭಾವ ಜಾಸ್ತಿ ಇರುತ್ತೆ. ಈಗ ರವಿ, ಶುಕ್ರ ಮತ್ತು ಬುಧ ಈ ಮೂರು ಗ್ರಹಗಳು ಒಂದು ತಿಂಗಳಿಗೆ ಒಂದು ಮನೆಯಿಂದ ಮತ್ತೊಂದು ಮನೆಗೆ ಸಂಚಾರ ಆಗ್ತಾರೆ, ಪ್ರವೇಶ ಆಗ್ತಾ ಇರ್ತಾರೆ. ಅವರ ಪ್ರಭಾವಗಳು ಕಡಿಮೆ ಇರುತ್ತೆ. ಮಾಸಂ ಮಾಸಾರ್ಧದ ಕುಜಃ ಅಂತ ಹೇಳಿರೋ ಪ್ರಕಾರ ಕುಜ ಅಂದ್ರೆ ಮಂಗಳ ಗ್ರಹ 1.5 ತಿಂಗಳಿಗೆ ಒಂದು ಮನೆಯಿಂದ ಮತ್ತೊಂದು ಮನೆಗೆ ಸಂಚಾರ ಆಗ್ತಾನೆ. ಅವನ ಪ್ರಭಾವ ಸ್ವಲ್ಪ ಜಾಸ್ತಿ ಇರುತ್ತೆ. ಇನ್ನು ಚಂದ್ರ ತೆಗೆದುಕೊಂಡ್ರೆ ನಾವು ಕೇವಲ 2 ದಿನಗಳಿಗೆ ಒಂದು ಮನೆಯಿಂದ ಮತ್ತೊಂದು ಮನೆಗೆ ಪ್ರವೇಶ ಆಗ್ತಾನೆ. ಚಂದ್ರನ ಪ್ರಭಾವ ರಾಶಿ ಸಂಚಾರದ ಮೇಲೆ ಕಡಿಮೆ ಇರುತ್ತೆ ಅಂತ ಹೇಳಬೇಕಾಗುತ್ತೆ. ಬೇರೆ ಗ್ರಹಗಳನ್ನ ತೆಗೆದುಕೊಂಡಿದ್ದಾದಲ್ಲಿ ಗುರು ದ್ವಾದಶ ಮಾಸಂತು ಅಂತ ಹೇಳಿದ್ದಾರೆ. ಅಂದ್ರೆ ಗುರು ಅಂದ್ರೆ ಈ ಬೃಹಸ್ಪತಿಯಿಂದ ನಾವು ಏನ್ ಕರಿತೀವಿ, ಈ ಗ್ರಹ 12 ತಿಂಗಳುಗಳ ಕಾಲ ಒಂದೇ ಮನೆಯಲ್ಲಿ ಇರೋದನ್ನ ಕಾಣ್ತೀವಿ ನಾವು. ಇನ್ನು ರಾಹೋರಷ್ಟಾದಶಶ್ಚೈವ ಕೇತುರಷ್ಟಾದಶಸ್ತಥ ಅಂತ ಹೇಳಿದ್ದಾರೆ. ರಾಹು ಕೇತು ಎರಡೂ ಗ್ರಹಗಳು ಅಷ್ಟೇ 18 ತಿಂಗಳುಗಳ ಕಾಲ ಒಂದು ಮನೆಯಲ್ಲಿ ಇರ್ತಾರೆ. ಒಂದು ಮನೆಯಿಂದ ಮತ್ತೊಂದು ಮನೆಗೆ ಅವರು ಸಂಚಾರ ಆಗ್ಬೇಕು ಅನ್ನೋದಾದ್ರೆ 18 ತಿಂಗಳು ಅಂದ್ರೆ 1.5 ವರ್ಷಗಳ ಕಾಲ ಸಮಯವನ್ನು ತೆಗೆದುಕೊಳ್ತಾರೆ. ಇದೆಲ್ಲದಕ್ಕಿಂತ ಜಾಸ್ತಿ ಸಮಯವನ್ನು ತೆಗೆದುಕೊಳ್ಳತಕ್ಕಂಥದ್ದು ಯಾರು ಅಂದ್ರೆ ಪರಮಾತ್ಮ ಶನೈಶ್ಚರ ಆಗಿರ್ತಾನೆ. ತ್ರಿಂಶ ಮಾಸ ಶನೈಶ್ಚರ ಅಂತ ಹೇಳಿದ್ದಾರೆ. ಅಂದ್ರೆ 30 ತಿಂಗಳುಗಳ ಕಾಲ ಒಂದು ಮನೆಯಲ್ಲಿ ಶನೈಶ್ಚರ ಇರ್ತಾನೆ, ಭದ್ರವಾಗಿ ಅಲ್ಲೇ ಕೂತಿರ್ತಾನೆ. ಹಾಗಿರುವಾಗ ಪ್ರಭಾವ ಜಾಸ್ತಿ ಇದ್ದೇ ಇರುತ್ತಲ್ವಾ, ಇಂಪ್ಯಾಕ್ಟ್ ಅನ್ನೋದು ನಮ್ಗೆ ಜಾಸ್ತಿ ಆಗುತ್ತೆ. ಹೀಗಾಗಿ ಒಂದು ರಾಶಿಗೆ ನಾವು ಸಾಡೆ ಸಾತಿಯನ್ನ ಪರಿಗಣನೆ ತೆಗೆದುಕೊಳ್ಬೇಕಾದಾಗ ಆ ರಾಶಿಯಲ್ಲಿ ಶನೈಶ್ಚರ ಇರುವಂತ 2.5 ವರ್ಷ, ಆ ರಾಶಿಯ ಹಿಂದಿನ ಮನೆಯಲ್ಲಿ ಇರುವಂತ 2.5 ವರ್ಷ, ಆ ರಾಶಿಯ ಮುಂದಿನ ಮನೆಯಲ್ಲಿ ಇರತಕ್ಕಂಥ 2.5 ವರ್ಷ, ಮೂರು ಸೇರಿದ್ರೆ 2.5 ವರ್ಷ ಆಗುತ್ತೆ. ಇದನ್ನೇ ಸಾಡೆ ಸಾತಿ ಅಂತ ನಾವು ಕರಿತೀವಿ. ಹೀಗಾಗಿ ಯಾವ ಗ್ರಹಗಳ ಇಂಪ್ಯಾಕ್ಟ್ ಅಂದ್ರೆ ಅದರ ಒಂದು ಪ್ರಭಾವ ಜಾಸ್ತಿ ಇರುತ್ತೋ ಅವುಗಳ ಆಧಾರದಲ್ಲಿ ವರ್ಷ ಭವಿಷ್ಯವನ್ನು ನಾವು ತುಲನೆಯನ್ನ ಮಾಡ್ತೀವಿ. ಇಲ್ಲಿ ಶನಿ, ಗುರು, ರಾಹು ಮತ್ತು ಕೇತು ಈ 4 ಗ್ರಹಗಳು ಪ್ರಧಾನವಾಗ್ತಾ ಹೋಗುತ್ತೆ. ಮಿಕ್ಕ ಗ್ರಹಗಳ ವಿಚಾರಗಳನ್ನು ಸಹ ತೆಗೆದುಕೊಂಡಿರ್ತೀವಿ. ಮುಖ್ಯವಾಗಿ ಶನಿ ಈ ಇಡೀ ವರ್ಷ 2026ರಲ್ಲಿ ಜನವರಿಯಿಂದ ಡಿಸೆಂಬರ್ ವರೆಗೂ ಸಹ ಮೀನ ರಾಶಿಯಲ್ಲೇ ಸಂಚಾರವನ್ನು ಮಾಡೋದು ನಾವು ನೋಡ್ತಾ ಇದ್ದೀವಿ ನಾವು. ಇನ್ನು ಗುರು ಜನವರಿಯಿಂದ ಜೂನ್ 5ನೇ ತಾರೀಕುವರೆಗೂ ಸಹ ಮಿಥುನ ರಾಶಿಯಲ್ಲಿರತಕ್ಕಂಥದ್ದು, ಜೂನ್ 5ರಿಂದ ವರ್ಷದ ಕೊನೆಯವರೆಗೂ ಸಹ ಕರ್ಕಾಟಕ ರಾಶಿಯಲ್ಲಿರತಕ್ಕಂಥದ್ದು ನಾವು ಕಾಣ್ತಾ ಇದ್ದೀವಿ ನಾವು. ಇನ್ನು ರಾಹು ಕೇತು ಜನವರಿಯಿಂದ ಡಿಸೆಂಬರ್ 5ನೇ ತಾರೀಕುವರೆಗೂ ಸಹ ರಾಹು ಕುಂಭ ರಾಶಿಯಲ್ಲಿರ್ತಾನೆ, ಕೇತು ಸಿಂಹ ರಾಶಿಯಲ್ಲಿ ಇರ್ತಾನೆ. ವರ್ಷದ ಕೊನೆಯಲ್ಲಿ ರಾಹು ಕೇತು ಒಂದು ಸಂಚಾರ ಆಗುತ್ತೆ. ಅದನ್ನ ನಾವು ನೆಗ್ಲಿಜಬಲ್ ಅಂತ ಹೇಳ್ಬೋದು. ಇನ್ನು 1 ತಿಂಗಳವರೆಗೆ ಏನಂತಹ ದೊಡ್ಡ ಪರಿಣಾಮ ಆಗೋದಿಲ್ಲ. ಕೊನೆಯ 25 ದಿನಗಳಿಗೆ ರಾಹು ಮಕರ ರಾಶಿಗೆ ಬರ್ತಾನೆ, ಕೇತು ಕರ್ಕಾಟಕ ರಾಶಿಗೆ ಬರ್ತಾನೆ. ಸೊ ಇದನ್ನ ಓವರ್ ಆಲ್ ಆಗಿ ತೆಗೆದುಕೊಂಡು ನಾವು ಶನಿ, ಗುರು, ರಾಹು ಮತ್ತು ಕೇತು ಇವರುಗಳ ಒಂದು ಇಂಪ್ಯಾಕ್ಟ್ ಪ್ರತಿ ರಾಶಿಯ ಮೇಲೆ ಏನಿರುತ್ತೆ ಅನ್ನೋದನ್ನ ಮೇಷರಾಶಿಯಿಂದ ಮೀನ ರಾಶಿವರೆಗೂ 12 ರಾಶಿವರೆಗೆ ಪ್ರತ್ಯೇಕವಾಗಿ ತಿಳಿಸ್ತಾ ಹೋಗ್ತೀವಿ. ಓಕೆ, ರಾಶಿ ಭವಿಷ್ಯವನ್ನ ನೋಡ್ತಾ ಹೋಗೋಣ ಗುರೂಜಿ. ಅದಕ್ಕೂ ಮುನ್ನ 2025ರಲ್ಲಿ ನಾವು ಸಾಕಷ್ಟು ಕಹಿ ಘಟನೆಗಳನ್ನ ಕೂಡ ನೋಡಿದ್ವಿ, ಸಿಹಿ ಘಟನೆಗಳನ್ನ ಕೂಡ ನೋಡಿದ್ವಿ. ಇದಕ್ಕೆ ಉತ್ತಮ ಉದಾಹರಣೆ ಅಂತ ಅಂದ್ರೆ RCB ಕಪ್ಪನ್ನ ಗೆದ್ವಿ. ಅದ್ರ ಬೆನ್ನಲ್ಲೇ 11 ಜನ ಸಾವನ್ನಪ್ಪಿದ್ರು. ಈ 2026ರಲ್ಲೂ ಕೂಡ ನಾವು ಕಹಿ ಘಟನೆ ಏನಾದ್ರೂ ಆಗುತ್ತಾ? 2026ರಲ್ಲಿ ನಾವು ಸಂವತ್ಸರದ ಆಧಾರದಲ್ಲಿ ಹೇಳ್ಬೇಕು ಅಂತಂದ್ರೆ ಮೊದಲನೇದಾಗಿ ಸಂವತ್ಸರ ನಾಮ ಏನು ಅನ್ನೋದನ್ನ ನೋಡೋಣ. ಯುಗಾದಿ ನಂತರ ನಮ್ಗೆ ಸಂವತ್ಸರ ಬದಲಾವಣೆ ಆಗುತ್ತೆ. ಈ ಹಿಂದಿನ ಸಂವತ್ಸರ ವಿಶ್ವಾವಸುನಾಮ ಸಂವತ್ಸರ ಅಂತ ಇತ್ತು. ಅಂದ್ರೆ ಒಂದು ಪಾಸಿಟಿವ್, ಒಂದು ಸಕಾರಾತ್ಮಕವಾದ ಭಾವನೆಯನ್ನು ಸೂಚಿಸ್ತಕ್ಕಂತ ಒಂದು ಹೆಸರಾಗಿತ್ತು. ಈಗ ಬರತಕ್ಕಂತ ಸಂವತ್ಸರ ಏನಂದ್ರೆ ಪರಾಭವ ನಾಮ ಸಂವತ್ಸರ ಅಂತ ಹೆಸರು ಕೊಟ್ಟಿದ್ದಾರೆ. ಪರಾಭವ ಅಂತಂದ್ರೆ ಸೋಲು ಅಂತ ಅರ್ಥ ಬರುತ್ತೆ. ಅಂದ್ರೆ ಮೇಲ್ನೋಟಕ್ಕೆ ಇರುವಂತ ಅರ್ಥ ಇಲ್ಲಿ ಜನಗಳು ಹೆಸರು ನೋಡ್ಬಿಟ್ಟು ಎಷ್ಟೋ ಬಾರಿ ಹೆದರ್ಕೊಂಡ್ಬಿಡ್ತಾರೆ. ದುರ್ಮುಖಿ ನಾಮ ಸಂವತ್ಸರ ಅಂತ ಇರುತ್ತೆ, ರಕ್ತಾಕ್ಷಿ ನಾಮ ಸಂವತ್ಸರ ಅಂತ ಇರುತ್ತೆ. ಅವಾಗೆಲ್ಲ ಜನಗಳು ಪಾಪ ನಮ್ಮನ್ನ ಅಪ್ರೋಚ್ ಮಾಡ್ತಾರೆ, ಗುರುಗಳೇ ಹೆಸರೇ ಈ ತರ ಇದೆ, ಇನ್ನು ಈ ವರ್ಷ ಪೂರ್ತಿ ಯಾವ ತರ ಇರುತ್ತೆ
ಬರುತ್ತೋ, ಏನ್ ಕಷ್ಟಗಳು ಬರುತ್ತೋ ಅನ್ನೋ ಒಂದು ಸಹಜವಾದಂತ ಒಂದು ಆತಂಕ ಜನಗಳ ಬಂದೇ ಬರುತ್ತೆ. ಇಲ್ಲಿ ಪ್ರತಿ ಹೆಸರಿಗೂ ಸಹ ನಮ್ಮ ವೀಕ್ಷಕರು ಅರ್ಥ ಮಾಡ್ಕೋಬೇಕಾಗಿರತಕ್ಕಂಥ ಅಂಶ ಏನಂತಂದ್ರೆ 60 ಸಂವತ್ಸರಗಳ ಹೆಸರುಗಳಿಗೆ ಒಂದು ಲೌಕಿಕವಾದಂತ ಒಂದು ಅರ್ಥ ಇರುತ್ತೆ, ಇನ್ನೊಂದು ಪಾರಮಾರ್ಥಿಕವಾದಂತ ಒಂದು ಅರ್ಥ ಇರುತ್ತೆ. ಸೊ ಪರಾಭವ ಅನ್ನೋದಕ್ಕೆ ಸ್ಪಿರಿಚುವಲ್ ಆಗಿರತಕ್ಕಂಥ ಮೀನಿಂಗ್ ಅನ್ನು ತೆಗೆದುಕೊಂಡಿದ್ದಾದಲ್ಲಿ ಬೇರೆನೇ ಅರ್ಥ ಕೊಟ್ಟಿರ್ತಾನೆ ಸಂಸ್ಕೃತ ವ್ಯಾಕರಣದ ಆಧಾರದಲ್ಲಿ. ಮೇಲ್ನೋಟಕ್ಕೆ ಸೋಲು ಅಂತ ಕಾಣಿಸಿದ್ರು ಸಹ ಇಲ್ಲಿ ಶರಣಾಗತಿ ಅನ್ನೋ ಒಂದು ಅರ್ಥ ಬರುತ್ತೆ. ಸೋಲು ಯಾವುದರಿಂದ ಅಂತಂದ್ರೆ ನಮ್ಮಲ್ಲಿರತಕ್ಕಂಥ ಒಂದು ಕೆಟ್ಟ ವಿಚಾರಗಳಿಗೆ ನಾವು ದೂರ ಆಗ್ತಕ್ಕಂಥದ್ದು. ಪರಾಭವ ಅಂದ್ರೆ ಇನ್ನು ಬೇರೆ ಬೇರೆ ಅರ್ಥಗಳು ಸಹಜ ಕಲ್ಪನೆಯನ್ನು ಕೊಟ್ಟಿರ್ತಾರೆ. ಅಂದ್ರೆ ಪರಮಾತ್ಮನಿಗೆ ಸಂಪೂರ್ಣವಾಗಿ ನಾವು ಶರಣಾಗತಿ ಆಗ್ತಕ್ಕಂಥದ್ದು, ರಿಯಲೈಸೇಷನ್ ಮಾಡ್ಕೊಳ್ತಕ್ಕಂಥದ್ದು, ಈ ರೀತಿ ಅರ್ಥಗಳೆಲ್ಲ ಸಾಕಷ್ಟು ವಿವರಣೆಗಳನ್ನ ಕೊಟ್ಟಿರ್ತಾರೆ. ಹಾಗಾಗಿ ಯಾವುದೇ ವೀಕ್ಷಕರು ಈ ಹೆಸರಿನ ಆಧಾರದಲ್ಲೇ ನೀವು ಗೊಂದಲ ಮಾಡ್ಕೊಳ್ಳತಕ್ಕಂಥ ಅವಶ್ಯಕತೆ ಇಲ್ಲ. ಎರಡನೇದು ಸಂಖ್ಯಾಬಲ ಅನ್ನೋದು ನಾವು ನೋಡ್ಲೇಬೇಕಾಗುತ್ತೆ. 2026 ಅಂತ ತಗೊಂಡಾಗ ಟೋಟಲ್ ನಂಬರ್ ಏನ್ ಬರುತ್ತೆ ಅನ್ನೋದು ನ್ಯೂಮರಾಲಜಿ ಪ್ರಕಾರ ಕ್ಯಾಲ್ಕುಲೇಷನ್ ಮಾಡ್ಲೇಬೇಕು. ಈಗ 2025 ತಗೊಂಡಾಗ ಏನಾಯ್ತು, ನಮ್ಗೆ ಒಟ್ಟು ಸಂಖ್ಯೆಗಳನ್ನು ನಾವು ಕೂಡಿದಾಗ 2 0 2 5 ಇಷ್ಟು ಆಡ್ ಮಾಡಿದ್ರೆ ಎಷ್ಟು ಬಂತು, 9 ಬಂತು ನಮ್ಗೆ ಸಂಖ್ಯೆ. 9 ಅಂತಂದ್ರೆ ಕುಜನ ಸಂಖ್ಯೆ ಅಂತ ಹೇಳ್ತೀವಿ. ಕುಜ ಅಂತಂದ್ರೆ ಯುದ್ಧಕಾರಕ ಮತ್ತು ಕೋಪಿಷ್ಠ ಮತ್ತು ಘರ್ಷಣೆಗಳನ್ನು ತಂದುಕೊಡ್ತಕ್ಕಂಥವನು, ಈ ರೀತಿ ಎಲ್ಲ ವ್ಯಾಖ್ಯಾನಗಳನ್ನ ಕೊಡ್ತೀವಿ. ಹಾಗಾಗಿ ಕಳೆದ ವರ್ಷ ನಾವು ಸುಮಾರು ದುರಂತಗಳು, ಅಗ್ನಿ ದುರಂತಗಳು ಮತ್ತು ಜನಗಳು ಸೇರಿದಾಗಲೆಲ್ಲ ಏನಾದ್ರೂ ಒಂದು ಅಲ್ಲೋಲ ಕಲ್ಲೋಲ ಆಗ್ತಕ್ಕಂಥದ್ದು, ವಿಮಾನ ಪತನ ಆಯ್ತು ನೀವು ಹೇಳಿದಾಗೆ, ಈ ತರದ್ದೆಲ್ಲ ಕುಜನ ಪ್ರಭಾವ ಇರುತ್ತೆ. ಅಂದ್ರೆ ರೂಲಿಂಗ್ ಪ್ಲಾನೆಟ್ ಯಾರು ಆ ವರ್ಷಕ್ಕೆ ಅನ್ನೋದು ನಾವು ನೋಡ್ಬೇಕಾಗತ್ತೆ. ಸೊ ಆ ಒಂದು ಗ್ರಹದ ಪ್ರಭಾವ ಹೆಚ್ಚಾಗಿರುತ್ತೆ. ಅದೇ ಈ ವರ್ಷ ತಗೊಂಡಾಗ ಏನಾಗುತ್ತೆ, 2026 ಅಂತ ತಗೊಂಡಾಗ 2 0 2 6 ಎಲ್ಲ ಆಡ್ ಮಾಡಿದ್ರೆ 10 ಬರುತ್ತೆ. ಸೊ ಆ ಡಬಲ್ ಡಿಜಿಟ್ ನ ಮತ್ತೆ ನಾವು ಸಿಂಗಲ್ ಡಿಜಿಟ್ ಗೆ ರೆಡ್ಯೂಸ್ ಮಾಡ್ಬೇಕಾಗುತ್ತೆ. ಸೊ 10ನ 1 + 0 ಆಡ್ ಮಾಡಿದಾಗ ಎಷ್ಟು ಬರುತ್ತೆ, 1 + 0 ಎಷ್ಟು ಬರುತ್ತೆ ಆಡ್ ಮಾಡಿದಾಗ 10 + 1 1 + 0 ನ ಆಡ್ ಮಾಡಿದ್ರೆ ಒಂದೇ ಬರುತ್ತಲ್ವಾ. ಸೊ ಈ ವರ್ಷದ ಸಂಖ್ಯೆ ಎಷ್ಟು ಅಂತಂದ್ರೆ 1 ನಂಬರ್ 1 ಆಗಿರುತ್ತೆ ಇದು. ಈ ನಂಬರ್ 1 ಸಂಖ್ಯೆ ಮತ್ತೆ ಯಾವಾಗ ಬರುತ್ತೆ ಅಂದ್ರೆ ಇನ್ನು 9 ವರ್ಷಗಳ ನಂತರನೇ ಬರೋದು. 2035 ಬರುತ್ತೆ. ನೀವು ಆಡ್ ಮಾಡ್ಕೊಳ್ಳಿ. 2035 ತಗೊಂಡ್ರೆ ನಾವು 2 3 5 ಆಗುತ್ತೆ. 5 + 5 10 ಆಗುತ್ತೆ. 10 + 3 13 ಅಲ್ಲ 2035 ಅಂದಾಗ 4 ನಂಬರ್ ಇದೆಯಮ್ಮ ಅಲ್ಲಿ. 2 + 0 + 3 + 5 ಇಷ್ಟು ಆಡ್ ಮಾಡಿದ್ರೆ ಎಷ್ಟು ಬರುತ್ತೆ ನಮಗೆ, 10 ಬರುತ್ತೆ. ಡಬಲ್ ಡಿಜಿಟ್ ಬಂತು. ಆ ಡಬಲ್ ಡಿಜಿಟ್ ನ ಮತ್ತೆ ಸಿಂಗಲ್ ಅದನ್ನ ಮತ್ತೆ ಸಿಂಗಲ್ ಡಿಜಿಟ್ ಆಗಿ ರೆಡ್ಯೂಸ್ ಮಾಡ್ಬೇಕಂದ್ರೆ 10ನ 1 + 0 ಆಗಿ ಮಾಡ್ಕೋಬೇಕು. ಆಗ 1 ಬರುತ್ತೆ. ಸೊ ನಂಬರ್ 1 ಇರುವಂತ ವರ್ಷ ಮತ್ತೆ ಯಾವಾಗ ಬರುತ್ತೆ ನಿಮ್ಗೆ ಅಂದ್ರೆ ಇನ್ನು 9 ವರ್ಷ ಕಾಯ್ಬೇಕು ನೀವು. ಇದು ನಂಬರ್ 1 ಇಯರ್ ಇವತ್ತು ಬಂದಿದೆ 2026. ಈ ನಂಬರ್ 1 ಗೆ ರೂಲಿಂಗ್ ಪ್ಲಾನೆಟ್ ಯಾರು ಅಂದ್ರೆ ಸೂರ್ಯ ಆಗಿರ್ತಾನೆ. ಸೊ ಎಲ್ಲಾ ಗ್ರಹಗಳಲ್ಲಿ ತುಂಬಾ ಪ್ರಭಾವಶಾಲಿ ಆಗಿರತಕ್ಕಂಥವನು ರಾಜ ಯಾರು ಅಂತಂದ್ರೆ ಸೂರ್ಯನೇ ಆಗಿರ್ತಾನೆ. ಸೂರ್ಯ ಪವರ್ ಅನ್ನ ತೋರಿಸ್ತಾನೆ, ಅಧಿಕಾರವನ್ನು ತೋರಿಸ್ತಾನೆ, ಪರಿವರ್ತನೆಯನ್ನು ತೋರಿಸ್ತಾನೆ, ಕಂಟ್ರೋಲ್ ಅನ್ನ ತೋರಿಸ್ತಾನೆ. ಸೊ ಇಷ್ಟೆಲ್ಲವೂ ಸಹ ಸಾಕಷ್ಟು ಪಾಸಿಟಿವ್ ಆಗಿರ್ತಕ್ಕಂಥ ಅಂಶಗಳನ್ನ ಈ ವರ್ಷದಲ್ಲಿ ನಾವು ನೋಡ್ತೀವಿ ನಾವು. ಸೊ ಇದು ಯಾವ ರಾಶಿಗೆ ಒಳ್ಳೇದಾಗುತ್ತೆ, ಯಾವ ರಾಶಿ ಕೆಟ್ಟದಾಗುತ್ತೆ ಅನ್ನೋದನ್ನ ಮುಂದಿನ ಹಂತದಲ್ಲಿ ವಿಶ್ಲೇಷಣೆಯನ್ನು ಮಾಡ್ತೀವಿ. ಕುಜನಿಗೆ ಕಂಪೇರ್ ಮಾಡಿದ್ರೆ 2025 ಮಂಗಳ ಗ್ರಹದ ಒಂದು ವರ್ಷಕ್ಕೆ ಕಂಪೇರ್ ಮಾಡಿದ್ರೆ ಈ ವರ್ಷ ಸಾಕಷ್ಟು ಉತ್ತಮವಾಗಿರುತ್ತೆ ಅಂತ ನಾವು ಹೇಳ್ಬೋದು. ನಾವು ರಾಶಿ ಫಲಗಳ ಬಗ್ಗೆ ಮಾತನಾಡ್ತಾ ಹೋಗೋಣ. ಮೊದಲಿಗೆ ಮೇಷ ರಾಶಿಯ ಬಗ್ಗೆ ತಿಳಿಸ್ಕೊಡೋದಾದ್ರೆ. ಖಂಡಿತ ಅಮ್ಮ. ಮೇಷರಾಶಿನವರಿಗೆ ಪ್ರಮುಖವಾಗಿ 12ನೇ ಮನೆಯಲ್ಲಿ ಶನಿಯ ಸಂಚಾರ ಮತ್ತು ಜೂನ್ ವರೆಗೂ ಸಹ 3ನೇ ಮನೆಯಲ್ಲಿ ಗುರುವಿನ ಸಂಚಾರ, ಜೂನ್ ನಂತರ ವರ್ಷಾಂತ್ಯದವರೆಗೂ ಸಹ ಕರ್ಕಾಟಕದಲ್ಲಿ 4ನೇ ಮನೆಯಲ್ಲಿ ಗುರುವಿನ ಸಂಚಾರ, 11ನೇ ಮನೆಯಲ್ಲಿ ರಾಹು, 5ನೇ ಮನೆಯಲ್ಲಿ ಕೇತು, ಈ ರೀತಿ ಗ್ರಹಗತಿಗಳು ಇರುತ್ತೆ. ಸೊ ಇದು ಒಂದು ರೀತಿಯಲ್ಲಿ ಹೇಳ್ಬೇಕು ಇವ್ರಿಗೆ ಅಂತಂದ್ರೆ ಶನಿ ಬಿಟ್ರೆ ಮಿಕ್ಕ ಎಲ್ಲಾ ಗ್ರಹಗಳು ಸಹ ಇವರಿಗೆ ಪಾಸಿಟಿವ್ ಆಗಿದೆ ಅಂತ ಹೇಳ್ಬೇಕಾಗುತ್ತೆ ನಾವು. ಮೊದಲನೇದಾಗಿ ಇವರಿಗೆ 7.5 ನಡೀತಾ ಇದೆ ಮೇಷರಾಶಿನವರಿಗೆ. ಈ ವಿಚಾರದ ಬಗ್ಗೆ ಗಮನ ತಗೊಳ್ಳೇಬೇಕಾಗುತ್ತೆ ಮೇಷರಾಶಿನವರು. ಯಾಕಂದ್ರೆ ಅದರಲ್ಲೂ ಸಹ 30 ವರ್ಷ ವಯೋಮಾನಕ್ಕಿಂತ ಕಡಿಮೆ ಇರತಕ್ಕಂಥವ್ರು ಇವರು ತುಂಬಾ ಜಾಗ್ರತೆಯಿಂದ ಇರಬೇಕು. ಯಾಕಂದ್ರೆ ಅವ್ರ ಲೈಫ್ ನಲ್ಲಿ ಫಸ್ಟ್ ಟೈಮ್ 7.5 ಬರ್ತಾ ಇರುತ್ತೆ. ಇದು 2ನೇ ಬಾರಿ ಮೇಷರಾಶಿನವರಿಗೆ 30 ವರ್ಷಕ್ಕಿಂತ ಕಡಿಮೆ ವಯಸ್ಸಿರುವಂತವರಿಗೆ, 2ನೇ ಬಾರಿ 3ನೇ ಬಾರಿ 30 ವರ್ಷ ದಾಟಿರ್ತಕ್ಕಂಥವ್ರಿಗೆ ಈ 7.5 ಅನ್ನೋದು 2ನೇ ಬಾರಿ 3ನೇ ಬಾರಿ ಬರ್ತಾ ಇರುತ್ತೆ. 2ನೇ ಬಾರಿ 3ನೇ ಬಾರಿ ಬರುವಂತ 7.5 ಸಂಪತ್ ಶನಿ ಅಂತ ಕರೀತಾರೆ, ಉಕ್ಕು ಶನಿ ಅಂತ ಕರೀತಾರೆ. ಅದು ನಮಗೆ ಕೆಟ್ಟದಕ್ಕಿಂತ ಒಳ್ಳೇದನ್ನೇ ಮಾಡುತ್ತೆ. ಯಾಕಂದ್ರೆ ಆಲ್ರೆಡಿ ಒಂದ್ಸಲ ಪಾಠ ಕಲಿಸ್ಬಿಟ್ಟಿರ್ತಾನೆ ಶನೈಶ್ಚರ. 1ನೇ ಬಾರಿ 7.5 ಬಂದಾಗ, ಅರ್ಧಾಷ್ಟಮ ಶನಿ ಬಂದಾಗ, ಪಂಚಮ ಶನಿ ಬಂದಾಗ, ಅಷ್ಟಮ ಶನಿ ಬಂದಾಗ ಎಲ್ಲ ನಮ್ಮನ್ನ ಸಾಕಷ್ಟು ಬದಲಾವಣೆ ಮಾಡ್ಬಿಟ್ಟಿರ್ತಾನೆ. ಸೊ ಈ ಸರ್ತಿ ನಾವು ಪ್ರಿಪೇರ್ಡ್ ಆಗಿರ್ತೀವಿ. ಸೊ 2ನೇ ಬಾರಿ 7.5 ಯಾರಿಗಾದ್ರೂ ಬರ್ತಾ ಇದೆ ಲೈಫ್ ನಲ್ಲಿ ಅಂದ್ರೆ ಮೇಷರಾಶಿನವರು ಖುಷಿಯಾಗಿರಿ, ಏನು ತೊಂದರೆ ಆಗೋದಿಲ್ಲ, ಒಳ್ಳೇದೇ ಆಗುತ್ತೆ, ಟಾಪ್ ಲೆವೆಲ್ಗೆ ಹೋಗ್ತೀರಾ ಜೀವನದಲ್ಲಿ.
ಈ ಸೆಕೆಂಡ್ ಟೈಮ್ ಸಾಡೆ ಸಾತಿ ಅನ್ನುವಂಥದ್ದು ಅಥವಾ ಥರ್ಡ್ ಟೈಮ್ ಸಾಡೆ ಸಾತಿ 50ನೇ ವಯೋಮಾನ 60ನೇ ವಯೋಮಾನದಲ್ಲಿ ಇರ್ತಕ್ಕಂಥವ್ರು ಇರ್ತಾರೆ, ಅವ್ರುಗಳಿಗೆ 3ನೇ ಸಲ ಸಾಡೆ ಸಾತಿ ಬರ್ತಾ ಇರುತ್ತೆ, ಒಳ್ಳೇದಾಗುತ್ತೆ. ಮೊದಲನೇ ಸಲ ಸಾಡೆ ಸಾತಿ ಬರ್ತಾ ಇರ್ತಕ್ಕಂಥವ್ರು ಮಾತ್ರ ಬಹಳ ವಿಚಾರಗಳಲ್ಲಿ ಜಾಗೃತಿಯಿಂದ ಇರಬೇಕಾಗುತ್ತೆ. ಮುಖ್ಯವಾಗಿ ಏನಂತಂದ್ರೆ ನಿಮಗೆ ಕರ್ಮಸ್ಥಾನಾಧಿಪತಿ ಏಕಾದಶ ಸ್ಥಾನಾಧಿಪತಿ ಆದಂತ ಶನೈಶ್ಚರ ವ್ಯಯಸ್ಥಾನದಲ್ಲಿ ಕೂತ್ಕೊಂಡಿರ್ತಕ್ಕಂಥದ್ದು. ಇದರ ಪರಿಣಾಮಗಳೇನಾಗುತ್ತೆ, ಕೆಲಸದಲ್ಲಿ ಸ್ವಲ್ಪ ತೊಂದರೆಗಳಾಗ್ತಕ್ಕಂಥದ್ದು. ನೀವು ಮಾಡೋ ಕೆಲಸಗಳಲ್ಲಿ ಸ್ವಲ್ಪ ಎಷ್ಟೇ ಎಫರ್ಟ್ ಹಾಕಿದ್ರು ಸಹ ಅದನ್ನು ಯಾರು ಗುರುತಿಸೋದಿಲ್ಲ. ಅದಕ್ಕೆ ಬರ್ಬೇಕಾಗಿರ್ತಕ್ಕಂಥ ಒಂದು ರಿಸಲ್ಟ್ಸ್ ಏನಿರುತ್ತೆ, ಒಂದು ಅದಕ್ಕೆ ನಿಮ್ಗೆ ಸಿಗ್ಬೇಕಾಗಿರ್ತಕ್ಕಂಥ ಒಂದು ಬೆನಿಫಿಟ್ಸ್ ಆಗ್ಲಿ ಯಾವುದು ಸಹ ಸಿಗೋದಿಲ್ಲ ಸಕಾಲದಲ್ಲಿ. ಸೊ ನೀವು ಪ್ರಯತ್ನ ಮಾಡ್ತಾ ಇರ್ತೀರಾ. ಈಗ ಹೇಗೆ ಅಂತಂದ್ರೆ ಒಂದು ಬಾವಿ ತೋಡ್ದಂಗೆ, ನಾವು 100 ಅಡಿ ಆಯ್ತು, 200 ಅಡಿ ಆಯ್ತು, 300 ಅಡಿ ಆಯ್ತು, ನೀರು ಬರಲಿಲ್ಲ, ಶ್ರಮ ಮಾತ್ರ ಆಗ್ತಾ ಇದೆ, ಕಲ್ಲು ಮಣ್ಣು ಮಾತ್ರ ಸಿಗ್ತಾ ಇದೆ, ಆ ತರ ಇರುತ್ತೆ. ಆದ್ರೆ 301ನೇ ಅಡಿನಲ್ಲಿ ನೀರು ಇರುತ್ತೆ, ಅದು ನಿಮಗೆ ಗೊತ್ತಿರೋದಿಲ್ಲ. ಆ ಪ್ರಯತ್ನ 300 ಅಡಿಗೆ ನೀವು ಬಿಟ್ಬಿಟ್ರೆ ಇಲ್ಲಿವರೆಗೂ ಹಾಕಿರೋ ಪ್ರಯತ್ನಗಳು ಎಫರ್ಟ್ಸ್ ಎಲ್ಲವೂ ಸಹ ವೇಸ್ಟ್ ಆಗೋಗುತ್ತೆ. ಸ್ವಲ್ಪ ತಾಳ್ಮೆಯಿಂದ ನೀವು ನಡ್ಕೋಬೇಕಾಗುತ್ತೆ. ಜೊತೆಗೆ 12ನೇ ಮನೆ ಅಂದ್ರೆ ಶಯನಸ್ಥಾನ ಆಗಿರೋದ್ರಿಂದ ನಿದ್ರಾಸ್ಥಾನ ಶಯನಸ್ಥಾನ ಅಂತ ಹೇಳ್ತೀವಿ. ಕೆಲವರಿಗೆ ನಿದ್ರೆಗೆ ಸಂಬಂಧಪಟ್ಟ ಕೆಲವು ಸಮಸ್ಯೆಗಳಾಗ್ತಕ್ಕಂಥದ್ದು, ನಿದ್ರಾಹೀನತೆ ಇನ್ಸೋಮ್ನಿಯಾ ಅಂತ ಹೇಳ್ತೀವಿ, ಆ ಸಮಸ್ಯೆ ಆಗ್ತಕ್ಕಂಥ ಸಾಧ್ಯತೆ ಇರುತ್ತೆ. ಕೆಟ್ಟ ಕನಸುಗಳು ಮೇಲಿಂದ ಮೇಲೆ ತುಂಬಾ ಬರುವಂತ ಒಂದು ಸಾಧ್ಯತೆಗಳು ಸಹ ಇರುತ್ತೆ. ಜೊತೆಗೆ ಒಂದು ರೀತಿಯಲ್ಲಿ ಹೇಳ್ಬೇಕು ಅಂದ್ರೆ ಹತಾಶ ಮನೋಭಾವ ನಿಮ್ಮಲ್ಲಿ ಜಾಸ್ತಿ ಆಗ್ತಾ ಹೋಗುತ್ತೆ. ಅಂದ್ರೆ ಏನು ಸಾಧನೆ ಮಾಡಿಲ್ಲ, ಏನು ಅಚೀವ್ ಮಾಡೋಕ್ಕಾಗಿಲ್ಲ ಇನ್ನು ಲೈಫ್ ನಲ್ಲಿ, ನಾನು ಏನೋ ಅನ್ಕೊಂಡು ಬಂದೆ ಈ ಫೀಲ್ಡ್ಗೆ ಅಥವಾ ಈ ಒಂದು ಕ್ಷೇತ್ರಕ್ಕೆ ಬಂದಿದ್ದೀನಿ, ಇನ್ನೂ ಏನೂ ಮಾಡೋಕ್ಕಾಗಿಲ್ಲ ಅಂತ ಎಲ್ಲೋ ಒಂದು ಇನ್ಸೆಕ್ಯೂರಿಟಿ, ಒಂದು ಡೆಸ್ಪರೇಟ್ ಮೈಂಡ್ ಸೆಟ್ ಅನ್ನೋದು ನಿಮ್ಮಲ್ಲಿ ಬರುವಂತ ಸಾಧ್ಯತೆಗಳಿರುತ್ತೆ. ಇದೆಲ್ಲದಕ್ಕೆ ಪರಿಹಾರ ಅಂತಂದ್ರೆ ಆಂಜನೇಯನ ಸ್ಮರಣೆ ಆಗಿರುತ್ತೆ. ಹನುಮಾನ್ ಚಾಲೀಸ ಹೇಳ್ಕೊಳ್ತಕ್ಕಂಥದ್ದು, ಆಂಜನೇಯ ದಂಡಕವನ್ನು ಹೇಳ್ಕೊಳ್ತಕ್ಕಂಥದ್ದು, ಹರಿವಾಯು ಸ್ತುತಿನಲ್ಲಿ ಆಂಜನೇಯನಿಗೆ ನಿಮ್ಮ ನಕ್ಷತ್ರಕ್ಕೆ ಸಾಧನ ತಾರೆ ಇರತಕ್ಕಂಥ ದಿವಸ. ನಿಮ್ಮ ನಕ್ಷತ್ರ ಅಂದ್ರೆ ಮೇಷರಾಶಿಯಲ್ಲಿ 3 ನಕ್ಷತ್ರಗಳು ಬರುತ್ತೆ. ಅಶ್ವಿನಿ ನಕ್ಷತ್ರದ 4 ಪಾದಗಳು, ಭರಣಿ ನಕ್ಷತ್ರದ 4 ಪಾದಗಳು, ಕೃತಿಕಾ ನಕ್ಷತ್ರದ 1ನೇ ಪಾದ. ಇದಿಷ್ಟು ಜನಗಳು ನಿಮ್ಮ ನಕ್ಷತ್ರಕ್ಕೆ ಸಾಧನ ತಾರೆ ಇರೋ ದಿವಸ ಆಂಜನೇಯನಿಗೆ ಹರಿವಾಯು ಸ್ತುತಿನಲ್ಲಿ ನೀವು ಕ್ಷೀರಾಭಿಷೇಕವನ್ನು ಮಾಡಿಸಿ, ಸಿಂಧೂರ ಅಲಂಕಾರವನ್ನು ಮಾಡಿಸಿ, ಆ ಸಿಂಧೂರವನ್ನ ಹಣೆಯಲ್ಲಿ ನೀವು ಧಾರಣೆಯನ್ನು ಮಾಡ್ಕೊಳ್ಳೋದ್ರಿಂದ ಶನಿಯಿಂದ ಉಂಟಾಗಬಹುದಾದಂಥ ದೋಷಗಳೆಲ್ಲವೂ ಸಹ ನಿಮಗೆ ಬಹುತೇಕ ನಿವಾರಣೆ ಆಗುತ್ತೆ. ಬೇರೆ ಗ್ರಹಗಳು ನೋಡಿದ್ದಾದಲ್ಲಿ 3ನೇ ಮನೆಯಲ್ಲಿರತಕ್ಕಂಥ ಗುರು ನಿಮ್ಮ ಪರಾಕ್ರಮವನ್ನು ಜಾಸ್ತಿ ಮಾಡ್ತಾನೆ. ನಿಮ್ಮಲ್ಲಿರತಕ್ಕಂಥ ಇನ್ನರ್ ಸ್ಟ್ರೆಂತ್ ಅಂತ ಏನು ಹೇಳ್ತೀವಿ, ಅದು ಸಕಾಲಕ್ಕೆ ಹೊರಗಡೆ ವ್ಯಕ್ತವಾಗಿ ನಿಮ್ಮ ಕೆಪಾಸಿಟಿ ಏನು ಅನ್ನೋದು ಎಲ್ರಿಗೂ ಸಹ ಗೊತ್ತಾಗುತ್ತೆ. ನಿಮ್ಮ ಒಡ ಹುಟ್ಟಿದವ್ರ ಜೊತೆ ಇರತಕ್ಕಂಥ ಸಂಬಂಧಗಳು ಜಾಸ್ತಿ ಇನ್ನೂ ಗಟ್ಟಿ ಆಗ್ತಾ ಹೋಗುತ್ತೆ. ಅವ್ರ ಬಗ್ಗೆ ನೀವು ಇನ್ನಷ್ಟು ರೆಸ್ಪಾನ್ಸಿಬಲ್ ಆಗ್ತಾ ಹೋಗ್ತೀರಾ. ಈ ಸಮಯದಲ್ಲಿ ಮನೆಯಲ್ಲಿ ನೀವು 3ನೇ ಮಗುನೋ 4ನೇ ಮಗುನೋ ಆಗಿರ್ತೀರಾ, ಆದ್ರೆ ದೊಡ್ಡಣ್ಣನ ತರ ದೊಡ್ಡಕ್ಕನ ತರ ಬಿಹೇವ್ ಮಾಡ್ತೀರಾ. ಅಕ್ಕನ ಜವಾಬ್ದಾರಿನೋ ಅಣ್ಣನ ಜವಾಬ್ದಾರಿನೋ ತಗೊಂಡ್ಬಿಟ್ಟು ನೀವೇ ಹಿರಿ ಮಗಳಾಗಿ ಹೋಗ್ತೀರಾ ಈ ಸಮಯದಲ್ಲಿ. ಇದೆಲ್ಲ ಗುರು ಕೊಡತಕ್ಕಂತ ಒಂದು ಪಾಸಿಟಿವ್ ಅಂಶಗಳಾಗಿರುತ್ತೆ. ಹಾಗೆ 4ನೇ ಮನೆಗೆ ಗುರು ಬಂದಾಗ ವಿದ್ಯಾಸ್ಥಾನಕ್ಕೆ ಬರ್ತಾನೆ. ಅದ್ಭುತವಾದಂಥ ಯಶಸ್ಸನ್ನು ವಿದ್ಯಾರ್ಥಿಗಳು ಪಡ್ಕೊಳ್ತೀರಾ. ಯಾರ್ಯಾರು ಪೋಸ್ಟ್ ಗ್ರಾಜುಯೇಷನ್ ಮಾಡಬೇಕು, ಮಾಸ್ಟರ್ ಡಿಗ್ರಿ ಮಾಡಬೇಕು, ಅಬ್ರಾಡ್ ಹೋಗ್ಬಿಟ್ಟು ಕಲ್ತ್ಕೊಂಡು ಬರಬೇಕು, ಈ ಥರದ ಒಂದು ಅಪೇಕ್ಷೆಗಳು ಇಟ್ಕೊಂಡಿರ್ತೀರಾ, ನಿಮ್ಮೆಲ್ರಿಗೂ ಅಷ್ಟೇ ಒಳ್ಳೇದಾಗುತ್ತೆ, ಏನು ಸಮಸ್ಯೆ ಇರೋದಿಲ್ಲ. ಮತ್ತು ವಿದ್ಯಾಸ್ಥಾನದಲ್ಲಿ ಸುಖ ಸ್ಥಾನದಲ್ಲಿರತಕ್ಕಂಥ ಗುರುವಿನ ನೇರ ದೃಷ್ಟಿ ನಿಮ್ಮ ಉದ್ಯೋಗ ಸ್ಥಾನದ ಮೇಲೆ ಬೀಳೋದ್ರಿಂದ ಉದ್ಯೋಗದಲ್ಲೂ ಅಷ್ಟೇ ಸಾಕಷ್ಟು ಬಡ್ತಿ ಆಗುತ್ತೆ ಈ ಸಮಯದಲ್ಲಿ ಗುರುವಿನ ಪ್ರಭಾವದಿಂದ. ಇನ್ನು ರಾಹುಕೇತು ಸಂಚಾರ ನೋಡಿದ್ದಾದಲ್ಲಿ 11ನೇ ಮನೆಯಲ್ಲಿರತಕ್ಕಂಥ ರಾಹು ಅನಿರೀಕ್ಷಿತವಾದಂಥ ಲಾಭಗಳನ್ನ ಕೊಡಿಸ್ತಾನೆ ನಿಮಗೆ. 11ನೇ ಮನೆ ಅಂದ್ರೆ ಲಾಭಸ್ಥಾನ, ಪ್ರೇಮಾನುರಾಗ ಸ್ಥಾನ ಅಂತ ಹೇಳ್ತೀವಿ. ಒಂದಷ್ಟು ತುಂಬಾ ಆಪ್ತವಾದ ವ್ಯಕ್ತಿಗಳು ನಿಮಗೆ ಈ ಸಮಯದಲ್ಲಿ ನಿಮ್ಮ ಸರ್ಕಲ್ ನಲ್ಲಿ ಬರ್ತಾರೆ. ಅವರು ತೋರಿಸ್ತಕ್ಕಂಥ ಪ್ರೀತಿ ಆಗ್ಲಿ ವಿಶ್ವಾಸ ಆಗ್ಲಿ ತುಂಬಾ ಹೊಸದಾಗಿರುತ್ತೆ, ತುಂಬಾ ವಿಶೇಷವಾಗಿರುತ್ತೆ ನಿಮಗೆ. ಆದ್ರೆ ಸ್ವಲ್ಪ ಜಾಗ್ರತೆಯಿಂದ ಇದನ್ನ ನೀವು ಹ್ಯಾಂಡಲ್ ಮಾಡೋದನ್ನ ಕಲ್ತ್ಕೋಬೇಕಾಗುತ್ತೆ. ಯಾಕಂದ್ರೆ ರಾಹು ಅಂದ್ರೆ ಇಲ್ಯೂಷನ್ ಅಂತ ಹೇಳ್ತೀವಿ. ಎಷ್ಟೋ ಬಾರಿ ನಮ್ಮ ಲೈಫ್ ನಲ್ಲಿ ಯಾರೋ ಬರ್ತಾರೆ, ನಮ್ಗೆ ಇಲ್ಲಿವರೆಗೂ ಯಾರು ತೋರಿಸದೇ ಇರತಕ್ಕಂಥ ಪ್ರೀತಿ ವಿಶ್ವಾಸ ಅವೆಲ್ಲವನ್ನು ತೋರಿಸ್ಬಿಡ್ತಾರೆ. ಅದು ತಾತ್ಕಾಲಿಕ ಆಗಿರುತ್ತೆ, ಸ್ವಲ್ಪ ದಿವಸ ಅಷ್ಟೇ. ಆಮೇಲೆ ಅವ್ರ ಬಿಹೇವಿಯರೇ ಚೇಂಜ್ ಆಗೋಗುತ್ತೆ. ನಾವು ಇದೇ ಶಾಶ್ವತ, ಇವ್ರ ಲೈಫ್ ಲಾಂಗ್ ನಾನು ಹೀಗೆ ನಡ್ಕೊಳ್ತಾರೆ ಅಂತ ಹೇಳಿ ನಮ್ಮ ಪರ್ಸನಲ್ ವಿಷಯಗಳೆಲ್ಲ ಅವ್ರ ಜೊತೆ ಶೇರ್ ಮಾಡ್ಕೊಂಡ್ಬಿಡ್ತೀವಿ, ತುಂಬಾ ಕ್ಲೋಸ್ ಆಗ್ಬಿಡ್ತೀವಿ. ನಾಳೆ ಸಮಸ್ಯೆ ಆಗುತ್ತೆ. ಎಸ್ಪೆಷಲಿ ಇವತ್ತು ಸಾಮಾಜಿಕ ಜಾಲತಾಣದ ಒಂದು ಯುಗದಲ್ಲಿ ನಾವು ಜೀವನವನ್ನು ಮಾಡ್ತಾ ಇದೀವಿ. ವೈಯಕ್ತಿಕ ವಿಚಾರಗಳನ್ನು ಯಾರ ಜೊತೆ ಶೇರ್ ಮಾಡ್ಕೊಳ್ಳೋಕೆ ಹೋಗ್ಬೇಡಿ, ಜಾಗ್ರತೆಯಿಂದ ಇರಬೇಕಾಗುತ್ತೆ. ಲಾಭಾಂಶಗಳ ವಿಚಾರದಲ್ಲಿ ರಾಹು ಒಳ್ಳೇದನ್ನು ಮಾಡ್ತಾನೆ, ಹಲವಾರು ಇನ್ವೆಸ್ಟ್ಮೆಂಟ್ಸ್ ಅಲ್ಲಿ ನಿಮಗೆ ಒಳ್ಳೇದಾಗುತ್ತೆ. ಪಂಚಮದಲ್ಲಿರತಕ್ಕಂಥ ಕೇತು ಮಾತ್ರ ಸ್ವಲ್ಪ ನೀವು ಎಚ್ಚರಿಕೆಯಿಂದ ಇರಬೇಕು ಅನ್ನೋದನ್ನ ತೋರಿಸ್ಕೊಡ್ತಾ ಇದ್ದೇನೆ. ಪಂಚಮ ಸ್ಥಾನ ಅಂತಂದ್ರೆ ಪೂರ್ವ ಪುಣ್ಯ ಸ್ಥಾನ. ಹಿಂದಿನ ಜನ್ಮಗಳಲ್ಲಿ ನೀವು ಮಾಡತಕ್ಕಂಥ ಕೆಲವು ತಪ್ಪುಗಳು ಇರುತ್ತೆ, ಅದು ಯಾರಿಗೂ ಗೊತ್ತಿರೋದಿಲ್ಲ. ಅದನ್ನ ನಾಡಿ ಜ್ಯೋತಿಷ್ಯದಲ್ಲಿ ನಾವು ಕಂಡುಕೊಂಡ್ರೆ ಮಾತ್ರ ಗೊತ್ತಾಗುತ್ತೆ. ಆ ತಪ್ಪುಗಳಿಗೆ ಪ್ರಾಯಶ್ಚಿತ್ತ ಈ ಸಮಯದಲ್ಲಿ ಮಾಡಬೇಕಾದಂತ ಸಂದರ್ಭ ಆಗಿರುತ್ತೆ. ಹಾಗೆ ನಿಮ್ಮ ಮಕ್ಕಳ ಜೊತೆ ಒಡನಾಟ ಸ್ವಲ್ಪ ವ್ಯತ್ಯಾಸಗಳಾಗುವಂತ ಸಾಧ್ಯತೆ, ಅವ್ರಿಗೂ ನಿಮ್ಗೂ ಒಂದು ಸ್ವಲ್ಪ ಡಿಫರೆನ್ಸ್ ಆಫ್ ಒಪಿನಿಯನ್ ಬರುವಂತದ್ದು, ಇಲ್ಲ ಒಂದು ಭಾವನಾತ್ಮಕವಾದಂತ ಒಂದು ದೂರೀಕರಣ ಆಗುವಂಥದ್ದು, ಎಮೋಷನಲ್ ಡಿಸ್ಟೆನ್ಸಿಂಗ್ ಅಂತ ಕರಿತೀವಿ, ಈ ತರ ಆಗುವಂತ ಒಂದು ಸಾಧ್ಯತೆ ಇರುತ್ತೆ. ಇಡೀ ಕುಟುಂಬದವರು ನಿಮ್ಮ ಕುಲದೇವರ ಸನ್ನಿಧಾನಕ್ಕೆ ಹೋಗಿ ಅಲ್ಲಿ ಒಂದು ಪಟ್ಟಾಭಿಷೇಕ ಅಂದ್ರೆ ಶ್ರೀರಾಮ ಪಟ್ಟಾಭಿಷೇಕ ಆಗ್ಬಹುದು, ಕಲ್ಯಾಣೋತ್ಸವ ಆಗಬಹುದು, ಈ ರೀತಿ ಯಾವ್ದಾದ್ರು ಪೂಜೆಯನ್ನು ಮಾಡಿಸ್ಕೊಂಡು ಬಂದಿದ್ದಾದಲ್ಲಿ ಶುಭವಾಗುತ್ತೆ.
ಮುಖ್ಯವಾಗಿ ಮೇಷರಾಶಿನವರು ರೆಡ್ ಕೋರಲ್ ಅಂತ ಒಂದು ಸ್ಟೋನ್ ಬರುತ್ತೆ, ಹವಳ ಅಂತ ಹೇಳ್ತೀವಿ. ಇದನ್ನ ಬಂಗಾರದಲ್ಲಿ ನೀವು ಉಂಗುರ ಮಾಡಿಸಿ ಬಲಗೈನಲ್ಲಿ ಉಂಗುರದ ಬೆರಳಿನ ಧಾರಣೆಯನ್ನು ಮಾಡ್ಕೊಳ್ಳಿ, ಶುಭವಾಗುತ್ತೆ. ನೀವು ಇದರ ಜೊತೆನಲ್ಲಿ ನಾನು ಹೇಳಿರ್ತಕ್ಕಂಥ ಅನುಷ್ಠಾನಗಳನ್ನು ಅನುಸರಿಸಿದ್ದಾದರೂ ಸಹ ಒಳ್ಳೆ ಫಲಿತಾಂಶಗಳನ್ನ ಪಡ್ಕೊಳ್ತೀರಾ. ಓಕೆ ಗುರೂಜಿ, ಮೇಷ ರಾಶಿಯವರಿಗೆ ಯಾವ ಸಂಖ್ಯೆ ಶ್ರೇಷ್ಠ? ಯಾವ ಸಂಖ್ಯೆ ಶ್ರೇಷ್ಠ ಅಂತ ಕೇಳ್ತಾ ಇದ್ದೀರಾ? ನೋಡಿ, ಮೇಷರಾಶಿ ರೂಲಿಂಗ್ ಪ್ಲಾನೆಟ್ ಯಾವುದು ಅಂತ ತೆಗೆದುಕೊಂಡ್ರೆ ನಾವು ಕುಜ ಆಗ್ತಾನೆ. ಸೊ ಕುಜನ ಸಂಖ್ಯೆ ಬಂದು 9. 9ಕ್ಕೆ ಪೂರಕವಾಗಿರತಕ್ಕಂಥ ಸಂಖ್ಯೆಗಳು ಅಂದ್ರೆ 1, 5, 4 ಮತ್ತು 7. ಇದಿಷ್ಟು ಸಹ ಇವರಿಗೆ ಪಾಸಿಟಿವ್ ಆಗಿರುವಂತಹ ಒಂದು ಸಂಖ್ಯೆಗಳಾಗಿರುತ್ತೆ. ಓಕೆ ಗುರೂಜಿ, ಮುಂದಿನ ವೃಷಭ ರಾಶಿ ಬಗ್ಗೆ ಮಾತನಾಡ್ತಾ ಹೋಗೋಣ. ವೃಷಭ ರಾಶಿಯ ಫಲಾನುಫಲತೆ ಬಗ್ಗೆ ತಿಳಿಸ್ಕೊಡ್ಬೋದಾ? ಖಂಡಿತಮ್ಮ. ವೃಷಭ ರಾಶಿ ವಿಚಾರ ತೆಗೆದುಕೊಂಡಿದ್ದಲ್ಲಿ ತುಂಬಾ ಅದ್ಭುತವಾಗಿದೆ ಈ ವರ್ಷ ಅಂತ ಹೇಳ್ಬೋದು. ಯಾವುದೇ ಸಮಸ್ಯೆ ಇಲ್ಲ. ನಾನು ಕಳೆದ ವರ್ಷವೂ ಸಹ ಹೇಳಿದ್ದೆ ವೃಷಭ ರಾಶಿನವರಿಗೆ ಈ ವರ್ಷ ಇನ್ನೂ ಡಬಲ್ ಪಾಸಿಟಿವ್ ಅಂತ ಹೇಳಬೇಕಾಗುತ್ತೆ. ಯಾಕಂದ್ರೆ 11ನೇ ಮನೆಯಲ್ಲಿರತಕ್ಕಂಥ ಶನೈಶ್ಚರ ನಿಮಗೆ ಎಲ್ಲ ರೀತಿಯಲ್ಲೂ ಸಹ ಅನುಕೂಲಗಳನ್ನ ಮಾಡ್ತಾನೆ. ನಿಮಗೆ 9 ಮತ್ತು 10ನೇ ಮನೆ ಅಧಿಪತಿ, ಭಾಗ್ಯಸ್ಥಾನಾಧಿಪತಿ, ಉದ್ಯೋಗ ಸ್ಥಾನಾಧಿಪತಿ ಆಗಿರತಕ್ಕಂಥ ಶನೈಶ್ಚರ ಲಾಭದಲ್ಲಿ ಕೂತ್ಕೊಂಡಿದ್ದಾನೆ. ಕಳೆದ 3 ವರ್ಷ, 5 ವರ್ಷ, 7 ವರ್ಷದಲ್ಲಿ ನೀವು ಹಾಕಿರತಕ್ಕಂಥ ಎಫರ್ಟ್ಸ್ ಏನಿದೆ ಅದೆಲ್ಲದಕ್ಕೆ ರಿಸಲ್ಟ್ಸ್ ನ ಈ ವರ್ಷ ಪಡ್ಕೊಳ್ತೀರಾ. ನಿಮ್ಮ ಡ್ರೀಮ್ ಪ್ರಾಜೆಕ್ಟ್ ಅನ್ನತಕ್ಕಂಥದ್ದು ಏನಿದೆ ಅದು ಈ ವರ್ಷ ಕೈಗೂಡುತ್ತೆ, ಸಾಕಾರವಾಗುತ್ತೆ. ಎಸ್ಪೆಷಲಿ ಫಿಲ್ಮ್ ಲ್ಯಾಂಡ್ ಅಲ್ಲಿ ಇರತಕ್ಕಂಥವ್ರು, ಇನ್ಫ್ಲೂಯೆನ್ಸರ್ಸು, ಮೀಡಿಯಾದಲ್ಲಿ ವರ್ಕ್ ಮಾಡ್ತಕ್ಕಂಥವ್ರು ಮತ್ತು ಪಬ್ಲಿಕ್ ಫೀಲ್ಡ್ ಅಲ್ಲಿ ವರ್ಕ್ ಮಾಡ್ತಾ ಇರತಕ್ಕಂಥ ವ್ಯಕ್ತಿಗಳು ತುಂಬಾ ಈ ವರ್ಷದ ಸ್ವಲ್ಪ ತಾಳ್ಮೆಯಿಂದ ಇರಬೇಕಾಗುತ್ತೆ. ಕಳೆದ 1.5-2 ವರ್ಷದಲ್ಲಿ ನೀವೇನು ಎಫರ್ಟ್ ಹಾಕಿರ್ತೀರಾ ಅದೆಲ್ಲವೂ ನಿಮ್ಗೆ ರಿಸಲ್ಟ್ಸ್ ಬರುತ್ತೆ. ಒಂದು ಸಡನ್ ಚೇಂಜ್, ಒಂದು ಸಡನ್ ಅಪ್ಗ್ರೇಡೇಷನ್ ಅಂತ ಹೇಳ್ತೀವಿ, ಆ ಪ್ರಕಾರ ಮತ್ತೊಂದು ಲೆವೆಲ್ಗೆ ಹೋಗ್ತೀರಾ ಲೈಫ್ ನಲ್ಲಿ. ಚೆನ್ನಾಗಿದೆ. 2ನೇ ಮನೆ ಇರತಕ್ಕಂಥ ಗುರು, ಜೂನ್ ವರೆಗೂ ಸಹ 2ನೇ ಮನೆ ಇರ್ತಾನೆ ಗುರು. ಈ ಸಮಯದಲ್ಲಿ ಕೌಟುಂಬಿಕ ವಿಚಾರಗಳಲ್ಲಿ ನಿಮ್ಮ ಜವಾಬ್ದಾರಿಯನ್ನು ಜಾಸ್ತಿ ಮಾಡ್ತಾನೆ. ದುಡ್ಡು ಕಾಸಿನ ವಿಚಾರಗಳಲ್ಲೂ ಅಷ್ಟೇ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ. ಕೈ ಮೀರಿ ಕೆಲವು ಕಮಿಟ್ಮೆಂಟ್ಸ್ ಅನ್ನು ನೀವು ಮಾಡ್ಕೋಬೇಕಾಗುತ್ತೆ. ನಿಮಗಲ್ಲದೆ ಹೋದ್ರೂ ಸಹ ನಿಮ್ಮ ಹತ್ತಿರದ ವ್ಯಕ್ತಿಗಳಿಗೋಸ್ಕರವಾಗಿ, ಒಡಹುಟ್ಟಿದವರಾಗಬಹುದು, ತಂದೆ ತಾಯಿಗಳಾಗಿರ್ಬೋದು, ಈ ರೀತಿ ಕುಟುಂಬದ ವ್ಯಕ್ತಿಗಳಿಗೋಸ್ಕರವಾಗಿ ನೀವು ಕೆಲವು ಕಮಿಟ್ಮೆಂಟ್ಸ್ ಅನ್ನು ಮಾಡ್ಕೊಳ್ಳೇಬೇಕಾಗುತ್ತೆ. ಅಂದ್ರೆ ಒಳ್ಳೆಯ ವಿಚಾರ, ಅದರಿಂದ ತೊಂದರೆ ಏನಿಲ್ಲ. ಸ್ಟ್ರೆಸ್ ಆಗದೆ ಇರೋ ರೀತಿಯಲ್ಲಿ ಮಾತ್ರ ನೋಡ್ಕೋಬೇಕು ನೀವು ಅಷ್ಟೇ. ಹಾಗೆ ನಿಮ್ಮ ಮಾತಿನಲ್ಲಿ ವಿಶೇಷವಾದ ಬದಲಾವಣೆ ಆಗುತ್ತೆ. ಯಾಕಂದ್ರೆ ವಾಕ್ ಸ್ಥಾನದಲ್ಲಿ ಗುರು ಇದ್ದಾಗ ಒಂದು ಸಡನ್ ಲೆವೆಲ್ ಆಫ್ ಮೆಚೂರಿಟಿ ಅಂತ ಬರುತ್ತೆ ವೃಷಭ ರಾಶಿನವರಿಗೆ. ಇಲ್ಲಿವರೆಗೂ ಇವರು ಮಾತಾಡೋ ರೀತಿನೇ ಒಂಥರ ಇರುತ್ತೆ, ಈಗ ಸಡನ್ ಆಗಿ ತುಂಬಾ ಪ್ರಬುದ್ಧವಾಗಿ ಮಾತನಾಡ್ತಾರೆ. ಆಮೇಲೆ ನೀವು ಹೇಳೋ ಒಂದೊಂದು ಮಾತುಗೂ ಸಹ ವಿಶೇಷವಾದ ಅರ್ಥ ಇರುತ್ತೆ. ನೀವು ಹೇಳೋ ಮಾತನ್ನ ಬೇರೆಯವರು ಗಮನ ಇಟ್ಟು ಕೇಳ್ತಾ ಇರ್ತಾರೆ, ಅದನ್ನ ಅವರು ಸ್ವೀಕಾರ ಮಾಡ್ತಾರೆ. ಸೊ ಎಚ್ಚರಿಕೆಯಿಂದ ನೀವು ಮಾತನಾಡಬೇಕಾಗುತ್ತೆ, ಜವಾಬ್ದಾರಿ ಇರುತ್ತೆ. 3ನೇ ಮನೆಗೆ ಗುರು ಬಂದಾಗಲೂ ಅಷ್ಟೇ ಸಾಕಷ್ಟು ಒಳ್ಳೆಯ ಫಲಿತಾಂಶಗಳನ್ನ ಪಡ್ಕೊಳ್ತೀರಾ ನೀವು. ನಿಮ್ಮ ಪರಾಕ್ರಮ, ನಿಮ್ಮ ಬುದ್ಧಿ, ನಿಮ್ಮ ಜಾಣ್ಮೆ ಎಲ್ಲವೂ ಸಹ ಇನ್ನಷ್ಟು ಬೆಳೆಯುತ್ತೆ. ಅಲ್ಲಿ ಉಚ್ಚ ಗುರು ಇರೋದ್ರಿಂದ ಲಾಭಾಧಿಪತಿ, ಅಷ್ಟಮಾಧಿಪತಿ ಎರಡೂ ಆಗಿರ್ತಾನೆ. ಹಳೆ ಸಾಲಗಳೆಲ್ಲವೂ ಸಹ ತೀರಿಸ್ಕೊಳ್ತೀರಾ ನೀವು ಈ ಸಮಯದಲ್ಲಿ. ಜೊತೆಗೆ ನಿಮ್ಮ ಶತ್ರು ಭಾವದಲ್ಲಿ ಯಾರಾದ್ರೂ ಇದ್ದಂಥ ವ್ಯಕ್ತಿಗಳೆಲ್ಲರೂ ಸಹ ಸ್ವಲ್ಪ ಮೆತ್ತಗಾಗ್ತಾರೆ, ಅವರಿಂದ ಏನೂ ತೊಂದರೆಗಳಾಗೋದಿಲ್ಲ. ಯಾವುದೋ ಕಂಟಕ, ಯಾವುದೊಂದು ಭಯ ನಿಮ್ಮನ್ನ ಕಾಡ್ತಾ ಇರುತ್ತೆ ಸದಾಕಾಲ, ಒಂದು ಫೋಬಿಯಾ ಇರುತ್ತೆ. ಆ ಫೋಬಿಯಾನ ಗೆದ್ಕೊಳ್ತೀರಾ ನೀವು. ನಿಮ್ಮಲ್ಲಿರತಕ್ಕಂಥ ಇನ್ಸೆಕ್ಯೂರಿಟಿ, ನಿಮ್ಮಲ್ಲಿರತಕ್ಕಂಥ ಒಂದು ಸಮಸ್ಯೆಗಳು, ಇದೆಲ್ಲವನ್ನ ನೀವೇ ಅಡ್ರೆಸ್ ಮಾಡಿ ಅದನ್ನು ಗೆದ್ಕೊಳ್ತಕ್ಕಂಥ ವಿಶೇಷವಾದ ಸಮಯ ಉಚ್ಚ ಗುರು ನಿಮಗೆ ಕರ್ಕಾಟಕದಲ್ಲಿ ಬಂದಾಗ ಕೊಡ್ತಾನೆ. ಇನ್ನು 10ನೇ ರಾಶಿಯಲ್ಲಿರತಕ್ಕಂಥ ರಾಹು ಮಾತ್ರ ಕೆಲಸದಲ್ಲಿ ವಿಪರೀತವಾದ ಒತ್ತಡವನ್ನು ಕೊಡ್ತಾನೆ. ಸಾಕಷ್ಟು ಓಡಾಟ, ಸಾಕಷ್ಟು ಅಲೆದಾಟ, ತುಂಬಾ ವ್ಯಕ್ತಿಗಳನ್ನ ಪರಿಚಯ ಮಾಡಿಸ್ತಾನೆ. 10 ಮೀಟಿಂಗ್ ಆದ್ರೆ ಅದರಲ್ಲಿ ಸಕ್ಸಸ್ಫುಲ್ ಆಗಿರೋದು 3-4 ಮಾತ್ರ ಆಗಿರುತ್ತೆ. ಇನ್ನು ಮಿಕ್ಕಿದ ವ್ಯರ್ಥ ಆಯ್ತು ಅಂತ ಅನ್ಕೋಬೇಕಾಗಿರೋದಿಲ್ಲ. ಈ ಕ್ಷಣಕ್ಕೆ ಫಲಿತಾಂಶ ಕೊಡೋದಿಲ್ಲ. ನೆಟ್ವರ್ಕಿಂಗ್ ಜಾಸ್ತಿ ಆಗ್ತಾ ಹೋಗುತ್ತೆ, ರಿಸಲ್ಟ್ಸ್ ಕಡಿಮೆ ಇರುತ್ತೆ. 4ನೇ ಮನೆಯಲ್ಲಿರತಕ್ಕಂಥ ಕೇತು ಮಾತ್ರ ಮಾನಸಿಕ ಚಿಂತೆಯನ್ನು ಜಾಸ್ತಿ ಮಾಡ್ತಾ ಇರ್ತಾನೆ. ಯಾವುದೋ ಒಂದು ವಿಚಾರಕ್ಕೆ ಕೊರಗು, ಯಾವುದೋ ಒಂದು ರೀತಿಯ ಮಾನಸಿಕ ಸೌಖ್ಯವನ್ನ, ಖಿನ್ನತೆಯನ್ನ ಆಗಿಂದಾಗ ತಂದ್ಕೊಡ್ತಕ್ಕಂಥ ಸಾಧ್ಯತೆ ಇರುತ್ತೆ. ಎಸ್ಪೆಷಲಿ ಹೆಣ್ಮಕ್ಳು, ಒಂದು 30-40-42 ವಯೋಮಾನದಲ್ಲಿರತಕ್ಕಂಥ ಹೆಣ್ಮಕ್ಳು ಒಂದು ಡಿಪ್ರೆಷನ್ಗೆ ತುತ್ತಾಗುವಂತ ಒಂದು ಸಾಧ್ಯತೆ ಇರುತ್ತೆ. ಈ ಬಗ್ಗೆ ಸ್ವಲ್ಪ ಜಾಗ್ರತೆ ಇರಬೇಕಾಗುತ್ತೆ. ಫಲಿತಾಂಶಗಳು ಅಥವಾ ಪರಿಹಾರಗಳಾಗಿ ನೀವೇನನ್ನ ಮಾಡ್ಕೋಬೇಕು ಅನ್ನೋದಾದ್ರೆ, ಮೊದಲನೇದಾಗಿ ಸೌಭಾಗ್ಯ ಗಣಪತಿ ಕವಚವನ್ನ ನೀವು ಸ್ತೋತ್ರವನ್ನ ಪ್ರತಿದಿನ ಕೇಳೋದನ್ನು ರೂಢಿಯನ್ನ ಮಾಡ್ಕೊಳ್ಳಿ. ಕೇತುವಿನ ಒಂದು ಶಾಂತಿಗೋಸ್ಕರವಾಗಿ ಅತ್ಯುತ್ತಮವಾಗಿರತಕ್ಕಂಥ ಪರಿಹಾರ ಆಗಿರುತ್ತೆ. ಮತ್ತು ಸಪತ್ನಿ ಸಮೇತವಾಗಿರತಕ್ಕಂಥ ಗಣಪತಿ ದೇವಸ್ಥಾನಗಳು ಕೆಲವು ಕಡೆ ಇರುತ್ತೆ. ವಲ್ಲಭಾಂಬ ಶಕ್ತಿ ಸಮೇತ ಗಣಪತಿ ಅಂತ. ಇನ್ನು ಕೆಲವು ಕಡೆ ಗಣಪತಿ ಸ್ತ್ರೀ ರೂಪದಲ್ಲಿರತಕ್ಕಂಥ ದೇವಸ್ಥಾನಗಳಿರುತ್ತೆ. ಅಂತಹ ದೇವಸ್ಥಾನಗಳಿಗೂ ಸಹ ಸಾಧ್ಯವಾದರೆ ಹೋಗ್ಬಿಟ್ಟು ಬನ್ನಿ, ಅಲ್ಲಿ ದರ್ಶನ ಮಾಡಿಕೊಂಡು ಅಭಿಷೇಕ ಮಾಡ್ಕೊಂಡು ಬನ್ನಿ, ಶುಭವಾಗುತ್ತೆ ನಿಮಗೆ. ಇನ್ನು ಸ್ತೋತ್ರಗಳು ಅಂತ ಹೇಳೋದಾದ್ರೆ ಇಂದ್ರಾಕ್ಷಿ ಸ್ತೋತ್ರ, ಶುಕ್ರ ಕವಚ, ಅಪರಾಜಿತ ಸ್ತೋತ್ರ, ಈ ಸ್ತೋತ್ರಗಳನ್ನ ಪ್ರತಿದಿನ ಹೇಳ್ಕೊಳ್ಳಿ. ದುರ್ಗಾ ಕೀಲಕ, ಈ ಸ್ತೋತ್ರವನ್ನು ಹೇಳ್ಕೊಳ್ಳೋದ್ರಿಂದ ಅಷ್ಟೇ ಅದ್ಭುತವಾದ ಫಲಿತಾಂಶವನ್ನ ಪಡ್ಕೊಳ್ತೀರಾ. ನೀವು ಧಾರಣೆ ಅಂತ ಹೇಳಬೇಕಾದಾಗ ಸ್ಫಟಿಕ ಮಾಲೆಯನ್ನು ಧಾರಣೆ ಮಾಡ್ಕೊಳ್ಳೋದಕ್ಕಂತ ತುಂಬಾ ಉತ್ತಮ. ಮುತ್ತಿನ ಸರ ಆಗ್ಬಹುದು ಹೆಣ್ಣುಮಕ್ಕಳು, ಗಂಡಸರ ಆದ್ರೆ ಸ್ಫಟಿಕ ಮಾಲೆಯನ್ನು ಧಾರಣೆಯನ್ನು ಮಾಡ್ಕೊಳ್ಳಿ, ಶುಭ ಫಲಿತಾಂಶವನ್ನು ಪಡ್ಕೊಳ್ತೀರಾ. ಅನುಕೂಲ ಇದ್ದಂತ ವ್ಯಕ್ತಿಗಳು ಈ ಡೈಮಂಡ್ ಅಂದ್ರೆ ಒಂದು ವಜ್ರದ ಉಂಗುರ ಏನಿರುತ್ತೆ ಅದನ್ನ ಧಾರಣೆಯನ್ನು ಮಾಡ್ಕೊಳ್ಳಿ. ಇಲ್ಲ ಆಗ್ಲಿಲ್ಲ ನಮಗೆ ಅಂತಂದ್ರೆ ನೀವು ಜಿರ್ಕಾನ್ ಅಂತ ಬರುತ್ತೆ, ಅದಕ್ಕೆ ಉಪರತ್ನ ಅಂತ ಹೇಳ್ತೀವಿ, ಅದನ್ನಾದ್ರೂ ಧಾರಣೆಯನ್ನು ಮಾಡ್ಕೋಬಹುದು. ಪ್ಲಾಟಿನಮ್ ಆದ್ರೂ ಹಾಕೋಬಹುದು, ಶುಭ ಫಲಿತಾಂಶವನ್ನ ಪಡ್ಕೊಳ್ತೀರಾ.
ಓಕೆ, ವಿದ್ಯಾರ್ಥಿಗಳ ವಿದ್ಯಾಭ್ಯಾಸ ಹೇಗಿರುತ್ತೆ ಗುರೂಜಿ ವೃಷಭ ರಾಶಿಯವರು? ಒಳ್ಳೆ ಪ್ರಶ್ನೆ ಕೇಳಿದ್ದೀರಾ. ವಿದ್ಯಾರ್ಥಿಗಳಿಗೆ 4ನೇ ಮನೆಯಲ್ಲಿ ಕೇತು ಇರ್ತಾನೆ, ನಾನು ಆಗ್ಲೇ ಹೇಳಿದೆ ನಾನು. ಹೌದು. ಸೊ ವಿದ್ಯಾಸ್ಥಾನದಲ್ಲಿ ಕೇತು ಬಂದಾಗ ಏನಾಗುತ್ತೆ ಅಂತಂದ್ರೆ ಇವ್ರಿಗೆ ಸ್ವಲ್ಪ ಡೀಪ್ ಲೆವೆಲ್ ಆಫ್ ಥಿಂಕಿಂಗ್ ಏನೋ ಜಾಸ್ತಿ ಆಗ್ತಾ ಹೋಗುತ್ತೆ. ಕೇತು ವೈರಾಗ್ಯಕಾರಕ, ಜ್ಞಾನಕಾರಕ ಎರಡೂ ಸಹ ಆಗ್ತಾನೆ. ಮಾಡ್ತಾ ಇರೋ ಕೋರ್ಸ್ ನಲ್ಲಿ ಇಂಟ್ರೆಸ್ಟ್ ಹೊಟ್ಟೋಗುತ್ತೆ. ಇನ್ಯಾವುದೋ ಬೇರೆ ಕೋರ್ಸ್ ನ ಇದ್ದಕ್ಕಿದ್ದಂಗೆ ಇವರು ಗ್ರಾಸ್ಪ್ ಮಾಡ್ಕೊಡ್ತಾರೆ. ಸಡನ್ ಆಗಿ ಅದರಲ್ಲೇ ಡೀಪ್ ಆಗಿ ಹೋಗ್ಬೇಕು ಅಥವಾ ಅದ್ರಲ್ಲಿ ಇನ್ನೇನೋ ಹೊಸದಾಗಿ ನಾನು ಸಾಧನೆ ಮಾಡಬೇಕು ಅನ್ನೋ ಮನೋಭಾವ ಬರುತ್ತೆ. ಸ್ವಲ್ಪ ಮಟ್ಟಿಗೆ ಈ ವಿಚಾರದಲ್ಲಿ ಅಂದ್ರೆ ಈಗ ಈ ವರ್ಷದಲ್ಲಿ ಏನು ಕಲಿತೀರಾ ನೀವು, ಅದು ನಿಮ್ಗೆ ಲೈಫ್ ಲಾಂಗ್ ಹೆಲ್ಪ್ ಆಗ್ತಕ್ಕಂಥ ಒಂದು ಕೋರ್ಸ್ಗಳಾಗಿರುತ್ತೆ. ನಿಮ್ಗೆ ಇಮಿಡಿಯೇಟ್ ಆಗಿ ಅದು ನಿಮಗೆ ಕನ್ವರ್ಟ್ ಆಗದೆ ಆಗದೆ ಇರಬಹುದು. ಆದ್ರೆ ಜ್ಞಾನಾರ್ಜನೆ ವಿಚಾರದಲ್ಲಿ ತೆಗೆದುಕೊಂಡಿದ್ದಾದಲ್ಲಿ ಈ ವರ್ಷ ನೀವು ಮಾಡ್ಕೊಳ್ತಕ್ಕಂಥ ಆಡ್ ಆನ್ ಕೋರ್ಸಸ್ ತುಂಬಾ ಫಲಿತಾಂಶವನ್ನು ಕೊಡತಕ್ಕಂಥ ಉಪಯೋಗಕಾರಿಯಾಗಿರ್ತಕ್ಕಂಥದ್ದಾಗಿರುತ್ತೆ ನಿಮಗೆ. ವಿದ್ಯಾರ್ಥಿಗಳು ಯಾವ ದೇವರನ್ನ ಆರಾಧಿಸಿದ್ರೆ ಸೂಕ್ತ? ವಿಶೇಷವಾಗಿ ವಿದ್ಯಾರ್ಥಿಗಳಿಗೆ ಬರತಕ್ಕಂಥ ಎರಡು ಸಮಸ್ಯೆಗಳೇನೆಂದ್ರೆ, ಒಂದು ಮೆಮೊರಿ ಪವರ್, ಇನ್ನೊಂದು ಕಾನ್ಸಂಟ್ರೇಷನ್. ಈ ಎರಡೂ ಸಹ ನಮ್ಗೆ ಸಮಸ್ಯೆ ಅಂತ ಹೇಳ್ತಾ ಇರ್ತಾರೆ ಯಾವಾಗ್ಲೂ ಸಹ. ಇದಕ್ಕೆ ಇರತಕ್ಕಂಥದ್ದು ಅಂದ್ರೆ ದಕ್ಷಿಣಾಮೂರ್ತಿ ಸ್ತೋತ್ರ, ಎರಡನೇದು ಹಯಗ್ರೀವ ಸ್ತೋತ್ರ. ಈ ಹಯಗ್ರೀವ ಸ್ತೋತ್ರವನ್ನು ಎಷ್ಟು ಹೇಳ್ಕೊಳ್ತಾರ ಅವರು, ಅಷ್ಟು ಅವರಲ್ಲಿ ಮೆಮೊರಿ ಪವರ್ ಮತ್ತು ಕಾನ್ಸಂಟ್ರೇಷನ್ ಎರಡೂ ಸಹ ಜಾಸ್ತಿ ಆಗ್ತಾ ಹೋಗುತ್ತೆ. ಹಾಗೆ ದಕ್ಷಿಣಾಮೂರ್ತಿ ಸ್ತೋತ್ರವನ್ನ, ಸರಸ್ವತಿ ಕವಚವನ್ನ ಹೇಳ್ಕೊಡೋದ್ರಿಂದ ಅಷ್ಟೇ ಫೋಕಸ್ ಅನ್ನೋ ಜಾಸ್ತಿ ಆಗ್ತಾ ಹೋಗುತ್ತೆ. ಸಕಾಲದಲ್ಲಿ ಇವ್ರು ಕಲ್ತಿರೋದು ಜ್ಞಾಪಕ ಬರುತ್ತೆ ಇವ್ರಿಗೆ. ಎಷ್ಟೋ ಜನ ವಿದ್ಯಾರ್ಥಿಗಳ ಪಾಪ ಏನ್ ಮಾಡ್ತಾರೆ, ರಾತ್ರಿ ಎಲ್ಲ ಓದಿರ್ತಾರೆ, ಎಕ್ಸಾಮ್ ಹಾಲ್ಗೆ ಹೋದಾಗ ಏನಾಗುತ್ತೆ ಆ ಟೈಮಲ್ಲಿ ಏನೋ ಜ್ಞಾಪಕ ಬರೋದಿಲ್ಲ ಅವ್ರಿಗೆ. ಮತ್ತೆ ಎಕ್ಸಾಮ್ ಹಾಲ್ ಮುಗಿತಾ ಇದ್ದಂಗೆ ಎಲ್ಲಾ ಜ್ಞಾಪಕ ಬರುತ್ತೆ, ತುಂಬಾ ಪೇಚಾಡ್ತಾರೆ. ಸೊ ಇಲ್ಲಿ ನಿಮ್ಗೆ ಹೆಲ್ಪ್ ಮಾಡತಕ್ಕಂಥವ್ರು ಯಾರು ಅಂದ್ರೆ ದಕ್ಷಿಣಾಮೂರ್ತಿ ಆಗಿರ್ತಾನೆ. ಆ ದಕ್ಷಿಣಾಮೂರ್ತಿ ಮೂಲ ಮಂತ್ರವನ್ನ ಸಾಧ್ಯವಾದ್ರೆ ಉಪದೇಶ ತೆಗೆದುಕೊಳ್ಳಿ, ಯಾರಾದ್ರೂ ಒಳ್ಳೆ ಗುರುಗಳ ಹತ್ರ ಅದನ್ನ ಪ್ರತಿದಿನ ರೂಢಿಯನ್ನು ಮಾಡ್ಕೊಳ್ಳಿ, ವಿಶೇಷವಾದ ಲಾಭ ಬರುತ್ತೆ. ಕೊನೆ ಪಕ್ಷ ದಕ್ಷಿಣಾಮೂರ್ತಿ ಸ್ತೋತ್ರವನ್ನು ಹೇಳೋದಾಗ್ಲಿ ಕೇಳೋದಾಗ್ಲಿ ಇದನ್ನ ರೂಢಿ ಮಾಡ್ಕೊಂಡಿದ್ದಾದಲ್ಲಿ ರೈಟ್ ಥಿಂಗ್ಸ್ ಅಟ್ ದ ರೈಟ್ ಟೈಮ್ ಅಂತ ಹೇಳ್ತೀವಿ. ಆತರ ಯಾವ ಸಮಯಕ್ಕೆ ಏನ್ ಜ್ಞಾಪಕ ಬರಬೇಕು ಅದು ಬರುತ್ತೆ, ನಿಮ್ಮನ್ನು ಕಾಪಾಡುತ್ತೆ. ಓಕೆ ಗುರೂಜಿ, ಮುಂದಿನ ರಾಶಿ ಮಿಥುನ ರಾಶಿ ಬಗ್ಗೆ ಮಾತನಾಡ್ತಾ ಹೋಗೋಣ. ಮಿಥುನ ರಾಶಿಯ ಫಲಾನುಫಲತೆಗಳ ಬಗ್ಗೆ ತಿಳಿಸ್ಕೊಡ್ಬೋದಾ? ಖಂಡಿತಮ್ಮ. ಮಿಥುನ ರಾಶಿ ವಿಚಾರ ನೋಡಿದ್ದಲ್ಲಿ 10ನೇ ಮನೆಯಲ್ಲಿ ಇರತಕ್ಕಂಥ ಶನೈಶ್ಚರ, ಜೂನ್ ವರೆಗೂ ರಾಶಿಯಲ್ಲೇ ಇರತಕ್ಕಂಥ ಗುರು, ಜೂನ್ ನಂತರ ವರ್ಷಾಂತ್ಯದವರೆಗೂ ಸಹ 2ನೇ ಮನೆಯಲ್ಲಿ ಇರತಕ್ಕಂಥ ಗುರು, 3ನೇ ಮನೆಯಲ್ಲಿ ಕೇತು, 9ನೇ ಮನೆಯಲ್ಲಿ ಇರತಕ್ಕಂಥ ರಾಹು. ಈ ರೀತಿ ಗ್ರಹ ಸಂಚಾರಗಳು ಇರುತ್ತವೆ. ನಿಮಗೆ ಮಿಶ್ರ ಫಲಿತಾಂಶಗಳು ಅಂತ ಹೇಳಬೇಕಾಗುತ್ತೆ ಮಿಥುನ ರಾಶಿನವರಿಗೆ. ಅಂದ್ರೆ ಒಳ್ಳೇದು ಇರುತ್ತೆ, ಕೆಟ್ಟದ್ದು ಸಹ ಇರುತ್ತೆ. ಮೊದಲನೇದಾಗಿ ನಿಮ್ಮ ರಾಶಿಯಲ್ಲಿ ಗುರು ಬಂದಾಗ ಏನಾಗುತ್ತೆ, ಯಾವ ಭಾವದಲ್ಲಿ ಗುರು ಇರ್ತಾನೋ ಆ ಭಾವಕ್ಕೆ ಕೆಡಕನ್ನು ಉಂಟು ಮಾಡ್ತಾನೆ, ತೊಂದರೆಯನ್ನು ಉಂಟು ಮಾಡ್ತಾನೆ ಅಂತ ಹೇಳ್ತಾರೆ ಜ್ಯೋತಿಷ್ ಶಾಸ್ತ್ರದಲ್ಲಿ. ಸೊ ದೇಹಾರೋಗ್ಯದಲ್ಲಿ ವ್ಯತ್ಯಾಸ ಆಗುತ್ತೆ, ಸಡನ್ ವೈಟ್ ಲಾಸ್ ಆಗುವಂಥದ್ದು, ಸಡನ್ ವೈಟ್ ಗೈನ್ ಆಗುವಂಥದ್ದು, ಇಲ್ಲ ಅಂತಂದ್ರೆ ತುಂಬಾ ಪ್ರೆಷರ್ ಜಾಸ್ತಿ ಆಗುವಂಥದ್ದು. ಕೆಲವರಿಗೆ ನರಗಳ ಒತ್ತಡ ಅಥವಾ ಒಂದು ಮಾನಸಿಕ ಸಮಸ್ಯೆಗಳಿರತಕ್ಕಂಥ ವ್ಯಕ್ತಿಗಳು ಎಚ್ಚರಿಕೆಯಿಂದ ಇರಬೇಕಾಗುತ್ತೆ. ಕೆಲವರು ನಿಮಗೆ ಕೊಟ್ಟಿರತಕ್ಕಂಥ ಜವಾಬ್ದಾರಿಯನ್ನ ಪೂರ್ತಿಯಾಗಿ ನಿಭಾಯಿಸೋದ್ರಲ್ಲಿ ಸ್ವಲ್ಪ ವಿಫಲರಾಗ್ತೀರಾ. ಅಂದ್ರೆ ಈಗ ಸಡನ್ ಆಗಿ ಯಾರಿಗೋ ಒಬ್ಬ ಒಂದು 25 ವರ್ಷದವನು ಇರ್ತಾನೆ, ಅವನಿಗೆ ಒಂದು ಟೀಮ್ ಕ್ಯಾಪ್ಟನ್ಶಿಪ್ ಕೊಟ್ಬಿಡ್ತಾರೆ, ಇಲ್ಲ ಒಂದು ಪ್ರೋಗ್ರಾಮ್ ಹೆಡ್ ಮಾಡ್ಬಿಡ್ತಾರೆ ಅವನನ್ನ. ಸೊ ಅವನಿಗೆ ಕೆಪಾಸಿಟಿ ಇರುತ್ತೆ, ಅವನ ಕೆಪಾಸಿಟಿ ಬೇರೆಯವ್ರು ಜಡ್ಜ್ ಮಾಡಿರ್ತಾರೆ, ಅವನಿಗೆ ಕಾನ್ಫಿಡೆನ್ಸ್ ಇರೋದಿಲ್ಲ. ನಾನು ಮಾಡಕ್ಕಾಗತ್ತಾ ಇಷ್ಟು ದೊಡ್ಡ ಜವಾಬ್ದಾರಿ ಕೊಟ್ಬಿಟ್ಟಿದಾರಲ್ಲ ನನ್ಗೆ, ಹೇಗ್ ನಿಭಾಯಿಸೋದು ಅನ್ನೋ ಒಂದು ಗೊಂದಲ ನಿಮ್ಮನ್ನ ಕಾಡ್ತಾ ಇರುತ್ತೆ. ಇಲ್ಲಿ ನಿಮ್ಮ ರಾಶಿಯಲ್ಲಿ ಗುರು ಇರೋದನ್ನ ಏನ್ ತೋರಿಸ್ತಾನೆ ಅಂತಂದ್ರೆ ಜವಾಬ್ದಾರಿಗಳ ಹೆಚ್ಚಳವನ್ನು ತೋರಿಸ್ತಾನೆ, ಜೊತೆಗೆ ಮೆಂಟರ್ಶಿಪ್ ನ ಅಗತ್ಯತೆ ಇದೆ ಅನ್ನೋದನ್ನು ಸಹ ತೋರಿಸ್ತಾನೆ. ಸೊ ಸ್ವಲ್ಪ ಸೀನಿಯರ್ಸ್ ನ ಸಲಹೆಗಳನ್ನ ತೆಗೆದುಕೊಳ್ಳಿ. ನೀವು ಯಾವುದೇ ಕ್ಷೇತ್ರದಲ್ಲಿದ್ರು ಅಷ್ಟೇ ನಿಮ್ಮ ಸೀನಿಯರ್ಸ್ ಜೊತೆ ಸ್ವಲ್ಪ ಇಂಟ್ರಾಕ್ಟ್ ಮಾಡಿ. ಅವ್ರು ಆಲ್ರೆಡಿ ಆ ಕ್ಷೇತ್ರದಲ್ಲಿ ಆ ಸ್ಥಾನದಲ್ಲಿದ್ದು ಕೆಲಸ ಮಾಡಿ ಹೋಗಿರ್ತಾರೆ, ಸರಿಯಾದ ಗೈಡೆನ್ಸ್ ಅನ್ನ ಕೊಡ್ತಾರೆ, ನೀವು ನಿಭಾಯಿಸ್ತೀರಾ, ಮತ್ತೊಂದು ಲೆವೆಲ್ಗೆ ಬೆಳೆಯೋದಕ್ಕೆ ಅನುಕೂಲ ಆಗುತ್ತೆ. 2ನೇ ಮನೆಯಲ್ಲಿ ಗುರು ಬಂದಾಗ ಸಾಕಷ್ಟು ಬದಲಾವಣೆಯನ್ನು ಮಾಡ್ತಾನೆ. ನಿಮ್ಮ ದುಡ್ಡು ಕಾಸಿನ ವ್ಯವಹಾರಗಳಲ್ಲಿ ಸಾಕಷ್ಟು ಒಂದು ಸ್ಥಿರತೆ ಅನ್ನೋದು ಬರುತ್ತೆ. ಸರಿಯಾದ ಇನ್ವೆಸ್ಟ್ಮೆಂಟ್ ಗಳನ್ನ ಮಾಡ್ಕೊಳ್ತೀರಾ ಈ ಸಮಯದಲ್ಲಿ. ರಾಕ್ ಸಾಲಿಡ್ ಇನ್ವೆಸ್ಟ್ಮೆಂಟ್ಸ್ ಏನ್ ಮಾಡ್ತೀರಾ ನೀವು, ನಿಮಗೆ ಒಂದು ಒಳ್ಳೆ ಪ್ರಾಫಿಟ್ ಬರುವಂತದ್ದು, ಒಂದು ಸೇವಿಂಗ್ಸ್ ಆಗುವಂತ ಸಾಧ್ಯತೆಗಳಿರುತ್ತೆ. ಅದೇ ಪ್ರಕಾರ ಮಾತಿನಲ್ಲೂ ಅಷ್ಟೇ ತುಂಬಾ ಬದಲಾವಣೆ ಆಗುತ್ತೆ. ನಿಮಗೆ ನೀವು ಆಡ್ತಕ್ಕಂಥ ಮಾತು, ನಿಮ್ಮ ವರ್ತನೆ ಎಲ್ಲದರಲ್ಲೂ ಸಹ ಒಂದು ಪ್ರಬುದ್ಧತೆ ಅನ್ನೋದು ಬರುತ್ತೆ. 10ನೇ ಮನೆ ಇರತಕ್ಕಂಥ ಶನೈಶ್ಚರ ಮಾತ್ರ ವೃತ್ತಿ ಜೀವನದಲ್ಲಿ ಸ್ವಲ್ಪ ಕಷ್ಟಗಳನ್ನ ಜಾಸ್ತಿಯಾಗಿ ತೋರಿಸ್ತಾನೆ. ಈ ಸಮಯದಲ್ಲಿ ನೀವು ಎಷ್ಟು ಎಫರ್ಟ್ ಹಾಕ್ತೀರಾ ಆ ಎಫರ್ಟ್ಗಳೆಲ್ಲವೂ ಸಹ ನಿಮಗೆ ರಿಸಲ್ಟ್ಸ್ ಬರೋದು ಮಾತ್ರ ಸ್ವಲ್ಪ ನಿಧಾನ ಆಗ್ತಾ ಹೋಗ್ತಾ ಇರುತ್ತೆ. ಈ ನಿಟ್ಟಿನಲ್ಲಿ ನೀವು ಶ್ರೀರಾಮ ದೇವರನ್ನ ಆರಾಧನೆ ಮಾಡತಕ್ಕಂಥದ್ದು, ರಾಮರಕ್ಷಾ ಸ್ತೋತ್ರವನ್ನು ಹೇಳ್ಕೊಳ್ತಕ್ಕಂಥದ್ದು, ಸುದರ್ಶನ ಕವಚವನ್ನ ಪಾರಾಯಣ ಮಾಡತಕ್ಕಂಥದ್ದು ವಿಶೇಷವಾದ ಫಲಿತಾಂಶವನ್ನ ಕೊಡುತ್ತೆ. ಕೆಲವರಿಗೆ 9ನೇ ಮೇಲೆ ಇರತಕ್ಕಂಥ ರಾಹು ವಿದೇಶ ಪ್ರವಾಸ, ಬೇರೆ ಊರುಗಳಿಗೆ ಪ್ರಯಾಣ ಮಾಡತಕ್ಕಂಥ ಯೋಗ ಇವೆಲ್ಲವನ್ನು ಸಹ ಕೊಡಿಸ್ತಕ್ಕಂಥ ಸಾಧ್ಯತೆ ಇರುತ್ತೆ. ಇನ್ನು ಮಾತಾಮಹ ಕಾರಕನಾದಂಥ ರಾಹು, ಮಾತಾಮಹ ಅಂತಂದ್ರೆ ತಾಯಿಯ ತಂದೆ, ಅಂದ್ರೆ ನಮ್ಮ ಅಜ್ಜ, ತಾಯಿ ಕಡೆ ಇರತಕ್ಕಂಥ ಅಜ್ಜ, ತಾತ. ಸೊ ಮಾತಾಮಹಕಾರಕನಾದಂಥ ರಾಹು ಪೂರ್ವ ಪುಣ್ಯ ಸ್ಥಾನದಲ್ಲಿ 9ನೇ ಮೇಲೆ ಬಂದಾಗ ಏನಾಗುತ್ತೆ, ನಿಮ್ಮ ತಾಯಿ ಸಂಬಂಧಿಕರಿಂದ, ಅಜ್ಜ ಅಜ್ಜಿಯರಿಂದ ಆಗ್ಬಹುದು, ಸೋದರ ಮಾವನಿಂದ ಆಗ್ಬಹುದು, ವಿಶೇಷವಾದ ಲಾಭ, ಅನುಕೂಲಗಳು, ಅವ್ರ ಜೊತೆ ಒಡನಾಟಗಳು ಇನ್ನಷ್ಟು ಉತ್ತಮವಾಗ್ತಕ್ಕಂಥದ್ದು ಇದೆಲ್ಲವೂ ಸಹ ಕಾಣಿಸುತ್ತೆ. ಕೆಲವರಿಗೆ ತಾಯಿ ಕಡೆಯಿಂದ ಆನ್ಸೆಸ್ಟ್ರಲ್ ಪ್ರಾಪರ್ಟಿ ಬರಬೇಕು ಅಂತ ಇರುತ್ತೆ, ಅದೆಲ್ಲವೂ ನಿಮ್ಮ ತಾಯಿಗೆ ಬಂದು ಅವರಿಂದ ನಿಮಗೆ ಬಳುವಳಿಯಾಗಿ ಬರುವಂತ ಸಾಧ್ಯತೆಗಳು ಸಹ ಈ ಸಮಯದಲ್ಲಿ ಕಂಡುಕೊಳ್ತೀರಾ, ಶುಭವಾಗಿದೆ. ಆದರೆ ನಿಮಗೆ 3ನೇ ಮೇಲೆ ಇರತಕ್ಕಂಥ ಕೇತು,
ಕೇತು ಅಷ್ಟೇ ಈ ಸಮಯದಲ್ಲಿ ಸಾಕಷ್ಟು ಬದಲಾವಣೆಗಳನ್ನು ಕೊಡ್ತಾನೆ ಅಂತ ಹೇಳಬೇಕಾಗುತ್ತೆ. ಮಿಥುನ ರಾಶಿನವರಿಗೆ 3, 6, 11 ಉಪಚಯ ಸ್ಥಾನಗಳು, ಉಪಚಯ ಸ್ಥಾನಗಳಲ್ಲಿ ಪಾಪಗ್ರಹಗಳಿದ್ದಾಗ ಶುಭ ಫಲಿತಾಂಶಗಳನ್ನೇ ಕೊಡ್ತಾನೆ. ಹಾಗಾಗಿ ಈ ವಿಚಾರದಲ್ಲೂ ಅಷ್ಟೇ ಏನು ಗಾಬರಿ ಪಟ್ಕೊಳ್ಬೇಕಾದಂತ ಅವಶ್ಯಕತೆ ಇರೋದಿಲ್ಲ. ನಿಮ್ಮ ಒಡ ಹುಟ್ಟಿದವರ ಜೊತೆ ಏನಾದರೂ ವೈಮನಸ್ಸುಗಳಿದ್ದಾದ ಪಕ್ಷದಲ್ಲಿ, ಏನಾದರೂ ಡಿಫರೆನ್ಸ್ ಆಫ್ ಒಪಿನಿಯನ್ಸ್ ಇದ್ದಾದ ಪಕ್ಷದಲ್ಲಿ ಅದೆಲ್ಲವೂ ಸರ ಹೋಗುತ್ತೆ ಈ ಸಮಯದಲ್ಲಿ. ಕೆಲವರು ಅಣ್ಣ ತಮ್ಮಂದ್ರು ಅಕ್ಕ ತಂಗಿಯರೇ ಕೋರ್ಟ್ನಲ್ಲಿ ಜಗಳಗಳ ಮಾಡ್ಕೊಂಡ್ಬಿಟ್ಟಿರ್ತಾರೆ, ಕೇಸ್ ಹಾಕೊಂಡಿರ್ತಾರೆ. ಇಂಥವ್ರಿಗೆ ಎಲ್ರಿಗೂ ಸಹ ಈ ಸಮಯದಲ್ಲಿ ಒಂದು ರಿಯಲೈಸೇಷನ್ ಬರುತ್ತೆ, ಇದು ನಾವು ಹೊರಗಡೆ ಹೋಗಿ ರಾಡಿ ಮಾಡ್ಕೊಂಡು ಇದನ್ನ ನಿವಾರಣೆ ಮಾಡ್ಕೊಳ್ಳತಕ್ಕಂಥದ್ದಲ್ಲ, ನಮ್ಮಲ್ಲೇ ಇದನ್ನ ಒಂದು ರಾಜಿ ಮಾಡ್ಕೊಳ್ಳೋಣ ಅಂತ ಹೇಳಿ ಔಟ್ ಆಫ್ ದಿ ಕೋರ್ಟ್ ಸೆಟಲ್ಮೆಂಟ್ಗೆ ಬರ್ತೀರಾ. ಮನೆ 4 ಗೋಡೆ ಮಧ್ಯದಲ್ಲೇ ಕೂತ್ಕೊಂಡು ವ್ಯವಹಾರ ಮಾಡ್ಕೊಂಡು ಸಾಲ್ವ್ ಮಾಡ್ಕೊಳ್ತಕ್ಕಂಥ ಸಾಧ್ಯತೆಗಳು ಸಹ ಇರುತ್ತೆ. ಒಟ್ಟಾರೆಯಾಗಿ ನೋಡಿದ್ರೆ ಚೆನ್ನಾಗಿದೆ ಮಿಥುನ ರಾಶಿಯವರಿಗೆ ಅಂತ ಹೇಳ್ಬೋದು ನಾವು. ಓಕೆ ಗುರುಜಿ, ಮಿಥುನ ರಾಶಿಯವರ ರಾಜಕೀಯ ಜೀವನ ಹೇಗಿರುತ್ತೆ? ಒಳ್ಳೆ ಪ್ರಶ್ನೆ ಕೇಳಿದ್ದೀರಾ. ವಿಶೇಷವಾಗಿ ಮಿಥುನ ರಾಶಿಯವರಿಗೆ ರಾಜಕೀಯ ಕಾರಕನಾಗಿರ್ತಕ್ಕಂಥ ಶನೈಶ್ಚರ ಕರ್ಮಸ್ಥಾನದಲ್ಲಿ ಬಂದಿರೋದ್ರಿಂದ ಈ ಸಮಯದಲ್ಲಿ ಬಡ್ತಿ ಅನ್ನೋದನ್ನ 100% ಕಂಡುಕೊಳ್ತಾರೆ ಅವರು. ಅದರಲ್ಲೂ ಸಹ ಹೊಸದಾಗಿ ರಾಜಕಾರಣಕ್ಕೆ ಯಾರು ಕಾಲಿಡ್ತಾ ಇರ್ತಾರೆ ಅವರು ತುಂಬಾ ಬೇಗ ಶೈನ್ ಆಗ್ತಾರೆ ಈ ಸಮಯದಲ್ಲಿ. ತುಂಬಾ ಬೇಗ ಅವರು ಈ ಸಮಯದಲ್ಲಿ ಒಂದು ನೋಟಿಸ್ ಆಗ್ತಕ್ಕಂಥದ್ದು, ತುಂಬಾ ಬೇಗ ದೊಡ್ಡ ದೊಡ್ಡ ಸ್ಥಾನಗಳನ್ನ ಒಂದು ಪದವಿಗಳಿಂದ ಗ್ರಹಣ ಮಾಡತಕ್ಕಂಥ ಸಾಧ್ಯತೆ ಎಲ್ಲವೂ ಸಹ ಗೋಚರಿಸ್ತಾ ಇದೆ. ಹಾಗೆ ರಾಜಕೀಯದಲ್ಲಿ ಹಲವಾರು ವರ್ಷಗಳಿಂದ ಇರತಕ್ಕಂಥ ವ್ಯಕ್ತಿಗಳಿಗೆ ನಿಮಗೆ ಸಿಗಬೇಕಾದಂತ ಸೂಕ್ತವಾದ ಸ್ಥಾನಮಾನಗಳು ಸಿಗುತ್ತೆ ಈ ಸಮಯದಲ್ಲಿ. ಎಲ್ಲಾ ರೀತಿಯಲ್ಲೂ ಸಹ ಅನುಕೂಲವಾಗಿದೆ ಅಂತಾನೆ ಹೇಳ್ಬೋದು, ಏನು ತೊಂದರೆ ಇಲ್ಲ. ಓಕೆ ಗುರುಜಿ, ಮುಂದಿನ ರಾಶಿ ಬಗ್ಗೆ ಮಾತನಾಡ್ತಾ ಹೋಗೋಣ. ಕಟಕ ರಾಶಿ ಬಗ್ಗೆ ತಿಳಿಸ್ಕೊಡೋದು. ಕರ್ಕಾಟಕ ರಾಶಿಯವರಿಗೆ ಅಷ್ಟಮ ಸ್ಥಾನದಲ್ಲಿರತಕ್ಕಂಥ ರಾಹು, 2ನೇ ಮನೆಯಲ್ಲಿರತಕ್ಕಂಥ ಕೇತು, ವ್ಯಯದಲ್ಲಿ 12ನೇ ಮನೆಯಲ್ಲಿ ಮತ್ತು ನಿಮ್ಮ ರಾಶಿಯಲ್ಲೇ ಸಂಚಾರ ಮಾಡ್ತಾ ಇರತಕ್ಕಂಥ ಗುರು, 9ನೇ ಮನೆಯಲ್ಲಿರತಕ್ಕಂಥ ಶನೈಶ್ಚರ. ಸೊ ಒಂದು ಹೆಜ್ಜೆ ಮುಂದಕ್ಕೆ ಹೋದ್ರೆ ಒಂದು ಹೆಜ್ಜೆ ಹಿಂದಕ್ಕೆ ಬರಬೇಕಾಗುತ್ತೆ. ಈ ರೀತಿ ನಿಮಗೆ ಚಾಲೆಂಜಸ್ಸು, ಕಷ್ಟಗಳು, ಈ ಕಡೆ ಒಂದು ಫಾರ್ಚೂನು, ಅನುಕೂಲಗಳು ಎಲ್ಲವೂ ಸಹ ನಿಮಗೆ ಒಟ್ಟೊಟ್ಟಿಗೆ ಟ್ರಾವೆಲ್ ಮಾಡ್ತಾ ಇರತಕ್ಕಂಥ ಒಂದು ವಿಶೇಷವಾದ ವರ್ಷ ಇದಾಗಿರುತ್ತೆ. ಮೊದಲನೇದಾಗಿ ಶನಿ ಬಗ್ಗೆ ನಾವು ಚಿಂತನೆಯನ್ನ ಮಾಡೋಣ. 9ನೇ ಮನೆಯಲ್ಲಿ 7 ಮತ್ತು 8ನೇ ಮನೆ ಅಧಿಪತಿ ಆದಂಥ ಶನೈಶ್ಚರ 9ನೇ ಮನೆಯಲ್ಲಿ ಇರೋದ್ರಿಂದ ಈ ಸಮಯದಲ್ಲಿ ನಿಮ್ಮ ಸಂಗಾತಿ ಜೊತೆ ಇರತಕ್ಕಂಥ ಒಡನಾಟ ಇನ್ನಷ್ಟು ಸ್ವಲ್ಪ ವೃದ್ಧಿ ಆಗುತ್ತೆ. ಕೆಲವರಿಗೆ ಸಪರೇಟೆಡ್ ಕಪಲ್ ಅಂತ ಯಾರಿರ್ತಾರೆ ಅವ್ರುಗಳು ಮಾತ್ರ ಸ್ವಲ್ಪ ಎಕ್ಸ್ಟ್ರಾ ಎಫರ್ಟ್ ನ ಹಾಕೋಬೇಕಾಗುತ್ತೆ. ಡಿವೋರ್ಸ್ಡ್ ಆಗಿರ್ಬೋದು, ಸಪರೇಟೆಡ್ ಆಗಿರ್ಬೋದು, ಅಂದ್ರೆ ಪೂರ್ತಿಯಾಗಿ ಡಿವೋರ್ಸ್ ಆಗದೆ ಇರುತ್ತೆ, ಬೇರೆ ಬೇರೆ ಇರ್ತಾರೆ ಸಪರೇಟೆಡ್ ಕಪಲ್. ಈ ಸಮಯದಲ್ಲಿ ಎಫರ್ಟ್ಸ್ ನ ನಿಮ್ ಕಡೆಯಿಂದ ನೀವು ಹಾಕಿ ಸರಿ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನವನ್ನ ಮಾಡಬೇಕು. ಯಾಕಂದ್ರೆ ಸಪ್ತಮಾಧಿಪತಿ ಶನಿ ನಿಮಗೆ 9ನೇ ಮನೆಯಲ್ಲಿ ಇದ್ದಾಗ ಎಲ್ಲೋ ಒಂದ್ ಕಡೆ ಅವ್ರಿಗೆ ಮತ್ತೆ ಸಾಫ್ಟ್ ಕಾರ್ನರ್ ಚಿಗುರ್ತಾ ಇದೆ ನಿಮ್ ಬಗ್ಗೆ ಅನ್ನೋದನ್ನ ತೋರಿಸ್ತಾ ಇದ್ದೇನೆ. ಆದ್ರೆ ಪ್ರಯತ್ನ ಅನ್ನೋದು ಬೇಕಾಗುತ್ತೆ. 3ನೇವ್ರ ಮಾತನ್ನ ಕೇಳದೆ ನೀವೇ ಕೂತು ಬಗೆಹರಿಸ್ಕೊಳ್ಳಿ. ಆದಷ್ಟು ನಾವು ಈ ವಿಚ್ಛೇದನ ಮುಕ್ತ ಸಮಾಜವನ್ನು ಮಾಡೋದಕ್ಕೆ ಪ್ರಯತ್ನವನ್ನ ಮಾಡಬೇಕು. ತುಂಬಾ ಕೆಲವು ಸಂಬಂಧಗಳು ಇರುತ್ತೆ ಟಾಕ್ಸಿಕ್ ಆಗಿರುವಂತದ್ದು, ಸರಿ ಮಾಡ್ಕೊಳಕ್ಕೆ ಆಗಲ್ಲ ಅಂತ ಕಡೆ ನಾವೇ ಹೇಳ್ತೀವಿ, ಇನ್ನು ಅಲ್ಲಿದ್ದು ಸುಮ್ಮನೆ ಜೀವನ ವೇಸ್ಟ್ ಮಾಡ್ಕೋಬೇಡಿ, ಮುಂದಕ್ಕೆ ಹೋಗಿ ಮೂವ್ ಆನ್ ಅಂತ ಹೇಳ್ತೀವಿ. ಅದು ಬಿಟ್ರೆ ಸಾಧ್ಯವಾದ ಮಟ್ಟಿಗೆ ಸಮಾಜದಲ್ಲಿ ಈ ವಿಚ್ಛೇದನ, ಡಿವೋರ್ಸ್ ಅನ್ನೋದು ಇಲ್ಲೇ ಇರೋ ರೀತಿಯಲ್ಲಿ ನೋಡ್ಕೋಬೇಕು. ಒಟ್ಟಿಗೆ ಇರೋದಕ್ಕೆ ವಿವಾಹದ ಉದ್ದೇಶನೇ ಅಷ್ಟೇ. ವೈವಾಹಿಕ ಜೀವನಕ್ಕೆ ಯಾಕೆ ಕಾಲಿಡ್ತೀವಿ ನಾವು ಅಂತಂದ್ರೆ 100 ಕಾಲ ಚೆನ್ನಾಗಿ ಬಾಳ್ಬೇಕು ಅಂತ. ಈ ಹಿಂದಿನ ಕಾಲದಲ್ಲಿ ಸಮಸ್ಯೆಗಳು ಬರ್ಲಿಲ್ವಾ, ಅವ್ರು ಹೊಡೆದಾಡ್ಕೊಳ್ಳಿಲ್ವಾ ಅಂದ್ರೆ ಎಲ್ಲಾ ಇತ್ತು. ಆಗಿನ ಕಾಲದಲ್ಲೂ ಅಷ್ಟೇ ಪರಿಹಾರಗಳನ್ನ ಹುಡ್ಕೊಳ್ತಾ ಇದ್ರು, ತಾಳ್ಮೆ ಇತ್ತು. ಇವತ್ತ ತಾಳ್ಮೆ ಕಡಿಮೆ ಆಗ್ತಾ ಇದೆ ಇವತ್ತಿನ ದಿವಸ. ಸಣ್ಣ ಸಣ್ಣದಕ್ಕೂ ಸಹ ಮುನಿಸ್ಕೊಂಡ್ಬಿಡೋದು, ಸಣ್ಣ ಸಣ್ಣದನ್ನ ದೊಡ್ಡ ಸಮಸ್ಯೆಗಳು ಮಾಡ್ಕೊಳ್ಳುವಂಥದ್ದು, ಆಮೇಲೆ ಹೊರಗಿನವ್ರ ಜೊತೆ ಚರ್ಚೆ ಮಾಡುವಂಥದ್ದು, ಇವೆಲ್ಲವೂ ಸಹ ಏನಾಗುತ್ತೆ ಸಮಸ್ಯೆಗಳು ಅಂತಂದ್ರೆ ನಿಮ್ಮ ಜೀವನ ನೀವೇ ಹಾಳು ಮಾಡ್ಕೊಳ್ಳುವಂತ ಸಾಧ್ಯತೆಗಳಿರುತ್ತೆ. ಸೊ ಸಮಯ ಕೊಡಬೇಕು ಮತ್ತು ಇಬ್ರು ಸಹ ಕೂತು ಮಾತನಾಡಬೇಕು. ಈ ಪ್ರಯತ್ನವನ್ನ ವಿಶೇಷವಾಗಿ ಕರ್ಕಾಟಕ ರಾಶಿನವರು ಈ ಸಮಯದಲ್ಲಿ ಮಾಡಬೇಕು. ಮಾಡಿದ್ದಾದಲ್ಲಿ ಸಪರೇಟೆಡ್ ಕಪಲ್ಸ್, ಡಿವೋರ್ಸ್ಡ್ ಕಪಲ್ಸ್, ನಾನು ಹೇಳ್ತೀನಿ ಎಷ್ಟೋ ಜನ ಡಿವೋರ್ಸ್ ತಗೊಂಡು ಮತ್ತೆ ಜೀವನ ಮಾಡ್ತಾರೆ ಅಂತವ್ರು ಇದ್ದಾರೆ. ಆ ಥರದ್ದು ಬೇಕಾದಷ್ಟು ಕೇಸ್ಗಳನ್ನ ನೋಡಿದ್ದೀನಿ ನಾನು. ಸೊ ಕಾನೂನು ಏನ್ ಹೇಳುತ್ತೆ, ಸಮಾಜ ಏನ್ ಹೇಳುತ್ತೆ ಸೆಕೆಂಡ್ರಿ, ನಿಮ್ಮ ಮನಸ್ಸು ಏನ್ ಹೇಳುತ್ತೆ ಅದು ಮುಖ್ಯ ಆಗುತ್ತೆ. ಸೊ ಆದಷ್ಟು ಪ್ರಯತ್ನ ಮಾಡಿ ಸಂಬಂಧಗಳನ್ನು ಸರಿ ಮಾಡ್ಕೊಳ್ಳಿ. ನಿಮಗೋಸ್ಕರ ಮತ್ತು ನಿಮ್ಮ ಮಕ್ಕಳಿಗೋಸ್ಕರ ಸಹ ಈ ನಿರ್ಧಾರವನ್ನು ತೆಗೆದುಕೊಳ್ಬೇಕಾಗುತ್ತೆ. ಇನ್ನು ಬೇರೆ ಗ್ರಹಗಳ ಒಂದು ಪರಿಣಾಮ ನಾವು ನೋಡಿದ್ದಾದಲ್ಲಿ ನಿಮಗೆ 6ನೇ ಮನೆ ಅಧಿಪತಿ 9ನೇ ಮನೆ ಅಧಿಪತಿ ಆದಂತ ಕರ್ಕಾಟಕ ರಾಶಿ ಗುರು ಕರ್ಕಾಟಕ ರಾಶಿಯಿಂದ ವ್ಯಯಸ್ಥಾನದಲ್ಲಿ ಕೂತ್ಕೊಂಡಿರೋದನ್ನ ನಾವು ಕಾಣ್ತಾ ಇದೀವಿ ನಾವು. ಸೊ ಇಲ್ಲಿ ರೋಗಗಳಲ್ಲಿ ಸ್ವಲ್ಪ ವ್ಯತ್ಯಾಸಗಳಾಗುವಂಥದ್ದು, ಆರೋಗ್ಯದಲ್ಲಿ ಸ್ವಲ್ಪ ವ್ಯತ್ಯಾಸ ಆಗುತ್ತೆ. ನಿಮಗೆ ಕೆಲವೊಂದು ಆರೋಗ್ಯದ ವಿಚಾರಗಳನ್ನ ನೀವೇ ನೆಗ್ಲೆಕ್ಟ್ ಮಾಡುವಂತ ಒಂದು ಸಾಧ್ಯತೆ ಇರುತ್ತೆ. ಹಾಗೆ ಬಂದಿರೋ ಅವಕಾಶಗಳನ್ನ ನೀವೇ ಏನೋ ಒಂದು ನೆಗ್ಲಿಜೆನ್ಸ್ ನಿಂದ ಅಯ್ಯೋ ಮಾಡಿದ್ರೆ ಆಗುತ್ತೆ, ಎಲ್ಲಿ ಹೋಗುತ್ತೆ, ನಾಳೆವರೆಗೂ ಇದೇ ಇರುತ್ತೆ ಅವಕಾಶ ಅಂತ ಹೇಳ್ಕೊಂಡು ಕಳ್ಕೊಳ್ತಕ್ಕಂಥ ಸಾಧ್ಯತೆಗಳಿರುತ್ತೆ. ದೊಡ್ಡ ಆಪರ್ಚುನಿಟಿ ಬಂದಿರುತ್ತೆ, ಕಳ್ಕೊಂಡ್ಬಿಡ್ತೀರಾ. ಜಾಗ್ರತೆಯಿಂದ ಇರಿ. ಎಸ್ಪೆಷಲಿ ಜನವರಿಯಿಂದ ಜೂನ್ ವರ್ಗು ಸಹ. ಜೂನ್ ನಂತರ ಬದಲಾವಣೆ ಆಗುತ್ತೆ. ನಿಮಗೆ ರೆಸ್ಪಾನ್ಸಿಬಿಲಿಟಿ ಒಂದು ಆಟೋಮೆಟಿಕ್ ಆಗಿ ಬರುತ್ತೆ. ಅಲ್ಲಿವರೆಗೂ ಒಂದು ಆಲಸ್ಯ, ಏನೋ ಒಂದು ರೀತಿಯಾದಂಥ ನೆಗ್ಲಿಜೆನ್ಸ್, ಸೋಮಾರಿತನ ಇರುತ್ತೆ. ಜೂನ್ ನಂತರ ನಿಮ್ಮ ರಾಶಿಗೆ ಉಚ್ಚಗುರು ಪ್ರವೇಶ ಆದಾಗ ಸಾಕಷ್ಟು ಬದಲಾವಣೆಗಳಾಗೋದನ್ನು ನಾವು ನೋಡ್ತೀವಿ. ನಾವು ನಿಮ್ಮಷ್ಟಕ್ಕೆ ನೀವೇ ಜವಾಬ್ದಾರಿಯನ್ನು ತಂದುಕೊಳ್ತೀರಾ. ಉನ್ನತವಾದ ವ್ಯಕ್ತಿಗಳ ಪರಿಚಯ ಆಗುತ್ತೆ. ಸಮಾಜದಲ್ಲಿ ಸ್ಥಾನಮಾನಗಳು ಜಾಸ್ತಿ ಆಗ್ತಾ ಹೋಗುತ್ತೆ. ನಿಮಗೆ 2ನೇ ಮನೆ ಇರತಕ್ಕಂಥ ಕೇತು ಮಾತ್ರ ನಿಮಗೆ ಸ್ವಲ್ಪ ಗಾಬರಿಯನ್ನ, ಆತಂಕವನ್ನು ಹುಟ್ಟಿಸ್ತಕ್ಕಂಥ ಒಂದು ಗ್ರಹ ಸ್ಥಿತಿ ಇದಾಗಿರುತ್ತೆ. ಕಾರಣ ಕೇತು ಸಮಾಜದಲ್ಲಿ ನಿಮ್ಮ ವೈಯಕ್ತಿಕ ಜೀವನದಲ್ಲಿ
ಕುಟುಂಬ ಸ್ಥಾನದಲ್ಲಿ ಗೊಂದಲಗಳನ್ನ ಹೆಚ್ಚಾಗಿ ಕೊಡ್ತಾನೆ. ಇಂಟ್ರೆಸ್ಟ್ ಹೊಟ್ಟೋಗುತ್ತೆ. ಇದ್ದಕ್ಕಿದ್ದ ಹಾಗೆ ಮಕ್ಕಳ ಜೊತೆಲಿ ತುಂಬಾ ಚೆನ್ನಾಗಿ ಮಾತಾಡ್ತಾ ಇರ್ತೀರಾ, ಹೆಂಡತಿ ಜೊತೆ ಚೆನ್ನಾಗಿ ಮಾತಾಡ್ತಾ ಇರ್ತೀರಾ. ಮುಂಚೆ ತೋರಿಸ್ತಾ ಇರತಕ್ಕಂಥ ಆ ಒಂದು ಇಂಟ್ರೆಸ್ಟ್ ಆಗ್ಲಿ ಇನ್ವಾಲ್ವ್ಮೆಂಟ್ ಆಗ್ಲಿ ತೋರಿಸೋದಿಲ್ಲ. ನೀವು ಏನೋ ಬೇರೆ ಕೆಲಸ ಮಾಡ್ಕೊಂಡು ಸ್ವಲ್ಪ ಅವ್ರನ್ನ ನೀವು ನೆಗ್ಲೆಕ್ಟ್ ಮಾಡುವಂತ ಒಂದು ಸಾಧ್ಯತೆಗಳಿರುತ್ತೆ. ಅಥವಾ ನೀವು ಮಾಡಬೇಕಾಗಿರ್ತಕ್ಕಂಥ ಕೆಲಸಗಳಲ್ಲೇ ಆಗ್ಬಹುದು ನಿರಾಸಕ್ತಿ ಅನ್ನೋದು ಜಾಸ್ತಿ ಆಗ್ತಾ ಹೋಗುತ್ತೆ. ಕಾರಣ ವೈರಾಗ್ಯಕಾರಕನಾಗಿರ್ತಕ್ಕಂಥ ಕೇತುವಲ್ಲಿರುವಂತದ್ದು. ಸೊ ಈ ಬಗ್ಗೆ ಸ್ವಲ್ಪ ಜಾಗೃತಿಯಿಂದ ವರ್ತಿಸಬೇಕಾಗುತ್ತೆ ಕರ್ಕಾಟಕ ರಾಶಿನವರು. ನೀವು ಅಷ್ಟೇ ವಿಶೇಷವಾಗಿ ಕೇತುವಿನ ಸನ್ನಿಧಾನಕ್ಕೆ ಕುಂಭಕೋಣಂನಲ್ಲಾಗ್ಬಹುದು ಅಥವಾ ಶ್ರೀರಂಗಪಟ್ಟಣದಲ್ಲಾಗ್ಬಹುದು ಯಾವುದಾದ್ರೂ ನವಗ್ರಹಗಳ ಸನ್ನಿಧಾನದಲ್ಲಿರತಕ್ಕಂಥ ಕೇತುವಿನ ದೇವಸ್ಥಾನಕ್ಕೆ ಹೋಗಿ ಅರ್ಚನೆಯನ್ನು ಮಾಡಿಸ್ಕೊಂಡು ಬಂದಿದ್ದಾದಲ್ಲಿ ಶುಭ ಫಲಿತಾಂಶಗಳನ್ನ ಪಡ್ಕೊಳ್ತೀರಾ. ಮಂಗಳವಾರಗಳ ದಿವಸ ಹುರುಳಿಕಾಳನ್ನ ನೀವು 7 ವಾರಗಳ ಕಾಲ ದಾನ ಮಾಡೋದ್ರಿಂದ ಅಷ್ಟೇ ವಿಶೇಷವಾದ ಫಲಿತಾಂಶವನ್ನ ಪಡ್ಕೊಳ್ತೀರಾ. ಇನ್ನು ಕರ್ಕಾಟಕ ರಾಶಿಯವರಿಗೆ ಧಾರಣೆ ಅಂತ ನಾವು ಹೇಳಬೇಕಾದ್ರೆ ವಿಶೇಷವಾಗಿ ಇವರು ಹಾಕೋಬೇಕಾಗಿರ್ತಕ್ಕಂಥದ್ದು ಈ ಒಂದು ಮುತ್ತಿನ ಸರ ಮತ್ತು ಇದ್ರ ಜೊತೆನಲ್ಲಿ ಪರ್ಲ್ ಅಂತ ಹೇಳ್ತೀವಿ ನಾವು. ಈ ಮುತ್ತು ಚಂದ್ರನಿಗೆ ಸಂಬಂಧಪಟ್ಟಿರತಕ್ಕಂಥದ್ದು. ಇದನ್ನ ಧಾರಣೆಯನ್ನು ಮಾಡ್ಕೊಳ್ಳೋದ್ರಿಂದ ಅಷ್ಟಮದಲ್ಲಿರತಕ್ಕಂಥ ರಾಹುವಿನ ದೋಷ ನಿವಾರಣೆಗೋಸ್ಕರವಾಗಿ ಗೋಮೇಧಿಕವನ್ನ ಧಾರಣೆಯನ್ನು ಮಾಡ್ಕೊಳ್ಳೋದ್ರಿಂದ ನಾನು ಶುಭ ಫಲಿತಾಂಶವನ್ನ ಪಡ್ಕೊಳ್ತೀರಾ. ಓಕೆ ಗುರುಜಿ, ಮುಂದಿನ ರಾಶಿ ಬಗ್ಗೆ ಕೇಳ್ತಾ ಹೋಗೋಣ. ಸಿಂಹ ರಾಶಿಯ ಬಗ್ಗೆ ತಿಳಿಸ್ಕೊಡುತ್ತಾ? ಖಂಡಿತಮ್ಮ. ಸಿಂಹರಾಶಿ ವಿಚಾರ ತೆಗೆದುಕೊಂಡಿದ್ದಾದಲ್ಲಿ ಸ್ವಲ್ಪ ಜಾಗೃತಿಯಿಂದ ಇರಬೇಕಾದಂತ ಒಂದು ವರ್ಷ ಇದು ಅಂತ ನಾವು ಹೇಳ್ತೀವಿ. ಕಾರಣ ಸಪ್ತಮದಲ್ಲಿರತಕ್ಕಂಥ ರಾಹು, ನಿಮ್ಮ ರಾಶಿಯಲ್ಲೇ ಇರತಕ್ಕಂಥ ಕೇತು, 8ನೇ ಮನೆ ಇರತಕ್ಕಂಥ ಶನೈಶ್ಚರ, 11ನೇ ಮನೆ 12ನೇ ಮನೆ ಸಂಚಾರ ಮಾಡ್ತಾ ಇರತಕ್ಕಂಥ ಗುರು. ಒಂದು ಹಂತಕ್ಕೆ ಗುರು ಬಿಟ್ರೆ ಬೇರೆ ಎಲ್ಲ ಗ್ರಹಗಳು ಸಹ ನಿಮಗೆ ನೆಗೆಟಿವ್ ಆಗೇ ಇದೆ ಅಂತ ಹೇಳಬೇಕಾಗುತ್ತೆ. ಎಲ್ಲವೂ ಪ್ರತಿಕೂಲವಾಗೇ ಇದೆ ನಿಮಗೆ. ಮೊದಲನೇ ಇದು ನಿಮ್ಮ ರಾಶಿಯಲ್ಲಿ ಇರತಕ್ಕಂಥ ಕೇತು ಏನನ್ನ ಮಾಡ್ತಾನೆ ಅಂತಂದ್ರೆ ನೀವು ಮಾಡ್ತಾ ಇರತಕ್ಕಂಥ ಕೆಲಸದಲ್ಲಿ ಒಂದು ಡಿಟ್ಯಾಚ್ಮೆಂಟ್ ಅನ್ನ ಕೊಡ್ತಾನೆ. ಅಂದ್ರೆ ಇಂಟ್ರೆಸ್ಟ್ ನ ಸಡನ್ ಆಗಿ ಕಳ್ಕೊಂಡ್ಬಿಡ್ತೀರಾ ನೀವು. ಯಾಕಂದ್ರೆ ಒಂದು ಹಂತದವರೆಗೂ ಪ್ರಯತ್ನ ಮಾಡಿರ್ತಾರೆ ಸಿಂಹರಾಶಿಯವರು. ಹೇಗೆ ಅಂತಂದ್ರೆ ಯಾವತ್ತೂ ಅಷ್ಟೇ ಒಂದು ಆಶಾಜೀವಿಗಳು, ಒಂದು ಒಳ್ಳೆ ಮನೋಭಾವ ಇಟ್ಕೊಂಡು ಮುಂದಕ್ಕೆ ಹೋಗ್ತಾರೆ ಲೈಫ್ ನಲ್ಲಿ. ತುಂಬಾ ಎಫರ್ಟ್ ಹಾಕಿ ರಿಸಲ್ಟ್ಸ್ ಬರದೇ ಇರುವಾಗ ಎಲ್ಲೋ ಒಂದ್ ಕಡೆ ಇಂಟ್ರೆಸ್ಟ್ ಅನ್ನೋದು ಹೊರಟೋಗುತ್ತೆ. ಜೊತೆಗೆ ಈಗ ಕೇತು ಸಹ ನಿಮ್ಮ ರಾಶಿಯಲ್ಲಿ ಒಂದು ಕೂತ್ಕೊಂಡಿರೋದ್ರಿಂದ ನಿಮ್ಮ ಬಗ್ಗೆ ನೀವು ಕಾಳಜಿನ ಕಡಿಮೆ ಮಾಡ್ಕೊಳ್ತಾ ಹೋಗ್ತೀರಾ. ಇಲ್ಲಿವರೆಗೂ ತುಂಬಾ ಚೆನ್ನಾಗಿ ಡ್ರೆಸ್ ಮಾಡ್ಕೊಳ್ತೀರಾ, ತುಂಬಾ ಚೆನ್ನಾಗಿ ಟೈಮ್ ಕರೆಕ್ಟಾಗಿ ಊಟ ತಿಂಡಿ ಮಾಡ್ಕೊಳ್ತಾ ಇರ್ತೀರಾ, ನಿಮ್ಮನ್ನ ನೀವು ಪ್ರಯಾರಿಟೈಸ್ ಮಾಡ್ಕೊಂಡಿರ್ತೀರಾ. ಈಗ ಇದ್ದಕ್ಕಿದ್ದಂಗೆ ಏನೋ ಒಂದು ಇಂಟ್ರೆಸ್ಟ್ ಕಳ್ಕೊಂಡ್ಬಿಡ್ತೀರಾ. ಏನೋ ಅಂದ್ಕೊಂಡಿರ್ತಾರೆ, ಅದಾಗ್ಲಿಲ್ಲ ಅಂದ ತಕ್ಷಣ ಅವ್ರು ಇಂಟ್ರೆಸ್ಟ್ ಕಳ್ಕೊಬಿಡ್ತಾರೆ. ಇಂಟ್ರೆಸ್ಟ್ ಕಳ್ಕೊಳ್ತಕ್ಕಂಥದ್ದು ತಮ್ಮ ಪರ್ಸನಲ್ ಕೇರ್ ಬಗ್ಗೆನೂ ಸಹ ಅದ್ರ ಇಂಪ್ಯಾಕ್ಟ್ ಆಗುವಂತ ಸಾಧ್ಯತೆಗಳಿರುತ್ತೆ. ಸೊ ನಿಮ್ಮ ಜೊತೆಲಿರೋ ಅಬ್ಸರ್ವ್ ಮಾಡ್ತಾ ಇರ್ತಾರೆ, ಯಾಕೆ ಅವ್ರು ಮುಂಚೆ ಇದ್ದಂಗಿಲ್ವಲ್ಲ ಅನ್ನತಕ್ಕಂಥದ್ದು. ಯಾವತ್ತೂ ತಿಳ್ಕೊಳ್ಳಿ, ನಾವು ಏನೇ ಕೆಲಸ ಮಾಡ್ಬೇಕಾದ್ರೂ ಫಸ್ಟ್ ನನ್ನನ್ನು ನಾನು ಪ್ರಯಾರಿಟೈಸ್ ಮಾಡ್ಕೋಬೇಕು. ನಾನಿವತ್ತು ಖುಷಿಯಾಗಿದ್ದೀನೋ ನೋವಿಲ್ಲಿದ್ದೀನೋ ಹೊರಗಿನವ್ರಿಗೆ ಯಾರಿಗೂ ಗೊತ್ತಾಗೋದಿಲ್ಲ. ಸೊ ಆ ನೋವನ್ನ ನಾನೇ ತೋರಿಸ್ಕೊಳ್ತಾ ಹೋದ್ರೆ, ನನ್ನ ದುಃಖವನ್ನು ನಾನೇ ತೋರಿಸ್ಕೊಳ್ತಾ ಹೋದ್ರೆ ಯಾರು ಬಂದು ನಿಮ್ಗೆ ಸಲಹೆ ಅಥವಾ ಒಂದು ಪರಿಹಾರವನ್ನು ಕೊಡೋದಿಲ್ಲ. ಇನ್ನಷ್ಟು ಆಡ್ಕೊಳ್ತಾರೆ ಜನಗಳು, ಇನ್ನಷ್ಟು ನಮ್ಮನ್ನ ಕೀಳಾಗಿ ನೋಡ್ತಾರೆ. ಸೊ ಏನೇ ಇರಲಿ, ನಿಮ್ಗೆ 100 ಸಮಸ್ಯೆ ಇದ್ರೂ ಸಹ ಚೆನ್ನಾಗಿ ಡ್ರೆಸ್ ಮಾಡ್ಕೊಳ್ಳಿ, ಖುಷಿಯಾಗಿ ಹೋಗಿ, ಇದ್ ಕಡೆ ನೀವು ಒಂದು ನಗುವನ್ನು ಸ್ಪ್ರೆಡ್ ಮಾಡಿ ಪಾಸಿಟಿವ್ ಆಗೇ ಇರಿ ಸಿಂಹರಾಶಿನವರು. ಆ ಪಾಸಿಟಿವ್ನೆಸ್ ನಿಮ್ಮನ್ನು ಮುಂದೆ ಕರ್ಕೊಂಡು ಹೋಗುತ್ತೆ. ಸೊ ಈ ಕೇತುವನ್ನ ನೀವು ಗೆಲ್ಲಬೇಕು ಅಂತಂದ್ರೆ ಇರತಕ್ಕಂಥದ್ದು ಇದೊಂದೇ ಮಾರ್ಗ ಆಗಿರುತ್ತೆ. ನೀವು ಎಷ್ಟು ಪಾಸಿಟಿವ್ ಆಗಿರ್ತೀರಾ, ಎಷ್ಟು ನಿಮ್ಮನ್ನ ನೀವು ಕಾಳಜಿ ಮಾಡ್ತೀರಾ, ಅಷ್ಟು ಎಲ್ಲವೂ ಒಳ್ಳೇದಾಗುತ್ತೆ. ಸಪ್ತಮದಲ್ಲಿರತಕ್ಕಂಥ ರಾಹು ಈ ಗ್ರಹ ಮಾತ್ರ ನಿಮಗೆ ಸಾಕಷ್ಟು ಗೊಂದಲಗಳನ್ನು ಉಂಟು ಮಾಡತಕ್ಕಂಥ ಒಂದು ಗ್ರಹ ಆಗಿರುತ್ತೆ. ಸಂಬಂಧಗಳಲ್ಲಿ ಒಡಕು ತರ್ತಾನೆ, ಸ್ನೇಹಗಳಲ್ಲಿ ಬಿರುಕನ್ನು ಮೂಡಿಸ್ತಾನೆ. ಎಲ್ಲೋ ಒಂದು ರೀತಿಯಲ್ಲಿ ಅನುಮಾನಗಳು ಜಾಸ್ತಿ ಆಗ್ತಾ ಹೋಗುತ್ತೆ ನಿಮ್ಮ ಮತ್ತು ನಿಮ್ಮ ಸಂಗಾತಿಯ ಜೊತೆಯಲ್ಲಿ, ನಿಮ್ಮ ಮತ್ತು ನಿಮ್ಮ ಪ್ರಾಣ ಸ್ನೇಹಿತರ ಜೊತೆಯಲ್ಲಿ, ಬಿಸ್ನೆಸ್ ಪಾರ್ಟ್ನರ್ಸ್ ಜೊತೆಯಲ್ಲಿ ಏನೋ ಒಂದು ರೀತಿಯಾದ ಅನುಮಾನ ಸದಾ ಕಾಲ ಹೊಗೆ ಆಡ್ತಾ ಇರುತ್ತೆ. 3ನೇವ್ರು ಯಾರೋ ಬರ್ತಾರೆ, ಸಮಸ್ಯೆ ಇದೆ ಇಲ್ಲಿ, ಅವ್ರು ನಿಮಗೆ ಮೋಸ ಮಾಡ್ತಾ ಇದ್ದಾರೆ, ತೊಂದರೆ ಕೊಡ್ತಾ ಇದ್ದಾರೆ ಅಂತ ಹೇಳ್ತಾರೆ. ಸೊ ಈ ಸಂಶಯದ ಹುಳು ನಿಮ್ಮ ತಲೆಯಲ್ಲಿ ಕೂತ್ಕೊಂಡು ನಿಮಗೆ ಕಣ್ಣು ಕಾಣದೇ ಇರತಕ್ಕಂಥ ಒಂದು ಸತ್ಯಗಳನ್ನ ನೀವು ಸದಾ ಕಾಲ ಯೋಚನೆ ಮಾಡ್ತಾ ನಿಮ್ಮಿಬ್ಬರ ಮಧ್ಯದಲ್ಲಿರತಕ್ಕಂಥ ಸಂಬಂಧಗಳನ್ನ ಹಾಳು ಮಾಡ್ಕೊಳ್ತಕ್ಕಂಥ ಸಾಧ್ಯತೆ ಇರುತ್ತೆ. ಇದರಿಂದ ನಿವಾರಣೆ ಮಾಡ್ಕೋಬೇಕು ಅಂತಂದ್ರೆ ಅಪರಾಜಿತ ಸ್ತೋತ್ರವನ್ನು ಹೇಳ್ಕೋಬೇಕು ಮತ್ತು ಖಡ್ಗಮಾಲಾ ಸ್ತೋತ್ರವನ್ನು ಪ್ರತಿದಿನ ನೀವು ಪಾರಾಯಣವನ್ನು ಮಾಡ್ಕೋಬೇಕು. ಮತ್ತು ನಿಮ್ಮಿಬ್ಬರ ಹೆಸರಿನಲ್ಲಿ, ನೀವು ಮತ್ತು ನಿಮ್ಮ ಸಂಗಾತಿ, ನೀವು ಮತ್ತು ನಿಮ್ಮ ಬಿಸ್ನೆಸ್ ಪಾರ್ಟ್ನರ್ಸ್ ಇಬ್ಬರ ಹೆಸರಿನಲ್ಲಿ ಪೂಜೆಯನ್ನು ಮಾಡಿಸ್ಬೇಕು. ಸೊ ಪ್ರತ್ಯಕ್ಷ ಕಂಡ್ರು ಪ್ರಮಾಣ ನೋಡು ಅಂತ ದೊಡ್ಡವರು ಹೇಳ್ತಾರೆ. ಹಾಗಾಗಿ ಯಾರೋ 3ನೇವ್ರು ಹೇಳಿರುವಂತ ಮಾತುಗಳನ್ನ ನಂಬಿ 10 ವರ್ಷ 20 ವರ್ಷ ನಿಮ್ಮ ಜೊತೆ ಟ್ರಾವೆಲ್ ಮಾಡಿರ್ತಕ್ಕಂಥ ನಿಮ್ಮ ಪಾರ್ಟ್ನರ್ಸ್ ಬಗ್ಗೆ ಅನುಮಾನ ಪಡೋದಕ್ಕೆ ಹೋಗಬೇಡಿ. ಸ್ವಲ್ಪ ಜಾಗೃತಿಯಿಂದ ವರ್ತನೆಯನ್ನು ಮಾಡಿ ಒಳ್ಳೇದಾಗುತ್ತೆ. ಅಷ್ಟಮದಲ್ಲಿರತಕ್ಕಂಥ ಶನೈಶ್ಚರ ಮಾತ್ರ ಸಿಂಹರಾಶಿಯವರಿಗೆ ತುಂಬಾ ಎಚ್ಚರಿಕೆಯಿಂದ ಇರಬೇಕು ಅಂತ ತೋರಿಸ್ತಾ ಇದ್ದೇನೆ. ನಿಮ್ಮ ಓಡಾಟಗಳ ಬಗ್ಗೆ, ನಮ್ಮ ವಾಹನದ ಬಗ್ಗೆ ತುಂಬಾ ಜಾಗೃತಿಯಿಂದ ಇರಬೇಕಾಗುತ್ತೆ. ಸೊ ಬೇರೆಯವ್ರ ವಾಹನದಲ್ಲಿ ಓಡಾಡೋದನ್ನ ಆದಷ್ಟು ಕಡಿಮೆ ಮಾಡಿ. ಮತ್ತು ನೀವು ಆಂಜನೇಯ ದಂಡಕ, ಸುದರ್ಶನ ಅಷ್ಟಕ, ಮೃತ್ಯುಂಜಯ ಸ್ತೋತ್ರ ಇದನ್ನ ಎಷ್ಟು ಹೇಳ್ಕೊಡ್ತೀರಾ ಅಷ್ಟು ಶುಭ ಫಲಿತಾಂಶವನ್ನ ರಕ್ಷಣೆಯನ್ನ ಪಡ್ಕೊಳ್ತೀರಾ. ಟೈಗರ್ ಐ ಅಂತ ಒಂದು ಸ್ಟೋನ್ ಬರುತ್ತೆ, ಇದನ್ನಾಗ್ಲಿ ಅಥವಾ ಸುಲೇಮಾನಿ ಹಕೀಕಿ ಅಂತ ಒಂದು ಸ್ಟೋನ್ ಬರುತ್ತೆ, ಇದನ್ನಾಗ್ಲಿ ನೀವು ಪೆಂಡೆಂಟ್ ಮಾಡಿ ಕತ್ತಿನಲ್ಲಿ ಧಾರಣೆಯನ್ನು ಮಾಡ್ಕೊಳ್ಳಿ, ವಿಶೇಷವಾದ ರಕ್ಷಣೆಯನ್ನ ಪಡ್ಕೊಳ್ತೀರಾ. 11ನೇ ಮನೆಯಲ್ಲಿರತಕ್ಕಂಥ ಗುರು ಅದ್ಭುತವಾದ ಫಲಿತಾಂಶಗಳನ್ನು ಕೊಡ್ತಾನೆ, ಎಲ್ಲ ವಿಚಾರದಲ್ಲೂ ಸಹ ನಿಮ್ಮನ್ನು ಕಾಪಾಡ್ತಾನೆ. 12ನೇ ಮನೆಗೆ ಬಂದಾಗ ಮಾತ್ರ ಜಾಗೃತಿಯಿಂದ ಇರಬೇಕಾಗತ್ತೆ. ಅದಕ್ಕೆ ಸಂಬಂಧಪಟ್ಟ ಹಾಗೆ ನಿಮ್ಮ ನೆಚ್ಚಿನ ಗುರುಗಳ ಸನ್ನಿಧಾನದಲ್ಲಿ ಗುರುವಾರ ಹೋಗಿ ಸೇವೆಯನ್ನು ಮಾಡ್ಕೊಂಡು ಬನ್ನಿ. ಗುರುವಾರ ಒಂದು 16 ವಾರಗಳ ಕಾಲ ಉಪವಾಸ ಮಾಡಿದ್ದಾದಲ್ಲಿ ಒಳ್ಳೆ ಫಲಿತಾಂಶವನ್ನು ಪಡ್ಕೊಳ್ತೀರಾ.
ಓಕೆ ಗುರೂಜಿ, ಮುಂದಿನ ರಾಶಿ ಕನ್ಯಾ ರಾಶಿ ಬಗ್ಗೆ ತಿಳಿಸ್ಕೊಡೋದಾದ್ರೆ? ಖಂಡಿತಮ್ಮ, ಕನ್ಯಾ ರಾಶಿ ವಿಚಾರ ನೋಡಿದಲ್ಲಿ ಸಾಕಷ್ಟು ಒಳ್ಳೆ ಫಲಿತಾಂಶಗಳಿದೆ ಅಂತ ನಾವು ಹೇಳ್ಬೋದು. ನಾವು ಒಂದು ಹಂತದಲ್ಲಿ ನಿಮಗೆ 6ನೇ ಮನೆಯಲ್ಲಿರತಕ್ಕಂಥ ರಾಹು ಹಳೆಯ ರೋಗಗಳಿಂದ ನಿವೃತ್ತಿಯನ್ನು ಕೊಡಿಸ್ತಾನೆ, ವಿಮುಕ್ತಿಯನ್ನು ಕೊಡಿಸ್ತಾನೆ. ಹಳೆಯ ಸಾಲಬಾಧೆಗಳಿಂದ ಸಹ ನಿಮ್ಗೆ ಒಂದು ವಿಮುಕ್ತಿಯನ್ನು ಕೊಡಿಸ್ತಾನೆ. ಶತ್ರುಗಳೆಲ್ಲರೂ ಸಹ ಮೆತ್ತಗಾಗ್ತಾರೆ, ನಿಮ್ಮ ಜೊತೆ ಮತ್ತೆ ಫ್ರೆಂಡ್ಸ್ ಆಗ್ತಾರೆ. ಸಪ್ತಮದಲ್ಲಿರತಕ್ಕಂಥ ಶನೈಶ್ಚರ ಮಾತ್ರ ವಿವಾಹದ ವಿಚಾರದಲ್ಲಿ ಸ್ವಲ್ಪ ನಿಧಾನವನ್ನು ಮಾಡ್ತಾ ಹೋಗ್ತಾನೆ. ವಿವಾಹಾಕಾಂಕ್ಷಿಗಳು ಯಾರ್ಯಾರಿರ್ತೀರಾ, ಒಂದು ವಯಸ್ಸನ್ನು ದಾಟಿರತಕ್ಕಂಥವ್ರು ಈ ಸಮಯದಲ್ಲಿ ಸ್ವಯಂವರ ಪಾರ್ವತಿ ಹೋಮವನ್ನು ಮಾಡಿಸ್ಕೊಳ್ತಕ್ಕಂಥ ತುಂಬಾ ಉತ್ತಮವಾದ ಒಂದು ವಿಚಾರ ಆಗಿರುತ್ತೆ. 10ನೇ ಮನೆಯಲ್ಲಿರತಕ್ಕಂಥ ಗುರು ಮಾತ್ರ ಎಷ್ಟೇ ಸಮಸ್ಯೆ ಇದ್ರೂ ನಿಮ್ಮನ್ನು ಕಾಪಾಡ್ಕೊಂಡು ಹೋಗ್ತಾ ಇರ್ತಾನೆ. ಯಾವುದೋ ಒಂದು ಇನ್ವಿಸಿಬಲ್ ಫೋರ್ಸ್ ಸದಾಕಾಲ ನಿಮ್ಮನ್ನು ಕಾಪಾಡುತ್ತೆ. ಅದೇ 10ನೇ ಮನೆ ಇರತಕ್ಕಂಥ ಗುರು ಆಗಿರುತ್ತೆ. 11ನೇ ಮನೆ ಗುರು ಬಂದಾಗಂತೂ ನಿಮ್ಮನ್ನು ಯಾರು ತಡೆಯೋರಿರೋದಿಲ್ಲ. ಇಡೀ ಪ್ರಪಂಚ ನಿಮ್ಮ ಕಡೆ ತಿರುಗಿ ನೋಡತಕ್ಕಂಥದ್ದು, ನಿಮ್ಮ ಇಡೀ ಸಮಾಜ ನಿಮ್ಮ ಕಡೆ ತಿರುಗಿ ನೋಡತಕ್ಕಂಥದ್ದು, ಅಂತ ವಿಶೇಷವಾದ ಸಾಧನೆಯನ್ನು ಮಾಡ್ತೀರಾ. ಅದ್ಭುತವಾಗಿದೆ. 12ನೇ ಮನೆಯಲ್ಲಿ ಕೇತು ಇದ್ರೂ ಸಹ ಸಾಧಾರಣವಾಗದನ್ನ ನಾವು ಸ್ವಲ್ಪ ಕಷ್ಟ ಅಂತ ನೋಡ್ತೀವಿ, ನಾವು ಸ್ವಲ್ಪ ನೆಗೆಟಿವ್ ಅಂತ ನೋಡ್ತೀವಿ. ಆದ್ರೆ ಈ ಸಮಯದಲ್ಲಿ ಪಾಸಿಟಿವ್ ನೋಡೋದಾದ್ರೆ ಸ್ಪಿರಿಚುಯಾಲಿಟಿ ಕಡೆ ಜಾಸ್ತಿ ಒಲವು ನಿಮ್ಮಲ್ಲಿ ಬೆಳೀತಾ ಹೋಗುತ್ತೆ. ನಿಮಗೆ ಆಧ್ಯಾತ್ಮಿಕತೆಯನ್ನು ಸಹ ಜಾಸ್ತಿ ಬೆಳೆಸ್ಕೊಳ್ತಾ ಹೋಗ್ತೀರಾ. ಸ್ವಲ್ಪ ಎಸ್ಕೇಪ್ ಮೆಂಟಾಲಿಟಿನ ಮಾತ್ರ ಅವಾಯ್ಡ್ ಮಾಡಬೇಕಾಗುತ್ತೆ ಕನ್ಯಾ ರಾಶಿನವರು. ಇದಿಷ್ಟನ್ನ ನೋಡ್ಕೊಂಡ್ರೆ ಎಲ್ಲವೂ ಶುಭವಾಗುತ್ತೆ. ಓಕೆ ಗುರೂಜಿ, ಕನ್ಯಾ ರಾಶಿಯವರ ಆರೋಗ್ಯದಲ್ಲಿ ಏನಾದ್ರೂ ಏರುಪೇರಾಗುತ್ತಾ? ಆರೋಗ್ಯದಲ್ಲಿ ಸುಧಾರಣೆ ಆಗುತ್ತೆ ಅಂತ ನನಗೆ ಆಲ್ರೆಡಿ ಹೇಳಿದೆ ನಾನು ನಿಮಗೆ. ಸೊ 6ನೇ ಮನೆಯಲ್ಲಿ ಇರತಕ್ಕಂಥ ರಾಹು ಹಳೆಯ ರೋಗಗಳಿಂದ ನಿವೃತ್ತಿಯನ್ನು ಕೊಡಿಸ್ತಾನೆ. ಮತ್ತು ದೀರ್ಘಕಾಲದ ಒಂದು ರೋಗಗಳು, ಕಂಟೇಜಿಯಸ್ ಡಿಸೀಸಸ್, ಹೆರಿಡಿಟರಿ ಪ್ರಾಬ್ಲಮ್ಸ್ ಏನಿರುತ್ತೆ ಇದೆಲ್ಲವನ್ನೂ ಸಹ ನಿವಾರಣೆಯನ್ನು ಮಾಡ್ತಾನೆ. ಒಳ್ಳೇದೇ ಆಗುತ್ತೆ, ಏನು ತೊಂದರೆ ಏನಿಲ್ಲ. ಓಕೆ ಗುರೂಜಿ, ಮುಂದಿನ ರಾಶಿ ತುಲಾ ರಾಶಿ ಬಗ್ಗೆ ಮಾತನಾಡ್ತಾ ಹೋಗೋಣ. ತುಲಾ ರಾಶಿಯ ಫಲಾನುಫಲತೆ ಬಗ್ಗೆ ತಿಳಿಸ್ಕೊಡ್ಬೋದಾ? ಚೆನ್ನಾಗಿದೆಯಮ್ಮ. ತುಲಾರಾಶಿ ವಿಚಾರ ನೋಡಿದ್ದಾದಲ್ಲಿ 5ನೇ ಮನೆಯಲ್ಲಿ ರಾಹು, 6ನೇ ಮನೆಯಲ್ಲಿ ಶನೈಶ್ಚರ ಮತ್ತು 9 ಮತ್ತು 10ನೇ ಮನೆಯಲ್ಲಿ ಗುರುವಿನ ಸಂಚಾರ, 11ನೇ ಮನೆಯಲ್ಲಿರ್ತಕ್ಕಂಥ ಕೇತು. 5ನೇ ಮನೆಯಲ್ಲಿರ್ತಕ್ಕಂಥ ರಾಹು ಒಂದು ಬಿಟ್ಟುಬಿಟ್ರೆ ಮಿಕ್ಕಿದ ಎಲ್ಲ ಗ್ರಹಗಳು ಇವರಿಗೆ ಪಾಸಿಟಿವ್ ಆಗಿ ಇದ್ದಾರೆ ಅಂತ ಹೇಳ್ಬೇಕಾಗುತ್ತೆ. ಸೊ 6ನೇ ಮನೆಯಲ್ಲಿರ್ತಕ್ಕಂಥ ಶನೈಶ್ಚರ ಏನ್ ಮಾಡ್ತಾನೆ ಇವರಿಗೆ ಅಂತಂದ್ರೆ ಉದ್ಯೋಗದಲ್ಲಿ ಒಂದು ಸ್ಥಿರತೆಯನ್ನು ಕೊಡ್ತಾನೆ. ಇಲ್ಲೂ ಅಷ್ಟೇ ವಿಶೇಷವಾಗಿ ಅದು ಗುರುವಿನ ಮನೆ ಆಗಿರೋದ್ರಿಂದ ಅಲ್ಲಿ ಶನೈಶ್ಚರ ಬರೋದ್ರಿಂದ 4 ಮತ್ತು 5ನೇ ಮನೆ ಅಧಿಪತಿ ಆಗಿರ್ತಕ್ಕಂಥ ಶನೈಶ್ಚರ ಬರೋದ್ರಿಂದ ಒಂದು ಸಟಲ್ ಮೆಂಟಾಲಿಟಿ ನಿಮ್ಮಲ್ಲಿ ಜಾಸ್ತಿ ಆಗ್ತಾ ಹೋಗುತ್ತೆ. ಈ ಸಮಯದಲ್ಲಿ ಒಂದು ಸ್ಥಿತಪ್ರಜ್ಞತ್ವ, ಎಲ್ಲವನ್ನ ಬ್ಯಾಲೆನ್ಸ್ಡ್ ಆಗಿ ನೋಡತಕ್ಕಂಥ ಒಂದು ಮೈಂಡ್ ಸೆಟ್ ಅನ್ನು ಬೆಳೆಸ್ಕೊಳ್ತೀರಾ ನೀವು. ಅದೇ ಪ್ರಕಾರವಾಗಿ ದುಡ್ಡು ಕಾಸಿನ ವಿಚಾರದಲ್ಲೂ ಅಷ್ಟೇ ಸ್ವಲ್ಪ ಹಿಡಿತ ಜಾಸ್ತಿ ಮಾಡ್ಕೊಳ್ತೀರಾ ಈ ಸಮಯದಲ್ಲಿ. 9ನೇ ಮೇಲೆ ಇರತಕ್ಕಂಥ ಗುರು ಅದ್ಭುತವಾದ ವ್ಯಕ್ತಿಗಳನ್ನ ಪರಿಚಯ ಮಾಡಿಸ್ತಾನೆ ನಿಮ್ಮ ಲೈಫ್ ನಲ್ಲಿ. ಸೊ ನಿಮ್ಮ ಕ್ಷೇತ್ರದಲ್ಲಿ ವಿಶೇಷವಾದ ವ್ಯಕ್ತಿಗಳು ಪರಿಚಯ ಆಗ್ತಾರೆ. ಸೊಸೈಟಲ್ ಸ್ಟೇಟಸ್ ಅನ್ನತಕ್ಕಂಥ ಜಾಸ್ತಿ ಆಗ್ತಾ ಹೋಗುತ್ತೆ. 10ನೇ ಮನೆ ಗುರು ಬಂದಾಗಲೂ ಅಷ್ಟೇ ವೃತ್ತಿ ರೀತಿಯಲ್ಲಿ ಜೂನಿಂದ ಆಚೆಗೆ ನಿಮ್ಮನ್ನು ಯಾರು ತಡೆಯೋರು ಇರೋದಿಲ್ಲ. ವಿಶೇಷವಾದ ಸ್ಥಾನಗಳು, ವಿಶೇಷವಾದ ಗೌರವ, ಬಡ್ತಿ, ಇನ್ಕ್ರಿಮೆಂಟ್ ಎಲ್ಲವೂ ಸಹ ನಿಮಗೆ ಸಿಗುತ್ತೆ. 11ನೇ ಮೇಲೆ ಇರತಕ್ಕಂಥ ಕೇತು ಅಷ್ಟೇ ಲಾಭಗಳನ್ನ ಜಾಸ್ತಿಯನ್ನು ಮಾಡಿಸ್ತಾನೆ. ಹಾಗೆ ನಿಮ್ಮ ಪ್ರೀತಿ ಪಾತ್ರರು ಯಾರು ದೂರವಾಗಿರ್ತಾರೆ ಅವರೆಲ್ಲರೂ ಹತ್ತಿರ ಆಗ್ತಕ್ಕಂಥ ಸಾಧ್ಯತೆಗಳಿರುತ್ತೆ. ಯಾರಾದರೂ ಒಂದು ರಿಲೇಶನ್ಶಿಪ್ ಅಲ್ಲಿ ಇದ್ದು ಅಥವಾ ಒಂದು ಅಂಡರ್ಸ್ಟ್ಯಾಂಡಿಂಗ್ ಅಲ್ಲಿ ಇದ್ದು ದೂರ ಆಗಿರ್ತಕ್ಕಂಥ ವ್ಯಕ್ತಿಗಳು ಮತ್ತೆ ಅದೇ ವ್ಯಕ್ತಿ ಜೊತೆನಲ್ಲಿ ನಿಮ್ಮ ಒಂದು ಒಳ್ಳೆ ಬಾಂಧವ್ಯವನ್ನು ಬೆಳೆಸ್ಕೊಳ್ತಕ್ಕಂಥ ಸಾಧ್ಯತೆ ಇರುತ್ತೆ. ಚೆನ್ನಾಗಿದೆ, ಏನು ತೊಂದರೆ ಇಲ್ಲ. ಪಂಚಮದಲ್ಲಿರ್ತಕ್ಕಂಥ ರಾಹು ಬಗ್ಗೆ ಮಾತ್ರ ನೀವು ಕೇರ್ಫುಲ್ ಆಗಿರ್ಬೇಕಾಗತ್ತೆ. ಸರ್ಪಸ್ತೋತ್ರವನ್ನು ಹೇಳ್ಕೊಡ್ತಕ್ಕಂಥದ್ದು, ನಾಗಾರಾಧನೆಯನ್ನು ಮಾಡತಕ್ಕಂಥದ್ದು, ಆಶ್ಲೇಷಾಬಲಿ ಪೂಜೆಯನ್ನು ಮಾಡಿಸ್ತಕ್ಕಂಥದ್ದು, ಇದು ನಿಮಗೆ ವಿಶೇಷವಾದ ಫಲಿತಾಂಶವನ್ನು ಕೊಡುತ್ತೆ. ಅನುಕೂಲ ಇರತಕ್ಕಂಥವರು ಮನೆಯಲ್ಲಾಗಲಿ ಅಥವಾ ದೇವಸ್ಥಾನದಲ್ಲಾಗಲಿ ದುರ್ಗಾ ಹೋಮವನ್ನು ಮಾಡಿಸಿ, ದುರ್ಗಾ ಸಪ್ತಶತಿ ಪಾರಾಯಣವನ್ನು ಮಾಡಿಸಿ, ಪ್ರತ್ಯಂಗಿರಾ ದೇವಿಯ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬನ್ನಿ, ಒಳ್ಳೇದಾಗುತ್ತೆ ನಿಮಗೆ. ಓಕೆ ಗುರೂಜಿ, ಮುಂದಿನ ರಾಶಿ ವೃಶ್ಚಿಕ ರಾಶಿ ಬಗ್ಗೆ ತಿಳಿಸ್ಕೊಡೋದಾದ್ರೆ? ವೃಶ್ಚಿಕ ರಾಶಿಯವರಿಗೆ 4ನೇ ಮೇಲೆ ಇರತಕ್ಕಂಥ ರಾಹು, 5ನೇ ಮೇಲೆ ಇರತಕ್ಕಂಥ ಶನೈಶ್ಚರ, ಅಷ್ಟಮ ಮತ್ತು ನವಮ ಸ್ಥಾನದಲ್ಲಿರತಕ್ಕಂಥ ಗುರು, 10ನೇ ಮೇಲೆ ಇರತಕ್ಕಂಥ ಕೇತು. ನಿಮಗೂ ಅಷ್ಟೇ ಮಿಶ್ರ ಫಲಿತಾಂಶಗಳು ಅಂತ ನಾವು ಹೇಳಬೇಕಾಗುತ್ತೆ. ನಾವು ಇಲ್ಲಿ ನಿಮಗೆ 4ನೇ ಮೇಲೆ ಇರತಕ್ಕಂಥ ರಾಹು ಹಲವಾರು ಸಮಸ್ಯೆಗಳಿಂದ ತಂದೊಡ್ತಾನೆ. ವಿದ್ಯಾರ್ಥಿಗಳು ವಿಶೇಷವಾಗಿ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ. ಹಲವಾರು ಕೋರ್ಸ್ಗಳು ನಿಮಗೆ ಅರ್ಧಂತರದಲ್ಲಿ ನಿಂತು ಹೋಗತಕ್ಕಂಥ ಸಾಧ್ಯತೆಗಳಿರುತ್ತೆ. ಹಾಗೆ ಕಾನ್ಸಂಟ್ರೇಷನ್, ನಿಮಗೆ ಫೋಕಸ್ ಇವೆಲ್ಲವೂ ಕಡಿಮೆ ಆಗ್ತಕ್ಕಂಥ ಸಾಧ್ಯತೆ ಇರುತ್ತೆ. ಕೆಲವರು ದುಶ್ಚಟಗಳಿಗೆ ದಾಸರಾಗ್ತಕ್ಕಂಥ ಸಾಧ್ಯತೆಗಳಿರುತ್ತೆ. ಇಲ್ಲಿವರೆಗೂ ಇರೋದಿಲ್ಲ, ಯಾವುದೇ ಕೆಟ್ಟ ಇರೋದಿಲ್ಲ. ಇದ್ದಕ್ಕಿದ್ದ ಹಾಗೆ ಒಂದು ಸಿಗರೇಟೋ, ಬೀಡಿನೋ, ಒಂದು ಗುಟ್ಕಾನೋ ಅಥವಾ ಡ್ರಗ್ಸೋ ಯಾವುದಕ್ಕೋ ಒಂದಕ್ಕೆ ತುತ್ತಾಗ್ಬಿಡ್ತೀರಾ. ಇದು ಸಹವಾಸ ದೋಷ ಅಂತ ನಾವು ಹೇಳೋದಕ್ಕಾಗೋದಿಲ್ಲ, ನಿಮ್ಮಷ್ಟಕ್ಕೆ ನಿಮಗೇ ಬಂದ್ಬಿಡುತ್ತೆ. ಎಷ್ಟೋ ಬಾರಿ ಸಹವಾಸದಿಂದ ಕೆಟ್ಟ ನನ್ನ ಮಗ ಅಂತ ಎಷ್ಟೋ ಜನ ಹೇಳ್ತಾ ಇರ್ತಾರೆ. ಇಲ್ಲಿ ಯಾರು ಕೆಡಿಸೋದಿಲ್ಲ, ನಿಮ್ಮನ್ನು ನೀವೇ ಕೆಡಿಸ್ಕೊಡ್ತಕ್ಕಂಥ ಒಂದು ಸಂದರ್ಭ ಆಗಿರುತ್ತೆ. ಜಾಗ್ರತೆಯಿಂದ ಇರಿ. 4ನೇ ಮೇಲೆ ರಾಹು ಇದ್ದಾಗ ಈ ತರ ಮೆಂಟಾಲಿಟಿ ಜಾಸ್ತಿ ಆಗುತ್ತೆ, ಎಚ್ಚರಿಕೆಯಿಂದ ಇರಬೇಕಾಗುತ್ತೆ. ಪಂಚಮದಲ್ಲಿರತಕ್ಕಂಥ ಶನೈಶ್ಚರ ಅಷ್ಟೇ ತುಂಬಾ ಏರುಪೇರುಗಳನ್ನ ತರ್ತಾನೆ ಈ ಸಮಯದಲ್ಲಿ. ಯಾಕಂದ್ರೆ ಪಂಚಮ ಶನಿ ತುಂಬಾ ನಮ್ಮನ್ನ ಟೆಸ್ಟ್ ಮಾಡತಕ್ಕಂಥ ಒಂದು ಸಂದರ್ಭ ಆಗಿರುತ್ತೆ. ನಮ್ಮ ಮಾತಾಗ್ಲಿ, ನಮ್ಮ ನಡತೆ ಆಗ್ಲಿ, ವರ್ತನೆ ಆಗ್ಲಿ ಎಲ್ಲವೂ ಅಷ್ಟೇ ತುಂಬಾ ಕ್ಯಾಶುಯಲ್ ಆಗಿ ತಗೊಂಡ್ಬಿಡ್ತೀವಿ. ಈ ಸಮಯದಲ್ಲಿ ಏನೋ ಒಂದು ಫಂಕ್ಷನ್ ಹೋಗಿರ್ತೀವಿ, 4 ಜನ ಸೇರಿರ್ತಾರೆ, ಅಲ್ಲಿ ನಾವು ಕ್ಯಾಶುಯಲ್ ಆಗಿ ಒಂದು ಮಾತನ್ನ ಆಡ್ತೀವಿ. ನಮ್ಗೆ ಕೆಟ್ಟ ಇದಿರೋ ಅಭಿಪ್ರಾಯ ಇರೋದಿಲ್ಲ, ಆದ್ರೆ ಅದು ಕೆಟ್ಟ ರೀತಿಯಾಗಿ ಪೋರ್ಟ್ರೇ ಆಗೋಗುತ್ತೆ. ಸೊ ಕೇರ್ಫುಲ್ ಆಗಿರ್ಬೇಕಾಗುತ್ತೆ ನೀವು.
ಅಷ್ಟಮದಲ್ಲಿರತಕ್ಕಂಥ ಗುರು ಕೂಡ ಅಷ್ಟೇ ತುಂಬಾ ಚಾಲೆಂಜಸ್ ಅನ್ನ ಕೊಡ್ತಾನೆ. ವೃತ್ತಿ ಜೀವನದಲ್ಲಿ ಸಾಕಷ್ಟು ಏಳು ಬೀಳುಗಳಾಗುತ್ತೆ ನಿಮಗೆ. 9ನೇ ಮನೆಗೆ ಗುರು ಬಂದಾಗ ಮಾತ್ರ ಎಲ್ಲವನ್ನ ಮತ್ತೆ ಬ್ಯಾಲೆನ್ಸ್ ಮಾಡ್ತಾನೆ. ಏನೇನು ಸಮಸ್ಯೆಗಳನ್ನ ನೀವು ಫಸ್ಟ್ 5 months ಆರ್ 6 months ನೀವು ಫೇಸ್ ಮಾಡಿರ್ತೀರಾ ಅದೆಲ್ಲವೂ ಸರ್ ಹೋಗುತ್ತೆ. ಆ ಗುರು ಒಬ್ಬನೇ ನಿಮ್ಮನ್ನ ಕಾಪಾಡ್ತಾನೆ. ಸೊ ನಿಮ್ಮ ನಂಬಿಕೆ ಗುರುಗಳಿಗೆ ಶರಣಾಗತರಾಗಿ ಜೀವನದಲ್ಲಿ ಒಳ್ಳೆ ಗುರುಗಳನ್ನ ಕಂಡುಕೊಳ್ಳಿ, ಶುಭವಾಗುತ್ತೆ ನಿಮಗೆ. 10ನೇ ಮನೆ ಇರತಕ್ಕಂಥ ಕೇತು ಕೆಲವೊಂದು ಅತಂತ್ರ ಸ್ಥಿತಿಯನ್ನು ತಂದರೂ ಸಹ ನೀವು ಗಣೇಶ ಅಥರ್ವ ಶೀರ್ಷದಲ್ಲಿ ಮಹಾಗಣಪತಿಗೆ ಕಬ್ಬಿನ ರಸದಲ್ಲಿ ಅಭಿಷೇಕವನ್ನು ಮಾಡಿಸೋದ್ರಿಂದ ನಿಮ್ಮ ನಕ್ಷತ್ರದ ಸಾಧನ ತಾರೆ ಇರತಕ್ಕಂಥ ಮಂಗಳವಾರದ ದಿವಸ ವಿಶೇಷವಾದ ಫಲಿತಾಂಶವನ್ನು ಪಡ್ಕೊಳ್ತೀರಾ. ಆ ಕೇತುವಿನ ಸಮಸ್ಯೆಯನ್ನು ಸಹ ನೀವು ಗೆದ್ದುಕೊಳ್ತೀರಾ. ಮುಂದಿನ ರಾಶಿ ಧನಸ್ಸು ರಾಶಿ ಬಗ್ಗೆ ತಿಳಿಸ್ಕೊಡೋದಾದ್ರೆ, ಧನು ರಾಶಿ ನಾವು ವಿಚಾರ ನೋಡಿದ್ದಲ್ಲಿ 3ನೇ ಮನೆ ಇರತಕ್ಕಂಥ ರಾಹು ಒಳ್ಳೆ ಫಲಿತಾಂಶಗಳನ್ನು ಕೊಡ್ತಾನೆ. 7ನೇ ಮನೆಯಲ್ಲಿರೋರಿಗೂ ಸಹ ಗುರು ಒಳ್ಳೆ ಫಲಿತಾಂಶಗಳನ್ನು ಕೊಡ್ತಾನೆ. 4ರಲ್ಲಿರತಕ್ಕಂಥ ಶನೈಶ್ಚರ ನಿಮಗೆ ಅರ್ಧಾಷ್ಟಮ ಶನಿ ಸಾಕಷ್ಟು ಚಾಲೆಂಜಸ್ ಅನ್ನು ತಂದೊಡ್ತಾನೆ. ಮಾನಸಿಕ ಸೌಖ್ಯದಲ್ಲಿ ಕೊರತೆ ಆಗ್ತಕ್ಕಂಥದ್ದು, ವಿದ್ಯಾಭ್ಯಾಸದಲ್ಲಿ ಸ್ವಲ್ಪ ಭಂಗ ಆಗ್ತಕ್ಕಂಥ ಸಾಧ್ಯತೆ, ವೃತ್ತಿ ಜೀವನದಲ್ಲಿ ಶನೈಶ್ವರನ ದೃಷ್ಟಿ ಬೀಳೋದ್ರಿಂದ ಎಲ್ಲವೂ ಒಂದು ರೀತಿಯಲ್ಲಿ ಒಂದು ಸ್ಟಾಗ್ನೆನ್ಸಿಗೆ ಬಂದ್ಬಿಡ್ತಕ್ಕಂಥ ಸಾಧ್ಯತೆ ಇರುತ್ತೆ. ಇನ್ನು 9ನೇ ಮೇಲೆ ಇರತಕ್ಕಂಥ ಕೇತು ಮಾತ್ರ ನಿಮ್ಮನ್ನ ಎಲ್ಲವನ್ನು ಬ್ಯಾಲೆನ್ಸ್ ಮಾಡತಕ್ಕಂಥ ಒಂದು ಗ್ರಹವು ಸಹ ಆಗಿರ್ತಾನೆ. ಸಾಕಷ್ಟು ಒಂದು ಪಾರಮಾರ್ಥಿಕ ಚಿಂತನೆ ಜಾಸ್ತಿ ಮಾಡ್ತಾನೆ ಮತ್ತು ವಿದೇಶ ಪ್ರವಾಸಗಳು, ಹಲವಾರು ವ್ಯಕ್ತಿಗಳ ಪರಿಚಯ ಆಗ್ತಕ್ಕಂಥದ್ದು ಇವೆಲ್ಲವೂ ಸಹ ಕೇತು ತಂದೊಡ್ತಾನೆ. ಅಷ್ಟಮದಲ್ಲಿ ಗುರು ಬಂದಾಗ ನಿಮಗೆ ಒಂದು ಕಡೆ ಅನುಕೂಲವನ್ನು ತರ್ತಾನೆ, ಮತ್ತೊಂದು ಕಡೆ ತೊಂದರೆಗಳನ್ನು ಸಹ ತರ್ತಾನೆ. ವಿಪರೀತವಾದ ಔನ್ನತ್ಯಕ್ಕೆ ಅಂದ್ರೆ ವಿಶೇಷವಾದ ಸ್ಟೇಟಸ್ ಅನ್ನು ತಂದುಕೊಡ್ತಾನೆ ನಿಮಗೆ. ಅದ್ರ ಜೊತೆಲಿ ಶತ್ರುಗಳು ಸಹ ಜಾಸ್ತಿ ಆಗ್ತಾ ಹೋಗ್ತಾರೆ. ಅದನ್ನು ಗೆದ್ಕೊಳ್ತಕ್ಕಂಥ ಒಂದು ಸಾಮರ್ಥ್ಯವನ್ನ ನೀವೇ ಬೆಳೆಸ್ಕೋಬೇಕಾಗುತ್ತೆ. ಟೈಗರ್ ಐ ಸ್ಟೋನ್ ಅನ್ನ ನೀವು ಪೆಂಡೆಂಟ್ ಮಾಡಿಸಿ ಸ್ಫಟಿಕ ಮಾಲೆಯ ಜೊತೆನಲ್ಲಾಗ್ಲಿ ಮುತ್ತಿನ ಸರ ಜೊತೆನಲ್ಲಾಗ್ಲಿ ಕೊರಳಿನ ಧಾರಣೆಯನ್ನು ಮಾಡ್ಕೊಳ್ಳಿ. ಕನಕ ಪುಷ್ಯರಾಗವನ್ನ ಬಂಗಾರದಲ್ಲಿ ಒಂದು ಉಂಗುರವಾಗಿ ಮಾಡಿಸಿ ಬಲಗೈನಲ್ಲಿ ತೋರು ಬೆರಳಿನ ಧಾರಣೆಯನ್ನು ಮಾಡ್ಕೊಳ್ಳಿ, ಶುಭ ಫಲಿತಾಂಶವನ್ನು ಪಡ್ಕೊಳ್ತೀರಾ. ಇನ್ನು ಸ್ತೋತ್ರಗಳು ಅಂತ ಹೇಳಬೇಕಾದಾಗ ವಿಶೇಷವಾಗಿ ನಿಮಗೆ 4ನೇ ಮನೆಯಲ್ಲಿರತಕ್ಕಂಥ ಶನೈಶ್ಚರ ಈ ದೋಷವನ್ನು ನಿವಾರಣೆ ಮಾಡ್ಕೋಬೇಕು ಅಂದ್ರೆ ಹನುಮಾನ್ ಚಾಲೀಸ ಕೇಳೋದನ್ನ ನೀವು ರೂಢಿಯನ್ನು ಮಾಡ್ಕೋಬೇಕು. ಸಾಧ್ಯವಾದರೆ ಸುಂದರಕಾಂಡ ಪಾರಾಯಣವನ್ನ ಆಂಜನೇಯನ ಸನ್ನಿಧಾನದಲ್ಲಿ ಮಾಡಿಸಿ ಒಳ್ಳೆ ಫಲಿತಾಂಶ ಪಡ್ಕೊಳ್ತೀರಾ. ಸುದರ್ಶನ ಹೋಮವನ್ನ ಮನೆಯಲ್ಲಿ ಮಾಡಿಸ್ಕೊಳ್ಳೋದ್ರಿಂದ ಅಷ್ಟೇ ವಿಶೇಷವಾದ ಲಾಭವನ್ನ ಪಡ್ಕೊಳ್ತೀರಾ. ಓಕೆ ಗುರುಜಿ, ಮುಂದಿನ ರಾಶಿ ಮಕರ ರಾಶಿ ಬಗ್ಗೆ ಮಾತನಾಡ್ತಾ ಹೋಗೋಣ. ಮಕರ ರಾಶಿಯ ಫಲಾನುಫಲತೆ ಬಗ್ಗೆ ತಿಳಿಸ್ಕೊಡ್ಬೋದು? ಖಂಡಿತ ಅಮ್ಮ. ಮಕರ ರಾಶಿಯವರಿಗೆ 2ನೇ ಮನೆ ಇರತಕ್ಕಂಥ ರಾಹು, 3ನೇ ಮನೆ ಇರತಕ್ಕಂಥ ಶನೈಶ್ಚರ, 6 ಮತ್ತು 7ನೇ ಮನೆಯಲ್ಲಿ ಸಂಚಾರ ಮಾಡ್ತಾ ಇರತಕ್ಕಂಥ ಗುರು, 8ನೇ ಮನೆ ಇರತಕ್ಕಂಥ ಕೇತು. ಸೊ ಒಟ್ಟಾರೆಯಾಗಿ ತೆಗೆದುಕೊಂಡಾಗ ನಿಮಗೆ 60% ಪಾಸಿಟಿವ್, 40% ನೆಗೆಟಿವ್ ಅಂತ ಹೇಳಬೇಕಾಗುತ್ತೆ ನಾವು. 2ನೇ ಮನೆಯಲ್ಲಿ ರಾಹು ಬಂದಾಗ ಕುಟುಂಬದಲ್ಲಿ ಒಂದು ಅಶಾಂತಿಯ ವಾತಾವರಣ, ಎಲ್ಲ ಕುಟುಂಬದ ವ್ಯಕ್ತಿಗಳ ಮಧ್ಯದಲ್ಲಿ ಒಂದು ಪರಸ್ಪರ ದೋಷಾರೋಪಣೆ, ಪ್ರತಿನಿತ್ಯ ಜಗಳ, ಗಲಾಟೆ, ಘರ್ಷಣೆಗಳಾಗ್ತಕ್ಕಂಥದ್ದು, ದಿನ ಬೆಳಗಾದ್ರೆ ಸಾಕು ಒಂದು ನೆಗೆಟಿವಿಟಿಯಿಂದನೇ ಸ್ಟಾರ್ಟ್ ಆಗ್ತಕ್ಕಂಥ ಒಂದು ಸಂದರ್ಭ ಆಗೋಗಿರುತ್ತೆ. ದುಡ್ಡು ಕಾಸು ಎಷ್ಟೇ ಬಂದರೂ ಸಹ ಕೈಯಲ್ಲಿ ನಿಲ್ಲೋದಿಲ್ಲ, ಯಾವುದಕ್ಕೆ ಖರ್ಚು ಮಾಡ್ತಾ ಇದೀವಿ ಅನ್ನೋದು ಗೊತ್ತಾಗೋದಿಲ್ಲ, ಲೆಕ್ಕಾಚಾರಗಳ ನಿಯಂತ್ರಣ ಇರೋದಿಲ್ಲ. ಮತ್ತು ಮಾತಾಡಬೇಕಾದ್ರೂ ಅಷ್ಟೇ ಸ್ವಲ್ಪ ನೀವು ಬಾಯಿ ತಪ್ಪಿ ಕೆಲವೊಂದು ಅಪಶಬ್ದಗಳನ್ನ ಬಳಸ್ತಕ್ಕಂಥದ್ದು, ಕೆಲವೊಂದು ದುರ್ಭಾಷೆಗಳನ್ನ ಬಳಸ್ತಕ್ಕಂಥದ್ದು, ನಿಮ್ಮ ಹತ್ತಿರದ ವ್ಯಕ್ತಿಗಳನ್ನ ನಿಮಗೆ ಉದ್ದೇಶಪೂರ್ವಕವಾಗಿ ಅಲ್ಲದೆ ಹೋದ್ರೂ ಸಹ ಅವ್ರನ್ನ ಬೈದು ಅವ್ರ ಮನಸ್ಸನ್ನು ನೋಯಿಸಿ ನೀವು ನೋವಿಗೆ ತುತ್ತಾಗತಕ್ಕಂಥ ಸಾಧ್ಯತೆಗಳಿರುತ್ತೆ. ಎಚ್ಚರಿಕೆಯಿಂದ ಇರಬೇಕಾಗತ್ತೆ. ಇದೆಲ್ಲವನ್ನ ನಿವಾರಣೆ ಮಾಡ್ಕೋಬೇಕು ಅಂತಂದ್ರೆ ಸರಸ್ವತಿ ಕವಚವನ್ನು ಪ್ರತಿದಿನ ಹೇಳ್ಕೊಳ್ಳಿ, ಮಾತು ನಿಯಂತ್ರಣದಲ್ಲಿರುತ್ತೆ. ಇನ್ನು 3ನೇ ಮನೆ ಇರತಕ್ಕಂಥ ಶನೈಶ್ಚರ ಮಾತ್ರ ಅದ್ಭುತವಾದ ಫಲಿತಾಂಶಗಳನ್ನು ಕೊಡ್ತಾನೆ ನಿಮಗೆ. ನಿಮ್ಮ ರಾಷ್ಟ್ರಾಧಿಪತಿ 2ನೇ ಮನೆ ಅಧಿಪತಿ ಎರಡೂ ಆಗಿ 3ರಲ್ಲಿ ಶನೈಶ್ಚರ ಇರೋದ್ರಿಂದ ಈ ಎಲ್ಲ ದುಷ್ಪ್ರಭಾವಗಳು ಏನು ರಾಹು ತೋರಿಸ್ತಾ ಇದ್ದೇನೆ ಅದನ್ನು ಅಲ್ಲಿಗಲ್ಲಿಗೆ ಶನೈಶ್ಚರ ಸರಿ ಮಾಡಿಬಿಡ್ತಾ ಇರ್ತಾನೆ. ನಿಮಗೆ ಸಮಸ್ಯೆ ಏನೂ ಇರೋದಿಲ್ಲ. 6ರಲ್ಲಿ ಗುರು ಇರುವಾಗ ಮಾತ್ರ ಆರೋಗ್ಯದಲ್ಲಿ ಜಾಗೃತಿಯಿಂದ ಇರಬೇಕಾಗುತ್ತೆ. ಜನವರಿಯಿಂದ ಜೂನ್ವರೆಗೂ ಸಹ ದೇಹಾರೋಗ್ಯದಲ್ಲಿ ನಿಮ್ಮ ನೆಗ್ಲಿಜೆನ್ಸ್ ಇಂದ ವ್ಯತ್ಯಾಸಗಳಾಗುತ್ತೆ. ಸೊ ಊಟ ಉಪಚಾರದ ವಿಚಾರದಲ್ಲಿ ಅಸಿಡಿಟಿ ಪ್ರಾಬ್ಲಮ್ ಇರುವಂತವರು, ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇರತಕ್ಕಂಥವರು ಮತ್ತು ಕಾನ್ಸ್ಟಿಪೇಷನ್ ಸಮಸ್ಯೆ ಇರತಕ್ಕಂಥವರು, ಹಾರ್ಟ್ ಪ್ರಾಬ್ಲಮ್ ಇರತಕ್ಕಂಥವರು ಸ್ವಲ್ಪ ಜಾಗೃತಿಯಿಂದ ಇರಬೇಕಂತ ಸಂದರ್ಭ ಆಗಿರುತ್ತೆ. ಜೂನಿಂದ ಆಚೆಗೆ ಗುರು ಯಾವಾಗ ಸಪ್ತಮ ಸ್ಥಾನಕ್ಕೆ ಬರ್ತಾನೆ ಇದೆಲ್ಲವೂ ನಿವಾರಣೆ ಆಗುತ್ತೆ. ಎಲ್ಲ ವಿಷಯಗಳು ಸಹ ನಿಮಗೆ ಒಂದು ಅನುಕೂಲಕರವಾಗಿ ಪರಿಣಮಿಸ್ತಕ್ಕಂಥ ಸಾಧ್ಯತೆಗಳಿರುತ್ತೆ. ಅಷ್ಟಮದಲ್ಲಿರ್ತಕ್ಕಂಥ ಕೇತು ಮಾತ್ರ ಹಲವಾರು ವಸ್ತುಗಳನ್ನು ನೀವು ಕಳ್ಕೊಳ್ತಕ್ಕಂಥ ಸಾಧ್ಯತೆ, ಹಣ ಪೋಲಾಗ್ತಕ್ಕಂಥ ಸಾಧ್ಯತೆ ಇವೆಲ್ಲವನ್ನು ತೋರಿಸ್ತಾ ಇರ್ತೇನೆ. ಎಸ್ಪೆಷಲಿ ನೀವು ಟ್ರಾವೆಲಿಂಗ್ ಅಲ್ಲಿ ಇರಬೇಕಾದಾಗ ಅತ್ಯಮೂಲ್ಯವಾದ ವಸ್ತುಗಳನ್ನು ಕಳ್ಕೊಳ್ತಕ್ಕಂಥ ಸಾಧ್ಯತೆ ಇರುತ್ತೆ. ಜಾಗ್ರತೆಯಿಂದ ಇರಿ. ವೀರಭದ್ರನ ಸ್ಮರಣೆಯನ್ನು ಮಾಡಿ, ಭದ್ರಕಾಳಿ ಸ್ಮರಣೆಯನ್ನು ಮಾಡ್ಕೊಳ್ಳಿ, ಶುಭ ಫಲಿತಾಂಶವನ್ನು ಪಡ್ಕೊಳ್ತೀರಾ. ಓಕೆ ಗುರುಜಿ, ಕುಂಭರಾಶಿ ಬಗ್ಗೆ ತಿಳಿಸ್ಕೊಡೋದಾದ್ರೆ? ಕುಂಭರಾಶಿಯವರು ಬಹಳ ಜಾಗ್ರತೆಯಿಂದ ಇರಬೇಕಂತ ಒಂದು ವರ್ಷ ಆಗಿರುತ್ತೆ. ಕಾರಣ ನಿಮ್ಮ ರಾಶಿಯಲ್ಲೇ ಇರತಕ್ಕಂಥ ರಾಹು, ಸಪ್ತಮದಲ್ಲಿರತಕ್ಕಂಥ ಕೇತು ಮತ್ತು 2ನೇ ಮೇಲೆ ಇರತಕ್ಕಂಥ ಶನೈಶ್ಚರ ನಿಮಗೆ ಈ ಒಂದು 7.5 ಕೊನೆಯ ಭಾಗ ನಡೀತಾ ಇದೆ. ಹಾಗಾಗಿ ಬಿಡೋ ಸಮಯದಲ್ಲಿ ಒಂದಷ್ಟು ವ್ಯತ್ಯಾಸಗಳಾಗುವಂತ ಒಂದು ಸಾಧ್ಯತೆ ಇರುತ್ತೆ. ರಾಷ್ಟ್ರಾಧಿಪತಿ ಆಗಿರ್ತಕ್ಕಂಥ ಶನೈಶ್ಚರ ಇಲ್ಲಿವರೆಗೂ ಒಳ್ಳೆಯದನ್ನೇ ಮಾಡ್ಕೊಂಡು ಬಂದಿರ್ತಾನೆ. ಆದ್ರೆ ಕೊನೆಯ ಹಂತಕ್ಕೆ ಬಂದಾಗ ಮಾತ್ರ ಸಮಸ್ಯೆಗಳನ್ನು ಉಂಟು ಮಾಡತಕ್ಕಂಥ ಸಾಧ್ಯತೆ ಇರುತ್ತೆ. ಆದ್ರೆ ಪಂಚಮದಲ್ಲಿರತಕ್ಕಂಥ ಗುರು ಅದ್ಭುತವಾದ ಫಲಿತಾಂಶ ಕೊಡ್ತಾನೆ. ನಿಮ್ಮ ರಾಶಿ
ರಾಶಿಯ ಮೇಲೆ ನೇರವಾದಂಥ ಗುರುವಿನ ದೃಷ್ಟಿ ಬೀಳೋದ್ರಿಂದ ಜನವರಿಯಿಂದ ಜೂನ್ವರೆಗೂ ಸಹ ಏನೇ ಸಮಸ್ಯೆಗಳಾದರೂ ಸಹ ಯಾವುದೊಂದು ಅಗೋಚರ ಶಕ್ತಿ ನಿಮ್ಮನ್ನ ಕಾಪಾಡುತ್ತೆ. ಒಬ್ರು ಮೆಂಟರು, ಒಬ್ರು ಗೈಡು ನಿಮ್ಮನ್ನ ಸದಾ ಕಾಲ ಕಾಪಾಡ್ಕೊಂಡು ಬರ್ತಾರೆ. ಜೂನಿಂದ ಆಚೆಗೆ ಮಾತ್ರ ನಿಮ್ಮನ್ನ ನೀವೇ ನಂಬ್ಕೊಂಡು ಕೆಲಸ ಮಾಡಬೇಕಾಗತ್ತೆ. ಯಾಕಂದ್ರೆ ಆ ಗುರು ಕೂಡ 6ನೇ ಮನೆಗೆ ಸಂಚಾರ ಆಗೋಗ್ತಾನೆ. ಸಪ್ತಮದಲ್ಲಿ ಕೇತು ಅಲ್ಲೇ ಇರ್ತಾನೆ, ನಿಮ್ಮ ರಾಶಿಯಲ್ಲಿ ರಾಹು ಅಲ್ಲೇ ಇರೋದ್ರಿಂದ ಒಂದು ರೀತಿಯಲ್ಲಿ ಅತಂತ್ರವಾದ ಸ್ಥಿತಿ, ಹೆಲ್ಪ್ಲೆಸ್ನೆಸ್, ಅಸಹಾಯಕವಾದ ಮನೋಭಾವ ನಿಮ್ಮನ್ನ ಜೂನಿಂದ ಆಚೆಗೆ ಕಾಡುವಂತ ಸಾಧ್ಯತೆಗಳಿರುತ್ತೆ. ಈ ಸಂದರ್ಭದಲ್ಲಿ ನೀವೇನೇನು ಮಾಡಬೇಕು ಅಂತಂದ್ರೆ ನಿಮ್ಮ ಮನೆದೇವರ ಸ್ಮರಣೆಯನ್ನು ಮಾಡ್ಕೊಳ್ತಕ್ಕಂಥದ್ದು, ನಿಮ್ಮ ಕುಲದೇವರ ಸನ್ನಿಧಾನಕ್ಕೆ ಹೋಗ್ಬಿಟ್ಟು ಪೂಜೆಯನ್ನು ಮಾಡ್ಕೊಂಡು ಬರತಕ್ಕಂಥದ್ದು. ಇದರ ಜೊತೆನಲ್ಲಿ ಮನೆಯಲ್ಲಿ ಒಂದು 91 ಪಿರಮಿಡ್ಸ್ ಅಂತ ಒಂದು ವಾಸ್ತು ಎನರ್ಜೈಸ್ಡ್ ಐಟಮ್ ಇರುತ್ತೆ. ರೋಸ್ ಕ್ವಾರ್ಟ್ಸ್ ಕ್ರಿಸ್ಟಲ್ ಅಂತ ಬರುತ್ತೆ. ಇದನ್ನ ತೆಗೆದುಕೊಂಡು ಬಂದು ಮನೆಯಲ್ಲಿ ಸ್ಥಾಪನೆಯನ್ನು ಮಾಡ್ಕೊಳ್ಳಿ, ಮಾಸ್ಟರ್ ಬೆಡ್ರೂಮ್ ನಲ್ಲಿ ಇಟ್ಕೊಳ್ಳಿ, ಶುಭ ಫಲಿತಾಂಶವನ್ನ ಪಡ್ಕೊಳ್ತೀರಾ. ಓಕೆ ಗುರೂಜಿ, ಕುಂಭರಾಶಿಯವರ ವಿದ್ಯಾರ್ಥಿಗಳ ವಿದ್ಯಾಭ್ಯಾಸ ಹೇಗಿರುತ್ತೆ, ಜೊತೆಗೆ ಆ ವಿದ್ಯಾರ್ಥಿಗಳು ಯಾವ ದೇವರನ್ನ ಆರಾಧಿಸಿದ್ರೆ ಸೂಕ್ತ? ಕುಂಭರಾಶಿಯವರಿಗೆ ಚತುರ್ಥ ಸ್ಥಾನಾಧಿಪತಿ ಶುಕ್ರ ಆಗ್ತಾನೆ, ವಿದ್ಯಾಸ್ಥಾನಾಧಿಪತಿ. ಪಂಚಮ ಸ್ಥಾನಾಧಿಪತಿ ಬುಧ ಆಗ್ತಾನೆ. ಸೊ ಶುಕ್ರ ಬುಧ ಎರಡನ್ನೂ ಸಹ ನಾವು ಓಲೈಸ್ಕೋಬೇಕು ಅಂತಂದ್ರೆ ಇಲ್ಲಿರ್ತಕ್ಕಂಥ ತುಂಬಾ ಸರಳವಾದ ಪರಿಹಾರ ಅಂತಂದ್ರೆ ಲಕ್ಷ್ಮೀನಾರಾಯಣ ಅಂತ ಹೇಳ್ತೀವಿ ನಾವು. ಸೊ ಲಕ್ಷ್ಮೀನಾರಾಯಣ ಹೃದಯವನ್ನ ನೀವು ಪಾರಾಯಣವನ್ನು ಮಾಡಿ ಅಥವಾ ಮಾಡಿಸಿ, ಯಾರ ಕೈಲಾದ್ರೂ ಸಹ 5 ವಾರಗಳ ಕಾಲ, 5 ಶುಕ್ರವಾರಗಳ ಕಾಲ ಆಗ್ಲಿ, 5 ಬುಧವಾರಗಳ ಕಾಲ ಆಗ್ಲಿ ಸತತವಾಗಿ ಲಕ್ಷ್ಮೀನಾರಾಯಣ ಹೃದಯ ಪಾರಾಯಣ ಮಾಡಿಸಿದಲ್ಲಿ ವಿದ್ಯಾರ್ಥಿಗಳಿಗೆ ಅದ್ಭುತವಾದ ಯಶಸ್ಸು ಲಭಿಸುತ್ತೆ. ಇದರ ಜೊತೆನಲ್ಲಿ ಎಜುಕೇಶನ್ ಟವರ್ ಅಂತ ಒಂದು ಪದಾರ್ಥ ಬರುತ್ತೆ, ಎನರ್ಜೈಸ್ಡ್ ವಾಸ್ತು ಐಟಮ್. ಇದನ್ನ ತಗೊಂಡು ಬಂದು ನಿಮ್ಮ ಸ್ಟಡಿ ಟೇಬಲ್ ಮೇಲೆ ಶಾಶ್ವತವಾಗಿ ಸ್ಥಾಪನೆಯನ್ನು ಮಾಡ್ಕೊಳ್ಳಿ, ವಿಶೇಷವಾದ ಬದಲಾವಣೆ ಆಗೋದನ್ನ ನೀವು ಕಂಡುಕೊಳ್ತೀರಾ. ಓಕೆ ಗುರುಜಿ, ಕೊನೆಯದಾಗಿ ಮೀನರಾಶಿ ಬಗ್ಗೆ ತಿಳಿಸ್ಕೊಡ್ಬೋದು? ಮೀನರಾಶಿಯವರಿಗೆ 12ನೇ ಮೇಲೆ ಇರತಕ್ಕಂಥ ರಾಹು, ನಿಮ್ಮ ರಾಶಿಯಲ್ಲೇ ಇರತಕ್ಕಂಥ ಶನೈಶ್ಚರ, 4 ಮತ್ತು 5ನೇ ಮೇಲೆ ಇರತಕ್ಕಂಥ ಗುರು, 6ನೇ ಮೇಲೆ ಇರತಕ್ಕಂಥ ಕೇತು. ಗುರು ಕೇತು ಇಬ್ರು ನಿಮಗೆ ಪಾಸಿಟಿವ್ ಆಗಿದ್ರೆ, ಶನಿ ರಾಹು ಇಬ್ರು ನಿಮಗೆ ನೆಗೆಟಿವ್ ಆಗಿದ್ದಾರೆ. ಸೊ 50% ನಿಮಗೆ ಪಾಸಿಟಿವ್, 50% ನೆಗೆಟಿವ್ ಅಂತ ಹೇಳಬೇಕಾಗುತ್ತೆ. ಮೊದಲನೇದಾಗಿ ಶನಿ ಬಗ್ಗೆ ನೋಡೋಣ ನಾವು. ಜನ್ಮ ರಾಶಿಯಲ್ಲೇ ಶನೈಶ್ಚರ ಇರೋದ್ರಿಂದ ಸ್ವಲ್ಪ ನಿಮ್ಮಲ್ಲಿ ಒಂದು ನಿಸ್ತೇಜ, ಒಂದು ರೀತಿಯಾದ ಒಂದು ಉತ್ಸಾಹ ರಾಹಿತ್ಯ, ಸ್ವಲ್ಪ ನಿಮಗೆ ಎಲ್ಲ ವಿಚಾರಗಳು ಸಹ ನಿಮಗೆ ಡೌನ್ ಆಗ್ತಕ್ಕಂಥ ಒಂದು ಸಾಧ್ಯತೆ ಇರುತ್ತೆ, ಆಸಕ್ತಿ ಕಡಿಮೆ ಆಗ್ತಕ್ಕಂಥ ಸಾಧ್ಯತೆ ಇರುತ್ತೆ. ಇದ್ರ ಬಗ್ಗೆ ಜಾಗೃತಿಯಿಂದ ಇರಬೇಕು. 12ನೇ ಮೇಲೆ ಇರತಕ್ಕಂಥ ರಾಹು ಇಲ್ಯೂಷನ್ಸ್ ನ ಜಾಸ್ತಿ ಮಾಡ್ತಾನೆ. ಮಾಯಾಕಾರಕನಾಗಿರ್ತಕ್ಕಂಥ ರಾಹು ಏನೋ ಒಂದು ರೀತಿಯಾದಂಥ ಇಲ್ಯೂಷನ್ಸ್, ಭ್ರಮೆಗಳಿಗೆ ತುತ್ತಾಗತಕ್ಕಂಥ ಸಾಧ್ಯತೆ, ತುಂಬಾ ಕ್ವಿಕ್ ವೇನಲ್ಲಿ ದುಡ್ಡು ಮಾಡಬೇಕು ಅಂತ ಹೋಗ್ಬಿಟ್ಟು ಯಾವುದೋ ಒಂದು ಸ್ಕೀಮ್ಗೆ ಸಿಕ್ಕ ಹಾಕೊಂಡು ದುಡ್ಡು ಕಳ್ಕೊಳ್ತಕ್ಕಂಥ ಸಾಧ್ಯತೆ ಇರುತ್ತೆ. ಮತ್ತು ಬೇಡದೇ ಇರತಕ್ಕಂಥ ವ್ಯಕ್ತಿಗಳ ಪರಿಚಯಗಳಾಗುತ್ತೆ. ಈ ಸಮಯದಲ್ಲಿ ಜಾಗೃತಿಯಿಂದ ಇರಬೇಕಾಗುತ್ತೆ. ಆದರೆ 4ರಲ್ಲಿ ಮತ್ತು 5ನೇ ಮೇಲೆ ಸಂಚಾರ ಮಾಡತಕ್ಕಂಥ ಗುರು ಮಾತ್ರ ನಿಮ್ಮ ಮಾರಲ್ಸು, ನಿಮ್ಮ ಎಥಿಕ್ಸು ಎಲ್ಲದನ್ನ ಪ್ರೊಟೆಕ್ಟ್ ಮಾಡ್ತಾನೆ. ನೀವು ನಡ್ಕೊಂಡು ಬಂದಿರತಕ್ಕಂಥ ದಾರಿ, ನಿಮ್ಮ ಕುಟುಂಬದ ಒಂದು ಮೌಲ್ಯಗಳು, ಇದೆಲ್ಲವನ್ನ ಸದಾಕಾಲ ನೆನಪಿಸ್ತಾನೆ ಇರ್ತಾನೆ. ಎಲ್ಲೋ ಒಂದು ಕಡೆ ನಿಮ್ಮನ್ನ ಕಾಪಾಡ್ತಾನೆ ಎಲ್ಲದರಿಂದ ಸಹ. ಸೊ ಗುರುವಿಗೆ ಶರಣಾಗತರಾಗೋದ್ರಿಂದ ವಿಶೇಷವಾದ ಲಾಭವನ್ನ ಪಡ್ಕೊಳ್ತೀರಾ. 6ನೇ ಮೇಲೆ ಇರತಕ್ಕಂಥ ಕೇತುನು ಅಷ್ಟೇ ಸಾಕಷ್ಟು ಲಾಭಾಂಶಗಳನ್ನೇ ಕೊಡ್ತಾನೆ. ಈ ಸಮಯದಲ್ಲಿ ನಿಮಗೆ ಹಲವಾರು ಸಮಸ್ಯೆಗಳಿಂದ ನಿವೃತ್ತಿಯನ್ನು ಕೊಡ್ತಕ್ಕಂಥದ್ದು, ನಿಮಗೆ ಸಾಲಬಾಧೆಗಳು ಕಡಿಮೆ ಆಗ್ತಕ್ಕಂಥದ್ದು ಮತ್ತು ಶತ್ರುಗಳ ಕಾಟವು ಸಹ ಕಡಿಮೆ ಆಗ್ತಕ್ಕಂಥದ್ದು, ಜ್ಞಾನಾರ್ಜನೆ ಕಡೆಗೆ ನೀವು ಮುಖ ಮಾಡತಕ್ಕಂಥದ್ದು ಎಲ್ಲವೂ ಸಹ ಕಾಣಿಸ್ತಾ ಇದೆ. ಶನಿಯ ಒಂದು ಪರಿಹಾರಾರ್ಥವಾಗಿ ನೀವು ಹನುಮಾನ್ ಚಾಲೀಸ, ಆಂಜನೇಯ ದಂಡಕವನ್ನು ಪ್ರತಿದಿನ ಪಾರಾಯಣ ಮಾಡ್ಕೊಳ್ಳಿ. ಅದೇ ಪ್ರಕಾರ ಆಂಜನೇಯನಿಗೆ ಧಾರಣೆಯನ್ನು ಮಾಡಿಸಿರ್ತಕ್ಕಂಥ ಸಿಂಧೂರವನ್ನ ನಿಮ್ಮ ಹಣೆಯಲ್ಲಿ ಧಾರಣೆಯನ್ನು ಮಾಡ್ಕೊಳ್ಳಿ. 9 ಶನಿವಾರಗಳ ಕಾಲ ಶನೈಶ್ಚರನ ಸನ್ನಿಧಾನದಲ್ಲಿ ಎಳ್ಳೆಣ್ಣೆ ದೀಪವನ್ನು ಹಚ್ಕೊಂಡು ಬರೋದ್ರಿಂದ ಮತ್ತು ಈ ಒಂದು ಕಪ್ಪು ಬಣ್ಣದ ಪದಾರ್ಥಗಳು ಅಂದ್ರೆ ಒಂದು ಕಪ್ಪು ಪಾದರಕ್ಷೆಗಳಾಗಿರ್ಬೋದು, ಅಥವಾ ಕಬ್ಬಿಣದಲ್ಲಿ ಮಾಡಿರ್ತಕ್ಕಂಥ ಒಂದು ಸ್ಟೈನ್ಲೆಸ್ ಸ್ಟೀಲ್ ವೆಸಲ್ಸ್ ಆಗಿರ್ಬೋದು, ಅಥವಾ ಈ ಒಂದು ರಗ್ಗು, ಬ್ಲಾಂಕೆಟ್ ಅಂತ ಹೇಳ್ತೀವಿ, ಆ ತರದ ಪದಾರ್ಥಗಳಾಗಿರ್ಬೋದು, ಇದನ್ನ ಅವಶ್ಯಕತೆ ಇರತಕ್ಕಂಥ ವ್ಯಕ್ತಿಗಳಿಗೆ ನೀವು ದಾನ ಮಾಡೋದ್ರಿಂದ ಒಳ್ಳೆ ಫಲಿತಾಂಶಗಳನ್ನ ಪಡ್ಕೊಳ್ತೀರಾ. ಇಷ್ಟನ್ನ ಮಾಡ್ಕೊಳ್ಳಿ. ಜೊತೆಗೆ ರಾಹು ಕವಚವನ್ನು ಪ್ರತಿದಿನ ಹೇಳ್ಕೊಳ್ಳಿ. 12ನೇ ಮೇಲೆ ಇರತಕ್ಕಂಥ ರಾಹುವಿನ ಒಂದು ಸಮಸ್ಯೆಯಿಂದ ಹೊರಗಡೆ ಬರೋದಕ್ಕೆ ಇದು ಸಹ ನಿಮಗೆ ಅನುಕೂಲ ಆಗುತ್ತೆ. ಓಕೆ ಗುರುಜಿ, ಕೊನೆಯದಾಗಿ 2026 ಬಗ್ಗೆ ನಮ್ಮ ವೀಕ್ಷಕರಿಗೆ ಏನ್ ಹೇಳ್ತೀರಾ? ನಮ್ಮ ಎಲ್ಲ ವೀಕ್ಷಕರಿಗೆ ಹೇಳ್ತಕ್ಕಂಥದ್ದು ಒಂದೇ, ಈಗ ನಾವು ಹೇಳಿರತಕ್ಕಂಥ ಈ ಒಂದು ರಾಶಿ ಭವಿಷ್ಯ ಏನಿದೆ ಇದು ಸಾರ್ವತ್ರಿಕವಾಗಿರತಕ್ಕಂಥ ಅಂದ್ರೆ ಜನರಲ್ ಆಗಿರತಕ್ಕಂಥ ವಿಚಾರಗಳಾಗಿರುತ್ತೆ. ವೈಯಕ್ತಿಕವಾಗಿ ನಿಮ್ಮ ಜಾತಕವನ್ನು ನಾವು ಪರಿಶೀಲನೆ ಮಾಡಿದಾಗ ನಿಮ್ಮ ಜನ್ಮ ಲಗ್ನದ ಆಧಾರದಲ್ಲಿರತಕ್ಕಂಥ ಗ್ರಹಗತಿಗಳು ಜೊತೆಗೆ ಈಗ ನಿಮಗೆ ನಡೀತಾ ಇರತಕ್ಕಂಥ ದಶಾಭುಕ್ತಿಗಳು ಇದು ಪ್ರಧಾನವಾಗ್ತಾ ಹೋಗುತ್ತೆ. ಸೊ ರಾಶಿ ಭವಿಷ್ಯವನ್ನ ತುಂಬಾ ಪ್ರಧಾನವಾಗಿ ಸ್ವೀಕಾರ ಮಾಡಬೇಡಿ. ನೀವು ವೈಯಕ್ತಿಕವಾಗಿ ಜಾತಕವನ್ನ ನೀವು ತೋರಿಸ್ಕೋಬೇಕಾದಾಗ ನಿಮ್ಮ ಜನ್ಮ ಕುಂಡಲಿಯನ್ನು ತೆಗೆದುಕೊಂಡು ಹೋಗಿ ಅದರ ಜೊತೆಯಲ್ಲಿ ಈ ವಿಚಾರಗಳು ಎರಡನ್ನೂ ಸಹ ಟ್ಯಾಲಿ ಮಾಡಿ ನೋಡಿದಾಗ ಮಾತ್ರ 100% ಆಕ್ಯುರೇಟ್ ಆಗಿರತಕ್ಕಂಥ ಪ್ರೆಡಿಕ್ಷನ್ ಸಿಗುತ್ತೆ. ಸೊ ಇದು ನಿಮಗೆ ಒಂದು ದಿಕ್ಸೂಚಿ ಅಷ್ಟೇ, ಒಂದು ಕಾಂಪಾಸ್ ಆಗಿ ತೋರಿಸಿದೀವಿ, ಒಂದು ಬ್ರಾಡ್ ಔಟ್ಲೈನ್ ಕೊಟ್ಟಿದ್ದೀವಿ. ಇದನ್ನ ಒಂದು ಗೈಡೆನ್ಸ್ ಆಗಿ ತೆಗೆದುಕೊಳ್ಳಿ. ನಿಮ್ಮ ಸ್ವಪ್ರಯತ್ನದ ಮೇಲೆ ನಂಬಿಕೆಯನ್ನು ಸದಾಕಾಲ ಇಟ್ಕೊಂಡಿರಿ. ಭಗವಂತನನ್ನು ನಂಬಿ, ಗುರು ಹಿರಿಯರನ್ನು ನಂಬಿ, ನಿಮ್ಮ ತಂದೆ ತಾಯಿಗಳನ್ನ ಸದಾಕಾಲ ನಮಸ್ಕಾರ ಮಾಡಿ ಪ್ರತಿದಿನ ಸಹ ಹೊರಗಡೆ ಹೋಗ್ಬೇಕಾದಾಗ ಅವ್ರ ಕೈಲಿ ಆಶೀರ್ವಾದವನ್ನು ತೆಗೆದುಕೊಂಡು ಹೋಗಿ. ಏನೇ ಸಮಸ್ಯೆ ಇದ್ರೂ ಸಹ ಅವರ ಆಶೀರ್ವಾದವೇ ನಮಗೆ ರಕ್ಷಾ ಕವಚ, ಅದು ನಮ್ಮನ್ನು ಕಾಪಾಡುತ್ತೆ. ನಮ್ಮ ಸನಾತನ ಪರಂಪರೆ ಹೈಂದವ ಧರ್ಮ ಏನಿದೆ ಆ ಪ್ರಕಾರವಾಗಿ ನಡ್ಕೊಂಡು ಹೋಗಿದ್ದಾದಲ್ಲಿ ಎಷ್ಟೇ ಸಮಸ್ಯೆಗಳು ಬಂದರೂ ಸಹ ಅದರಿಂದ ಹೊರಗಡೆ ಬರ್ತೀರಾ, ಎಲ್ಲರೂ ಗೆದ್ಕೊಳ್ತೀರಾ ಜೀವನದಲ್ಲಿ.
ಓಕೆ, ಧನ್ಯವಾದ ಗುರೂಜಿ. ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಈ ವರ್ಷದ ವಿಶೇಷತೆ ಬಗ್ಗೆ ತಿಳಿಸ್ಕೊಟ್ಟಿದ್ದಕ್ಕಾಗಿ ನಿಮಗೂ ಕೂಡ ಆ ಭಗವಂತ ಈ ವರ್ಷ ಆಯುರ ಆರೋಗ್ಯವನ್ನ ನೀಡಲಿ, ಜೊತೆಗೆ ಐಶ್ವರ್ಯವನ್ನ ನೀಡಲಿ ಅಂತ ನಾವು ಕೂಡ ಬೇಡ್ಕೊಳ್ತೀವಿ. ಧನ್ಯವಾದಮ್ಮ, ತುಂಬ ಸಂತೋಷ. ಭದ್ರಂ ಕಲ್ಯಾಣಂ ಮಂಗಳಂ ಶಿವಂ ಶುಭಂ ಶೋಭನಂ. ಹರಿ ಓಂ. ಸ್ವಸ್ತಿ. ನೋಡಿದ್ರಲ್ಲ ವೀಕ್ಷಕರೇ, ಇದಾಗಿತ್ತು ಈ ಹೊತ್ತಿನ ವಿಶೇಷ ಕಾರ್ಯಕ್ರಮ. ಇನ್ನು ಹೆಚ್ಚಿನ ವಿಶೇಷ ಕಾರ್ಯಕ್ರಮಗಳಿಗಾಗಿ ನೋಡ್ತಾ ಇರಿ ಜೈ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.